ಅದನ್ನ ಎಲ್ಲಾ ಹೆಣ್ಣು ಮಕ್ಕಳಿಗೆ ಅಂತ ಅದನ್ನ ತಿರುಚಿ ಇವರು ಧ್ರುವಂತ್ ಅವ್ರು ಹೀಗೆ ಹೇಳಿದ್ರು ಅಂತ ಒಂದು ವಾಹಿನಿ. ಹೆಣ್ಮಕ್ಳು ಕೆಲವು ಅವರ ಒಂದು ಏನು ಕ್ರಿಯೇಟಿವ್ ಇದೆ ಅಥವಾ ಏನೇ ಒಂದು ಪೋಸ್ಟ್ ಮಾಡೋದಕ್ಕೇನೆ ಇವತ್ತು ಭಯ ಮಾಡ್ತಾ ಇದಾರೆ. ಯಾಕಂದ್ರೆ ಕೆಟ್ಟ ಕೆಟ್ಟ ಕಮೆಂಟ್ಸ್. ಈ ಸೋಷಿಯಲ್ ಮೀಡಿಯಾವನ್ನ ಉಪಯೋಗಿಸ್ಕೊಂಡು ಅನ್ನೋದು ಎಲ್ರಿಗೂ ಗೊತ್ತಿರುತ್ತೆ. ಈವನ್ ಪೊಲೀಸ್ ಇಂದ ಹಿಡಿದು ಪೊಲಿಟಿಷಿಯನ್ ಇಂದ ಹಿಡಿದು ದೊಡ್ಡ ದೊಡ್ಡ ವ್ಯಕ್ತಿಗಳವರೆಗೂ ಕೂಡ ಗೊತ್ತಿರುತ್ತೆ. ಆದ್ರೆ ಇವ್ರನ್ನ ಎಲ್ಲಿ ಬಗ್ಬಡಿಬೇಕು, ಇಲ್ಲಿಗೆ ಹೋಗಿ ಅಲ್ಲಿಗೆ ಅದನ್ನ ಮಾಡಿ ಇದನ್ನ ಮಾಡಿ ಅಂತ ಹೇಳಿದಾಗ ಇದಕ್ಕಿಂತ ನಾವು ಸುಮ್ಮನೆ ಇರೋದೇ ಬೆಸ್ಟ್. ಸೇವೆ ಮಾಡ್ತೀನಿ ಅಂತ ಹೇಳಿ ಬಿಡದಿಗೆ ಹೋಗಿ ಅಲ್ಲೆಲ್ಲೋ ಒಂದ್ 4 ಜನ ಮಾತಾಡ್ಸಿ ಏನೋ ಒಂದು ಒಳ್ಳೇದ್ ಮಾಡ್ಬೇಕು ಅಂತ ನೋಡ್ತಿದ್ದಾರೆ. ಈಗಲೂ ಅವ್ರನ್ನ ಬಿಡ್ತಾ ಇಲ್ಲ. ಇದಕ್ಕೇನ್ ಹೇಳ್ತೀರಾ? ಅಲ್ಲಿ ಟೌನ್ಶಿಪ್ ಏನಾಗ್ತದೆ, ಅದು ನಿಲ್ಲುತ್ತೆ, ಪ್ರಕೃತಿ ಉಳಿಯುತ್ತೆ, ಎಷ್ಟೋ ಜನಗಳ ಆಸ್ತಿ ಉಳಿಯುತ್ತೆ. ಇವತ್ತು ಆಸ್ತಿ ಮಾಡ್ಕೊಳ್ಳೋದು ಎಷ್ಟು ಕಷ್ಟ ಇದೆ ಅಂತ ಗೊತ್ತು. ಅಶ್ವಿನಿ ಮೇಡಮ್ ಕೂಡ ಬಹಳ ಬೇಜಾರಾಗಿದ್ರು. ಹೌದು. ಸೊ ತುಂಬಾ ಸೈಲೆಂಟ್ ಮತ್ತೆ ಡಿಪ್ರೆಷನ್ ಗೆ ಹೋಗುವಂತ ಚಾನ್ಸಸ್ ಅದೇ. ಲೈಕ್ ಈ ಒಂದು ಕೆಟ್ಟ ಕಮೆಂಟ್ ಇಂದ ಅವ್ರಿಗೆ ಬೇಸರವಾಗಿ ಅಂತ ಅವರು ಹೇಳಿದ್ದ ಇದನ್ನೇ. ಹುಡುಗರಾಗಿ ನಾವೀಗ ಕೆಲವನ್ನ ಫೇಸ್ ಮಾಡ್ಬೋದು, ಒಂದು ಹೆಣ್ಮಗು ಆಗಿ ಸಾಧ್ಯ ಇಲ್ಲ. ನಾನು ಹಂಗೆ ಸೋಷಿಯಲ್ ಮೀಡಿಯಾ ನೋಡ್ಬೇಕಾದ್ರೆ ಒಂದು ಪೋಸ್ಟ್ ನೋಡಿದೆ. ಆ ಪೋಸ್ಟಿಗೆ ಬಂದಿದ್ದು ಒಂದಷ್ಟು ಕಮೆಂಟ್ಸ್ ನೋಡಿದೆ. ಗಿಲ್ಲಿ ಹಾಗೆ ಕಾವ್ಯ ಮದ್ವೆ ಆಗ್ತಾ ಇದ್ದಾರೆ ಅಂತ. ಏನಿದು? ಆತ್ಮೀಯ ಬಾಸ್ ಟಿವಿ ವೀಕ್ಷಕರಿಗೆ ನಮಸ್ಕಾರ. ನಾನು ಪಲ್ಲವಿ ಯುವರಾಜ್. ನೋಡಿ, ಈಗಂತೂ ಸೋಷಿಯಲ್ ಮೀಡಿಯಾದಲ್ಲಿ ಏನು ಅಪ್ಲೋಡ್ ಮಾಡೋಕ್ಕೂ ಕೂಡ ಒಂದಷ್ಟು ಜನ ಹೆಣ್ಮಕ್ಳಿಗೆ ಜೊತೆಗೆ ಗಂಡು ಮಕ್ಕಳಿಗೆ ಸಾಮಾನ್ಯವಾಗಿ ಎಲ್ರಿಗೂ ಕೂಡ ಭಯ ಆಗುತ್ತೆ. ಯಾಕಂದರೆ ಎಲ್ಲಿ ನಮ್ಮನ್ನು ಕೂಡ ಟ್ರೋಲ್ ಮಾಡ್ತಾರೆ, ರೋಸ್ಟ್ ಮಾಡ್ತಾರೆ ಅನ್ನೋ ಕಾರಣಕ್ಕೆ. ಯೂಶ್ವಲಿ ಸೆಲೆಬ್ರಿಟಿಗಳ ಲೈಫ್ ಅಂದರೆ ಹಾಗೆ ಅಲ್ವಾ? ಅವರು ಎಲ್ಲಿ ಹೋಗ್ತಾರೆ, ಏನು ಮಾಡ್ತಾರೆ, ಯಾವ ಸಿನಿಮಾ ಮಾಡ್ತಾರೆ, ಯಾರು ಸೀರಿಯಲ್ಸ್ ಮಾಡ್ತಾರೆ, ಅದರಲ್ಲಿ ಅವ್ರು ಹೆಂಗೆ ಸರ್ವೈವ್ ಆಗ್ತಾರೆ ಇದೆಲ್ಲ ನಮಗೆ ಗೊತ್ತಿರುತ್ತೆ. ಬಟ್ ಬಿಹೈಂಡ್ ಅದ್ರ ಜರ್ನಿ ಇದೆಯಲ್ಲ, ಅದು ಮೋಸ್ಟ್ ಇಂಪಾರ್ಟೆಂಟ್ ಅಂತ ಹೇಳ್ಬೋದು. ಯೂಶಲಿ ಅವರ ಒಂದಷ್ಟು ವಿಚಾರಗಳನ್ನು ಇಟ್ಕೊಂಡು, ಅವ್ರು ಕೊಟ್ಟಂತಹ ಇಂಟರ್ವ್ಯೂಸ್ಗಳನ್ನು ಇಟ್ಕೊಂಡು ರೋಸ್ಟ್ ಮಾಡುವಂತಹವರ, ಟ್ರೋಲ್ ಮಾಡುವಂತಹವರ ಸಂಖ್ಯೆ ಸದ್ಯಕ್ಕೆ ಹೆಚ್ಚಾಗಿದೆ. ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ರೀಸೆಂಟಾಗಿ ಸೋನು ಅವರ ವಿಚಾರದಲ್ಲೂ ಕೂಡ ಒಂದಷ್ಟು ಗಲಾಟೆಗಳಾಗಿತ್ತು. ಆ ನಂತರದಲ್ಲಿ ಸೋಷಿಯಲ್ ಮೀಡಿಯಾದಲ್ಲಿ ವಾಕ್ ಸಮರ ಆಗಿತ್ತು. ಆ ನಂತರದಲ್ಲಿ ಸೋನು ಅವರು ಕಂಪ್ಲೇಂಟ್ ಕೊಡ್ತಾರೆ, ಆಮೇಲೆ ಇದೆಲ್ಲ ಸ್ಟಾಪ್ ಆಗುತ್ತೆ. ಸೊ ಸದ್ಯಕ್ಕೀಗ ಇದೇ ವಿಚಾರವಾಗಿ ಧ್ರುವಂತ್ ಅವರು ಸುದ್ದಿನಲ್ಲಿದ್ದಾರೆ. ಧ್ರುವಂತ್ ಅವರ ಕೊಟ್ಟಂತಹ ಒಂದು ಸ್ಟೇಟ್ಮೆಂಟ್, ಅಂದರೆ ಪ್ರಸ್ತುತ ಏನು ನಡೀತಾ ಇದೆ ಆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅವರೊಂದು ಸ್ಟೇಟ್ಮೆಂಟ್ ಕೊಡ್ತಾರೆ. ಯೂಶಲಿ ಅದೆಲ್ಲ ಗಂಡು ಮಕ್ಕಳು ತಲೆನಲ್ಲೂ ಕೂಡ ಅಚ್ಚಳಿಯದೆ ಉಳ್ಕೊಂಡ್ಬಿಟ್ಟಿದೆ. ಅದನ್ನ ಇಟ್ಕೊಂಡು ಹೆಣ್ಮಕ್ಳು ವಿರುದ್ಧವಾಗಿ ಧ್ರುವಂತ್ ಅವರು ಮಾತಾಡಿದ್ರು. ಈ ರೀತಿ ಮಾತಾಡೋದು ಸರಿನಾ? ಈ ರೀತಿಯಾಗಿ ಒಂದಷ್ಟು ಪ್ರಶ್ನೆ. ಅದರ ಜೊತೆಗೆ ಧ್ರುವಂತ್ ಅವ್ರನ್ನ ಬಹಳ ಕೆಟ್ಟದಾಗಿ ಟ್ರೋಲ್ ಮಾಡಿದ್ರು. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಧ್ರುವಂತ್ ಅವರು ಕೂಡ ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಸದ್ಯಕ್ಕೆ ನನ್ನ ಜೊತೆ ಧ್ರುವಂತ್ ಅವರೇ ಇದ್ದಾರೆ, ಅವ್ರನ್ನ ಮಾತಾಡಿಸ್ತಾ ಹೋಗೋಣ. ಧ್ರುವಂತ್ ಅವರೇ, ಹೇಗಿದ್ದೀರಾ? ನಮಸ್ತೆ. ಅಲ್ಲ, ನೀವು ಕಾಂಟ್ರವರ್ಸಿಗೆ ಇಷ್ಟನೋ ಅಥವಾ ಕಾಂಟ್ರವರ್ಸಿ ನಿಮಗೆ ಇಷ್ಟನೋ? ಈ KGF ಅಲ್ಲಿ ಒಂದು ಡೈಲಾಗ್ ಇದೆ ಗೊತ್ತಾ? ವೈಲೆನ್ಸ್ 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 ಡೋಂಟ್ ಲೈಕ್ ಮೀ ಬಟ್ ಐ ಕಾಂಟ್ ಹೆಲ್ಪ್ ಇಟ್ ಅಂತ. ಐ ಡೋಂಟ್ ಲೈಕ್ ವೈಲೆನ್ಸ್, ಐ ಕಾಂಟ್ ಹೆಲ್ಪ್ ಇಟ್ ಅಂತ. ಸೊ ಹೀಗಾಗಿದೆ ಈಗ ಕತೆ. ಆಕ್ಚುಲಿ ನೀವು ಹೇಳ್ದಾಗೇನೆ ಬರೀ ಇದೊಂದು ವಿಚಾರ ಅಂತಲ್ಲ. ಇವತ್ತು ಸೆಲೆಬ್ರಿಟಿ ಅಂದ ತಕ್ಷಣ ಅವರ ವೈಯಕ್ತಿಕ ಲೈಫ್ ತಗೊಂಡಾಗ್ಲಿ ಅಥವಾ ಅವ್ರನ್ನ ಟೀಕೆ ಮಾಡೋದಾಗ್ಲಿ, ಸೆಲೆಬ್ರಿಟಿ ಅಥವಾ ಅವರೊಂದು ಲೈಮ್ ಲೈಟ್ ಅಲ್ಲಿ ಇರ್ತಾರನ್ನೋ ಕಾರಣಕ್ಕೆ ಬಹಳ ವೈಯಕ್ತಿಕವಾಗಿ ಅವ್ರಿಗೆ ಕೆಟ್ಟದಾಗಿ ರೋಸ್ಟ್ ಮಾಡೋದಾಗ್ಲಿ, ಇದೆಲ್ಲ ಇವತ್ತು ತುಂಬಾ ಜಾಸ್ತಿ ಆಗಿದೆ. ಮತ್ತೆ ನಾವು ಯಾವುದಾದ್ರೂ ಒಂದು ಇದರಲ್ಲಿ ಕಾರ್ಯಕ್ರಮದಲ್ಲಿ ಒಂದು ವಿಚಾರದ ಬಗ್ಗೆ, ಪ್ರಸ್ತುತ ನಡೆಯೋದ್ರ ಬಗ್ಗೆ ನಾವು ಒಂದು ಹೇಳಿಕೆ ಕೊಟ್ಟಾಗ ಕೆಲವು ವಾಹಿನಿಗಳು ಮತ್ತೆ ಇನ್ನು ಕೆಲವು ಈ ಸೋಷಿಯಲ್ ಮೀಡಿಯಾ ಏನಿದ್ದಾರೆ, ಈ ಸೋ ಕಾಲ್ಡ್ ರೋಸ್ಟರ್ಸ್ ಅಂತೆ ಇವರಂತೆ, ಇವ್ರುಗಳು ಅದಕ್ಕೆ ಬೇರೆದೊಂದು ಟೈಟಲ್ ಕೊಟ್ಟು ಅದನ್ನ ತಿರುಚಿ ತನ್ನ ಒಂದು ದಿನದ್ದು ಆ ಲೈಕಿಂಗ್ಸ್, ಆ ಕಮೆಂಟ್ಸ್ಗೆ, ವ್ಯೂಸ್ಗೋಸ್ಕರ, ಯಾಕಂದ್ರೆ ಇವರಿಗೆ ನಮ್ಮಿಂದನೇ ಊಟ ಆಗಬೇಕಾಗಿರೋದು. ಸೊ ಇವರು ಮಾಡೋವಂಥ ಈ ಒಂದು ಆಂಟಿ ಸೋಷಿಯಲ್ ಆಕ್ಟಿವಿಟಿ ಏನಿದೆ, ಇದು ತುಂಬಾ ಜಾಸ್ತಿ ಆಗಿದೆ. ಮುಂಚೆ ಎಲ್ಲ ಬಹಳ ಕಮ್ಮಿ ಇತ್ತು. ಇವತ್ತೇನಾಗಿದೆ, ಆಂಟಿ ನ್ಯೂಸ್ಗಳೇ ಜಾಸ್ತಿ. ಒಬ್ಬರನ್ನ ರಾಂಗ್ ಆಗಿ ಪೊಟ್ರೆ ಮಾಡಿ ಅವರು ಹೇಳಿರೋ ಮಾತನ್ನ ತಿರುಚಿ ಅದನ್ನ ಬೇರೆದಕ್ಕೆ ಟರ್ನ್ ಮಾಡಿ ಪಬ್ಲಿಕ್ನ ಎತ್ಕಟ್ಟಿ ದೇ ವಾಂಟ್ ನ್ಯೂಸ್. ಸೊ ಈ ರೀತಿ ನಡೀತದೆ. ಇದರದ ವಿರುದ್ಧ ನಾನು ಒಂದು ಕೆಲವು ಸಂದರ್ಶನಗಳಲ್ಲಿ ವಾಯ್ಸ್ ರೈಸ್ ಮಾಡಿದ್ದೀನಿ. ಸೊ ಎಲ್ಲವೂ ಅಷ್ಟೇ, ಯಾವುದೇ ಯುದ್ಧಕ್ಕೆ ನಾವು ಇಳಿದಾಗ ಫಸ್ಟ್ ಒಂದು ಯಾವುದನ್ನೇ ಒಂದು ಕರೆಕ್ಟ್ ಮಾಡಕ್ಕೆ ಇದ್ದಾಗ ಅದ್ರದ್ದು ಫಸ್ಟ್ ಕಲ್ಲು ನಮಗೆ ಬೀಳುತ್ತೆ. ಸೊ ಐ ಆಮ್ ರೆಡಿ. ಬಟ್ ಇದರಿಂದ ತುಂಬ ಜನಕ್ಕೆ ಒಳ್ಳೇದಾಗುತ್ತೆ ಅಂತಂದರೆ ವೈ ಐ ಕಾಂಟ್ ಬಿ ಅ ವಾಯ್ಸ್ ಆಫ್ ದೆಮ್ ಅಂತ ಹೇಳಿ ನಾನು ಇದನ್ನ ತಗೊಂಡಿದ್ದೀನಿ. ಸೊ ಇದ್ರ ವಿರುದ್ಧ ಈಗ ಏನು ಸೆಲೆಬ್ರಿಟೀಸ್ ಅವ್ರ ಬಗ್ಗೆ ಅಥವಾ ನಾವೀಗ ಬಿಗ್ ಬಾಸ್ 12 ಆದ್ಮೇಲೆ ಅಂತೂ ತುಂಬ ಜಾಸ್ತಿ ಆಗೋಗಿದೆ ಈ ಬೇರೆಯವ್ರಿಗೆ ಕೆಟ್ಟ ಕಮೆಂಟ್ಸ್ಗಳು ಮಾಡೋದು. ಈಗ ತುಂಬ ಜನ ಸೆಲೆಬ್ರಿಟೀಸ್ ಆಲ್ರೆಡಿ ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಸೊ ಎಸ್, ವಿ ಆರ್ ಟೇಕಿಂಗ್ ಇಟ್ ಇನ್ ಅ ಬಿಗ್, ಅಂದರೆ ಒಂದು ದೊಡ್ಡ ಮಟ್ಟದಲ್ಲಿ ಇನ್ನು ಮುಂದೆ. ಯಾಕಂದರೆ ಇನ್ನು ಮುಂದೆ ಪ್ರತಿಭೆಗಳು ಯಾರೇ ಇರಲಿ,
ಯಾವುದೇ ಮಕ್ಕಳು ಬರೋದಾದ್ರೆ ಅವರೆಲ್ಲ ಫೇಸ್ ಮಾಡಬಾರ್ದು ಇದನ್ನ. ಇಂಥ ಒಂದು ವಿಕೃತಿ, ಈ ಮೈ ಬಗ್ಸಿ ದುಡಿಯೋಕ್ಕಾಗದೇ ಇರೋರು ಜಸ್ಟ್ ಒಂದು ಫೋನ್ ಇಂಟರ್ನೆಟ್ ಇದ್ದ ತಕ್ಷಣ ಬಾಯಿಗೆ ಬಂದಿದ್ದು ಮಾತಾಡಿ, ಮತ್ತೆ ಈ ಚಪ್ರಿಗಳಿಗೆ ಇನ್ನೊಂದು ಗುಂಪು ವಾವ್ ಸೂಪರ್ ಇನ್ನೂ ಬೇಕು ಅಂತ ಹೇಳಿ, ಸೊ ದೇ ಆರ್ ಆಲ್ ಸ್ಯಾಡಿಸ್ಟಿಕ್. ಅವ್ರು ಅನ್ಕೊಂಡಿರ್ತಾರೆ ಈಗ ಆರ್ಟಿಸ್ಟ್ಗಳು ಅಂತ ಅಂದ ತಕ್ಷಣ ಈಗ ರಾತ್ರಿ ಇವ್ರುಗಳ ಥರ ಇಂಥ ಹಲ್ಕ ಕೆಲಸ ಮಾಡಿ ಊಟ ಮಾಡಿ ಮಲಗಿದ ತಕ್ಷಣ ಬೆಳಿಗ್ಗೆ ಪಾಪ್ಯುಲರ್ ಆಗ್ತಾರೆ ಅಂತ. ನಾವೆಲ್ಲ ಇದನ್ನ ಆಯ್ಕೆ ಮಾಡ್ಕೊಂಡಿರೋರಲ್ಲ. ವರ್ಷಾನುಗಟ್ಲೆ ಒಂದು ಕ್ಷೇತ್ರದಲ್ಲಿ ಯಾರೇ ಆಗಿರಲಿ, ನಮ್ಮ ಸೀನಿಯರ್ಸ್ ಇರ್ಬೋದು ಅಥವಾ ಈಗ ಬರ್ತಿರೋ ಯಂಗ್ ಟ್ಯಾಲೆಂಟ್ಸ್ ಆಗಿರ್ಬೋದು, ಎಷ್ಟೋ ವರ್ಷಗಳಿಂದ ಒಂದು ಕ್ಷೇತ್ರದಲ್ಲಿ ಅವರು ತುಂಬ ಸ್ಯಾಕ್ರಿಫೈಸ್ ಮಾಡಿ ಪ್ರಾಕ್ಟೀಸ್ ಮಾಡಿ ತನ್ನನ್ನು ತಾನು ಪ್ರೂವ್ ಮಾಡಿ ಎಷ್ಟೋ ವರ್ಷಗಳ ಒಂದು ಜರ್ನಿ ಇರುತ್ತೆ. ಅದರಲ್ಲಿ ಎಷ್ಟೆಷ್ಟು ಅನುಭವಿಸಿರ್ತಾರೆ. ಒಂದೇ ದಿನ ರಾತ್ರಿ ಆಗಿರೋವಂಥದ್ದು ಅಲ್ಲ. ಕೆಲವ್ರಿಗೆ ಬಂದಿರ್ಬೋದು, ಕೆಲವರು ಲೈಮ್ ಲೈಟಲ್ಲಿ ಒಂದೇ ಸಲ ಆಪರ್ಚುನಿಟಿ ಬಂದಿರ್ಬೋದು, ಅದು ಅವರ ಅದೃಷ್ಟ. ಆದರೆ ತುಂಬ ಕಷ್ಟಪಟ್ಟು ಮಾಡಿರೋವಂಥದ್ದು. ಸೊ ಇಂಥ ಹೀಗಿರಬೇಕಾದ್ರೆ ಇವ್ರುಗಳು ಇವ್ರ ಪಾಪ್ಯುಲಾರಿಟಿ ಆಗೋಕ್ಕೆ ಕಷ್ಟಪಡದೆ ಇಂಥ ಪಾಪ್ಯುಲರ್ ಆಗಿರೋ ಸೆಲೆಬ್ರಿಟೀಸ್ಗಳನ್ನು ಇಟ್ಕೊಂಡು ಇವ್ರು ಕೆಟ್ಟದಾಗಿ ಮಾತಾಡಿ ಓವರ್ನೈಟ್ ಪಾಪ್ಯುಲಾರಿಟಿ ಆಗೋಕ್ಕೆ ಟ್ರೈ ಮಾಡ್ತಾ ಇದ್ದಾರಲ್ಲ, ಇದು ಎಷ್ಟು ಸರಿ ಅನ್ನೋದು ನಮ್ಮ ಪ್ರಶ್ನೆ. ಸೊ ಅದರ ವಿರುದ್ಧ ನಮ್ಮ ವಾಯ್ಸ್. ಸೊ ನೀವು ಒಂದು ಸ್ಟೇಟ್ಮೆಂಟ್ ಕೊಡ್ತೀರಾ ಒಂದು ಇಂಟರ್ವ್ಯೂನಲ್ಲಿ, ಅಂದ್ರೆ ಒಂದು ಪ್ರಶ್ನೆ ಬರುತ್ತೆ, ಮದುವೆ ಆಗ್ತೀರಾ ಅನ್ನುವಂತಹ ಪ್ರಶ್ನೆಗೆ ಒಂದು ಸ್ಟೇಟ್ಮೆಂಟ್ ಕೊಡ್ತೀರಾ. ಸದ್ಯಕ್ಕೆ ಏನ್ ನಡೀತಾ ಇದೆ ಅದ್ರ ಬಗ್ಗೆ ಮಾತಾಡ್ತೀರಾ. ಹೌದು. ಅದಾದ್ಮೇಲೆ ಇದೆಲ್ಲ ಸ್ಟಾರ್ಟ್ ಆಗುತ್ತೆ. ಹೌದು. ಇಲ್ಲ, ಅದು ಒಂದು. ಮತ್ತೆ ನಾನು ಈ ಚಪ್ರಿಗಳ ಬಗ್ಗೆ ಮಾತಾಡಿದ್ದೀನಿ. ಅಂದ್ರೆ ಇದೇ ರೀತಿ ಸೆಲೆಬ್ರಿಟಿಗಳ ಬಗ್ಗೆ ಕೆಟ್ಟದೆಲ್ಲ ಮಾತಾಡಿ ಅವ್ರನ್ನ ಇಟ್ಕೊಂಡು ಏನೋ ರೋಸ್ಟ್ ಅಂತ. ನಾನು ಎಲ್ರು ಅಂತ ಹೇಳಲ್ಲ, ಕೆಲವರು ಏನೋ ಸೋಷಿಯಲ್ ಮೀಡಿಯಾ ಇನ್ಫ್ಲುಯೆನ್ಸರ್ಸ್ ಏನಿದ್ದಾರೆ ಅವರೊಂದು ಒಳ್ಳೆ ವಿಚಾರದ ಬಗ್ಗೆ, ಈಗ ಪ್ರಕೃತಿ ಬಗ್ಗೆ ಆಗಲಿ, ಮಣ್ಣಿನ ಬಗ್ಗೆ ಆಗಲಿ, ಗಿಡದ ಬಗ್ಗೆ ಆಗಲಿ, ಮತ್ತೆ ಹಲವಾರು ಸಾಧಕರ ಬಗ್ಗೆ ಆಗಲಿ, ನಮ್ಮ ಸನಾತನ ಧರ್ಮ ಬಗ್ಗೆ ಆಗಿರಲಿ, ಅಥವಾ ಮಕ್ಕಳ ಚೈಲ್ಡ್ ಹೆಲ್ತ್, ಮೆಂಟಲ್ ಹೆಲ್ತ್, ಇದ್ರ ಬಗ್ಗೆ ಎಲ್ಲ ತುಂಬ ಸ್ಟಡಿ ಮಾಡಿ ಅದನ್ನು ಜನಗಳ ಮುಂದೆ ತರ್ತಾರೆ. ಸೊ ನಾವೇನು ಮಾಡಿದ್ವಿ, ಈಗ ಆಂಟಿ ಸೋಷಲ್ ಬಗ್ಗೆನೂ ಮಾತಾಡಬೇಕು, ಏನೇನೆಲ್ಲ ನಡೀತದೆ ಇವತ್ತು ಸೋಷಿಯಲ್ ಮೀಡಿಯಾ. ಬಿಕಾಸ್ ಈಗ ಮಗು ಹತ್ರನೂ, ಒಂದು ಚಿಕ್ಕ ಮಗು ಹತ್ರನೂ ಮೊಬೈಲ್ ಫೋನ್ ದೇ ಹ್ಯಾವ್. ಓಪನ್ ಮಾಡಿದ್ರೆ ಏನು ನೋಡಿ ಇನ್ಫ್ಲುಯೆನ್ಸ್ ಆಗ್ತಾ ಇದ್ದಾರೆ, ಒಳ್ಳೇದನ್ನ ನೋಡ್ಬೇಕು. ಈಗ ಬರ್ತಿರೋದು ಇದ್ರದ್ದು ವಿರುದ್ಧ ನಾವು ಎತ್ತಿದ್ವಿ. ಸೊ ಮೊನ್ನೆನೂ ಅಷ್ಟೇ ನನ್ನ ಮದುವೆ ವಿಚಾರ ಬಂದಾಗ ನಾನೊಂದು ಹ್ಯೂಮರಸ್ ಆಗಿ ನನ್ನೊಂದು ವೈಯಕ್ತಿಕ ಇಂಟರ್ವ್ಯೂ ಅಲ್ಲಿ ಹೇಳ್ತೀನಿ, ಯಾಕಪ್ಪ ನಾನು ಏನಕ್ಕೆ ನನ್ನ ತಳ್ಳಕ್ಕ, ಹಾವು ಬಿಟ್ಟು ಸಾಯ್ಸಕ್ಕ, ಓಕೆ ಕುಯ್ತಾರೆ, ಸಿಲಿಂಡರ್ ಒಳಗಡೆ ಹಾಕ್ತಾರೆ, ಏನೇನೆಲ್ಲ ಮಾಡ್ತಾರೆ ಇವತ್ತು ಇದಕ್ಕ ಅಂತ ಹೇಳಿದ್ದನ್ನ, ಅದನ್ನ ಎಲ್ಲಾ ಹೆಣ್ಣು ಮಕ್ಕಳಿಗೆ ಅಂತ ಅದನ್ನ ತಿರುಚಿ ಇವರು ಧ್ರುವಂತ್ ಅವ್ರು ಹೀಗೆ ಹೇಳಿದ್ರು ಅಂತ ಒಂದು ವಾಹಿನಿ. ಆಮೇಲೆ ಅದ್ರ ಮೇಲೆ ಒಂದು ಫೋನ್ ಕಾಲ್ ನನಗೆ ಬರುತ್ತೆ, ಆ ವಾಹಿನಿಯಿಂದ ಫೋನ್ ಕಾಲ್ ಮಾಡಿ ಇದ್ರ ಬಗ್ಗೆ ಇದನ್ನ ನೋಡಿ ಕಾಂಟ್ರವರ್ಸಿಗೆ. ಇವತ್ತು ಇದೆಲ್ಲ ಜನಗಳಿಗೆ ಗೊತ್ತಿರುವಂತ ಸತ್ಯ. ಇವತ್ತು ಸ್ವಲ್ಪ ಸಮಾಜದಲ್ಲಿ ಕೆಲವು ವಾಹಿನಿಗಳಿಂದ ಇವರೇ ಪ್ರಚೋದನೆ ಕೊಟ್ಟು ನ್ಯೂಸ್ಗಳಿಗೋಸ್ಕರ ಅದಕ್ಕೆ ಟೈಟಲ್ ಬೇರೆ ಕೊಟ್ಟು ಅದಕ್ಕೆ ಬೇರೆ ಅರ್ಥ ಕೊಟ್ಟು, ಅಷ್ಟು ಅವಿವೇಕಿ ಅವಿದ್ಯಾವಂತ ನಾನಲ್ಲ, ಎಲ್ಲಾ ಹೆಣ್ಮಕ್ಳು ಅಂತ ಹೇಳೋ ಅಷ್ಟು. ಸೊ ಇವತ್ತು ಪ್ರಸ್ತುತ ನಡೀತಿರೋದ್ರ ಬಗ್ಗೆ ಒಂದು ಹ್ಯೂಮರಸ್ ಆಗಿ ಹೇಳಿರೋದನ್ನ ಅವರು ಫೋನ್ ಮಾಡಿ ಇದಕ್ಕೆ ನೀವೊಂದು ಕ್ಲಾರಿಟಿ ಕೊಡಬೇಕು. ಏನು ಕ್ಲಾರಿಟಿ? ಹೆಣ್ಮಕ್ಳ ಬಗ್ಗೆ. ಯಾವ ಹೆಣ್ಮಕ್ಳ ಬಗ್ಗೆ? ಅಲ್ಲ, ಮೊನ್ನೆ ಒಂದು ಖಾಸಗಿ ಇಂಟರ್ವ್ಯೂ ಅಲ್ಲಿ ಕುಯ್ತಾರೆ, ಹೌದು ಇವತ್ತು ನಡೀತಾ ಇರೋದ್ರ ಬಗ್ಗೆ ಮಾತಾಡಿದ್ದೀನಮ್ಮ, ಅದು ಕ್ಲಾರಿಟಿ ಏನು? ನಿಮ್ಮ ನ್ಯೂಸ್ ಚಾನಲಲ್ಲೇ ತೋರಿಸಿರೋವಂಥದ್ದು. ಅದನ್ನ ಮತ್ತೆ ಅವರು ಅದನ್ನ ಬೇರೆ ರೀತಿ, ನಾನು ಹೇಳ್ದೆ ಯಾಕೆ ಕಾಂಟ್ರವರ್ಸಿ ಹೇಳಾಗಿದೆ, ಅದಾದ ನಂತರ ಕೂಡ ಬಹಳ ಬಲವಂತವಾಗಿ ಆ ಪ್ರೋಗ್ರಾಮ್ನ ಮಾಡಿ ಕರೀತಾರೆ, ಅವರು ನನ್ನನ್ನು ಕರೀತಾರೆ. ನಾನು ಅಂತೀನಿ ಒಳ್ಳೇದ್ರ ಬಗ್ಗೆ ಮಾತಾಡಿದ್ದೀನಿ, ಅದ್ರ ಬಗ್ಗೆ ಬೇಕಾದ್ರೆ ಒಂದು ಇನ್ಫಾರ್ಮೇಶನ್ ಕೊಡೋದಾದ್ರೆ ನಾನು ಬರ್ತೀನಿ. ಕೆಲವು ಆಂಟಿ ಸೋಷಲ್ ಏನಾಗ್ತದೆ ಸೋಷಿಯಲ್ ಮೀಡಿಯಾದಲ್ಲಿ ಅದ್ರ ಬಗ್ಗೆ ಮಾತಾಡೋಣ, ನಿಮ್ಮ ಕಾಂಟ್ರವರ್ಸಿಗೆ ನಾನು ಬರಲ್ಲ ಅಂತ ಹೇಳಿದ್ದೀನಿ. ಅದಾದ್ಮೇಲೆನೂ ಯಾರೋ ಬಹಳ ಬುದ್ಧಿಜೀವಿನ ಕರೆಸಿ ಅದನ್ನ ಧ್ರುವಂತವ್ರು ನನಗೆ ಹೇಳಕ್ಕೆ ನಾಚಿಕೆ ಆಗ್ತಿದೆ, ಅದು ಇದು ಅಂತ ಫುಲ್ ಡ್ರಾಮ್ಯಾಟಿಕ್ ಆಗಿ ಜನಗಳನ್ನ ಮಿಸ್ಲೀಡ್ ಮಾಡಕ್ ಹೋಗಿ ಅದಲ್ಲಿ ಕಟ್ಟಕ್ ನೋಡಿ. ಆಮೇಲೆ ಕಮೆಂಟ್ಸ್ ಬಂದಿದೆ ಕೆಳಗಡೆ, ಅವ್ರಿಗೇನೆ ಕಮೆಂಟ್ಸ್ ಬಂದಿದೆ, ಧ್ರುವಂತ ಹೇಳಿದ್ರಲ್ಲಿ ತಪ್ಪೇನಿದೆ, ನಡೀತಾ ಇರೋದ್ರ ಬಗ್ಗೆನೇ ಹೇಳಿದ್ದಾರೆ ಅಂತ. ಸೊ ದಿಸ್ ಇಸ್ ಆಲ್ ಲುಕ್ಸ್ ವೆರಿ ಸಿಲ್ಲಿ. ಆ್ಯಂಡ್ ಇದು ಮಾಡಬಾರ್ದು. ಇವರ TRPಗಾಗಲಿ ಅಥವಾ ಇವರ ವ್ಯೂಸ್ಗಾಗಲಿ ಈ ರೀತಿ ಒಬ್ಬರು ಕೊಟ್ಟಿರೋ ಸ್ಟೇಟ್ಮೆಂಟ್ನ ರಾಂಗ್ ಮಾಡಿ ಅಥವಾ ಒಬ್ಬರು ಕೆರಿಯರ್ ಭವಿಷ್ಯದ ಮೇಲೆ ಆಟ ಆಡೋದು ಅವರ ಒಂದು ದಿವಸದ ನ್ಯೂಸ್ಗೋಸ್ಕರ, ಇದ್ರ ವಿರುದ್ಧನೇ ನಾವು ಮಾತಾಡ್ತಾ ಇರೋದು. ಅನಂತರದಲ್ಲಿ ನೀವು ಅವ್ರಿಗೆ ಮತ್ತೆ ನಾನು ಫೋನ್ ಮಾಡಿದೆ, ಮೆಸೇಜ್ ಮಾಡಿದೆ, ರಿಪ್ಲೈನೇ ಇಲ್ಲ. ಯಾಕಂತಂದ್ರೆ ಅವ್ರು ಏನು ಟ್ರೈ ಮಾಡ್ತಾ ಇದ್ರು ಅದು ಆಯ್ತೋ ಆಗಿಲ್ವೋ ಗೊತ್ತಿಲ್ಲ, ಬಟ್ ದೆನ್ ದೇರ್ ಇಸ್ ನೋ ರೆಸ್ಪಾನ್ಸ್. ಹೀಗೆ ನಡೀತಾ ಇದೆ. ಸೊ ಇದ್ರ ಬಗ್ಗೆನೇ ಮಾತಾಡಬೇಕು ನಾವೆಲ್ಲ. ಈಗ ಏನಾಗಿದೆ ಅಂತಂದ್ರೆ ತುಂಬ ಸೆಲೆಬ್ರಿಟೀಸ್ಗಳೇನು ನೋಡಿ, ನನಗೆ ಮೊನ್ನೆ ಈಗ ಇದು ಮಾಡಿದ ತಕ್ಷಣ ನನಗೆ ಒಂದು ಮ್ಯಾಸಿವ್ ರೆಸ್ಪಾನ್ಸ್ ಸಿಗ್ತದೆ. ನಮ್ಮ ಪಬ್ಲಿಕ್ಕಿಂದ ಏನಿದೆ ಅಂದರೆ ಇದ್ರ ಬಗ್ಗೆ ತುಂಬ ಜನ ಈಗ ಏನು ಸೋಷಿಯಲ್ ಮೀಡಿಯಾದಲ್ಲಿ ನಡೀತಾ ಇದೆ ಅಸಹ್ಯ, ಬೇರೆಯವ್ರ ಬಗ್ಗೆ ಕೆಟ್ಟದಾಗಿ ಮಾತಾಡೋದು, ಇದೆಲ್ಲ ತುಂಬ ಬೇರೆ ಬೇರೆ ಕ್ಷೇತ್ರದಲ್ಲಿ ವರ್ಕ್ ಮಾಡ್ತಾ ಇರೋರಿಗೆಲ್ಲ ಎಫೆಕ್ಟ್ ಆಗ್ತದೆ. ಇದ್ರ ಬಗ್ಗೆ ಏನು ಮಾಡ್ತಿದ್ದಾರೆ ಅಂತಂದರೆ, ಮಾತಾಡಿದ್ರೆ ಇದು ಇನ್ನೂ ಜಾಸ್ತಿ ಆಗುತ್ತೆ, ಗೊಚ್ಚೆ ಕಲ್ಲಿಸೋದು ಬೇಡ ಅಂತ ಎಲ್ಲರೂ ಸುಮ್ಮನೆ ಕೂತ್ರೆ
ಇದು ಮುಗಿಯೋದು ಎಲ್ಲಿ? ಯಾರಾದ್ರೂ ಒಂದು ವಾಯ್ಸ್ ತೆಗಿಲೇಬೇಕು ಇದ್ರ ಬಗ್ಗೆ. ಸೀರಿಯಸ್ಲಿ ಸೋಷಿಯಲ್ ಮೀಡಿಯಾದಲ್ಲಿ ಏನೋ ಒಂದು ಫೋಟೋ ಹಾಕಕ್ಕೋ, ವಿಡಿಯೋ ಹಾಕಕ್ಕೋ, ಡಾನ್ಸ್ ಮಾಡಿರೋದು ಹಾಕಕ್ಕೋ, ಮಾತಾಡ್ದಿ ವಿಡಿಯೋ ಹಾಕಕ್ಕೋ ಎದುರುಕೊಳ್ತಾ ಇದಾರೆ ಎಷ್ಟೋ ಜನ. ಎಲ್ಲಿ ನನ್ನನ್ನು ರೋಸ್ಟ್ ಮಾಡ್ತಾರೋ, ಇದರಿಂದ ಸಾಕಷ್ಟು ಜನ ಸೂಸೈಡ್ ಕೂಡ ಮಾಡ್ತಾರೆ. ಹೌದು, ಈಗ ಇವರು ಒಂದು ವಾಹಿನಿ ನನ್ನನ್ನ ಧ್ರುವಂತ ಅವರ ಹೆಣ್ಮಕ್ಳ ಬಗ್ಗೆ ಅಂತ ಹೇಳ್ತಾರಲ್ಲ, ಈಗ ನಾನು ಇದರಲ್ಲಿ ಹೆಣ್ಮಕ್ಳು ಗಂಡ್ಮಕ್ಳು ಅಂತಲ್ಲ, ಎರಡು ಸಮನಾಗಿ ನಾನೀಗ ಎತ್ಕೊಂಡಿರೋದು ಇದನ್ನ. ಅವ್ರಿಗೆ ಹೆಣ್ಮಕ್ಳಿಗೂ ಇದರಿಂದ ಯೂಸ್ಫುಲ್ ಆಗ್ಬೇಕು, ಗಂಡ್ಮಕ್ಳಿಗೂ ಆಗ್ಬೇಕು ಅಂತ. ಯಾಕಂತಂದ್ರೆ ಇವತ್ತು ಹೆಣ್ಮಕ್ಳು ಕೆಲವು ಅವರ ಒಂದು ಏನು ಕ್ರಿಯೇಟಿವ್ ಇದೆ ಅಥವಾ ಏನೇ ಒಂದು ಪೋಸ್ಟ್ ಮಾಡೋದಕ್ಕೇನೆ ಇವತ್ತು ಭಯ ಮಾಡ್ತಾ ಇದಾರೆ. ಯಾಕಂದ್ರೆ ಕೆಟ್ಟ ಕಮೆಂಟ್ಸ್, ಅದಕ್ಕೆ ಒಂದು ಏನು ಇಲ್ಲ, ರೆಸ್ಟ್ರಿಕ್ಷನ್ಸೇ ಇಲ್ಲ. ಆಮೇಲೆ ನನಗೀಗ ನಾನು ಇದ್ರ ಬಗ್ಗೆ ಯಾವಾಗ ವಾಯ್ಸ್ ತಗೊಂಡಾಗ ನಮ್ಮ ಬಿಗ್ ಬಾಸ್ ಕೆಲವು ಫೀಮೇಲ್ ಸೆಲೆಬ್ರಿಟೀಸ್ ಫೋನ್ ಮಾಡಿ ಹೇಳಿದ್ರು ನನಗೆ, ಚರಿತ್ ನನ್ನ ಧ್ರುವ್ ನಾವು ಹೇಳ್ಕೋಬೇಕು ಅಂತ ಆಸೆ ಇದೆ, ಬಟ್ ಹೇಳ್ಕೊಳಕ್ಕಾಗಲ್ಲ. ಯಾಕಂತಂದ್ರೆ ಬರುವಂತ ಕಮೆಂಟ್ಸ್ ಮತ್ತೆ ವಿಡಿಯೋಸ್ ಇದೆಯಲ್ಲ, ಅದನ್ನ ನಾವು ನಮ್ಮ ಫ್ಯಾಮಿಲಿ ನಾವು ಕೇಳಕ್ಕಾಗಲ್ಲ, ನೋಡಕ್ಕಾಗಲ್ಲ ಅಂತದ್ದು. ಸೊ ಇದ್ರ ವಿರುದ್ಧ ನೀವು ಮಾತಾಡ್ತಿದ್ರಿ, ವಿ ಆರ್ ವೆರಿ ಪ್ರೌಡ್ ಆಫ್ ಯು ಅಂತ. ಈ ತರ ವಿಕೃತ ಮಾಡೋಂಥವ್ರಿಗೆ ಏನ್ ಸಿಗುತ್ತೆ ಅಂತ ಸೀರಿಯಸ್ಲಿ ಅರ್ಥನೇ ಆಗ್ತಾ ಇಲ್ಲ. ಇದು ನಮ್ಮ ಸಿಸ್ಟಮೇ ಸರಿ ಇಲ್ಲ. ಯಾಕೆಂತಂದ್ರೆ ಇದ್ರ ಬಗ್ಗೆ ಪೊಲೀಸ್ ಆಗ್ಲಿ, ಡಿಪಾರ್ಟ್ಮೆಂಟ್ ಆಗ್ಲಿ, ಸೈಬರ್ ಕ್ರೈಮ್ ಅವರೇ ಒಂದು ಇನಿಷಿಯೇಟಿವ್ ತಗೋಬೇಕು. ಇದನ್ನ ನೋಡಿದ ತಕ್ಷಣ ಯಾವಾಗ ಕಾಪಿ ಇಂಥದ್ದು ನೋಡ್ತಾರೆ, ಅವ್ರನ್ನ ಇಮಿಡಿಯೇಟ್ ಕಾನ್ಫಿಸ್ಕೇಟ್ ಮಾಡಿ ಅದಕ್ಕೇನು ಶಿಕ್ಷೆ ಕೊಡಬೇಕು. ಇದು ಮಾಸ್ ಆಗಿ ಹೋಗ್ಬೇಕು, ಜನಗಳಿಗೆ ಭಯ ಹುಟ್ಟಬೇಕು. ಆದ್ರೆ ಮಾಡ್ತಾ ಇಲ್ಲ. ಈಗ ನಾನು ಹೇಳ್ತೀನಿ ಕೇಳಿ, ಮೊನ್ನೆ ನಾವು ಸೈಬರ್ ಕ್ರೈಮ್ಗೆ ಏನು ಆನ್ ಕಾಲ್, ಈಗ ನಿಮ್ಮ ಕಾಲ್ ಏನಿದೆ ಆನ್ಲೈನ್ ಸೈಬರ್ ಕ್ರೈಮಿಗೆ ನೀವು ಫೋನ್ ಮಾಡಿದ್ರೆ ಏನ್ ಹೇಳ್ತಾರೆ ಗೊತ್ತಾ? ನೀವೇ ಬ್ಲಾಕ್ ಮಾಡಿಬಿಡಿ, ಇದು ನೀವೇ ಒಂದು 20 ಜನನ ಕರ್ಕೊಂಡು ಹೋಗ್ಬಿಟ್ಟು ಅದು ಯಾವ್ದು ಇನ್ಸ್ಟಾಗ್ರಾಮ ಇದು, ಅದನ್ನ ಅವ್ರಿಗೆ ಹೇಳಿ ಬ್ಲಾಕ್ ಮಾಡಿಸಿ. ಯಾವ್ದಾದ್ರು ಸೆಲೆಬ್ರಿಟೀಸ್ ಆಗ್ಲಿ, ಯಾರಾದ್ರೂ ಈಗ ರೋಡಲ್ಲಿ ನಿಂತ್ಕೊಂಡು ಎಲ್ಲರೂ ಫೋನ್ ಇಸ್ಕೊಂಡು ಇದನ್ನ ಮಾಡೋಕ್ಕಾಗುತ್ತಾ? ದೆನ್ ವೈ ಆರ್ ದೇ? ಅವ್ರು ಏನಕ್ಕಿರೋದು? ಆಮೇಲೆ ನಾವು ಈಗ ಸ್ಟೇಷನ್ಗೆ ಹೋಗಿ ನಮಗೀಗ ಕೆಲವು ಪರಿಚಯ ಇರೋ ಸಾಹೇಬ್ರ ಹತ್ರ, ಅಲ್ಲಿ ಪೊಲೀಸ್ ಅವ್ರ ಹತ್ರ ಮಾತಾಡಿ, ಸೊ ವಿ ಹ್ಯಾವ್ ಗಿವನ್ ರಿಜಿಸ್ಟರ್ಡ್ ಕಂಪ್ಲೇಂಟ್, ಇವ್ರಿಗೆಲ್ಲ ಶಿಕ್ಷೆ ಆಗಬೇಕು ಅಂತ ಭಾಳ ಸ್ಟ್ರಾಂಗ್ ಆಗಿ ಕೋರ್ಟಿಂದ ಆರ್ಡರ್ಸ್ ತಂದು ಇವ್ರ ಮೇಲೆ FIR ಮಾಡಿಸಿ ಇವರಿಗೆ ಶಿಕ್ಷೆ ಆಗಬೇಕು. ಆ್ಯಂಡ್ ನೆಕ್ಸ್ಟ್ ಈಗ ಏನು ಇನ್ನು ಮುಂದೆ ಮಕ್ಕಳೇನು ಬರ್ತಾರೆ ಇಂಥದ್ದು ನೋಡಬಾರ್ದು ಅವರು. ಆಮೇಲೆ ಆ್ಯಕ್ಚುಲಿ ಸೋಷಿಯಲ್ ಮೀಡಿಯಾ ಇನ್ಫ್ಲುಯೆನ್ಸರ್ಸ್ ಯಾರು ಅಂತಂದರೆ, ಒಂದು ಯಾವುದಾದ್ರೂ ಒಂದು ಒಳ್ಳೆ ವಿಚಾರದ ಬಗ್ಗೆ ಅಥವಾ ಸಮಾಜದಲ್ಲಿ ಆಗ್ತಿರೋ ಒಂದು ಕೆಟ್ಟದ್ರ ಬಗ್ಗೆ ಅದನ್ನ ಜನಗಳಿಗೆ ಹೀಗೆ ಮಾಡಬಾರ್ದು ಅನ್ನೋದು ಅರಿವನ್ನ, ಒಳ್ಳೇದೇನಾದ್ರೂ ಅವ್ರು ಹೇಳ್ಕೊಂಡ್ ಬಂದ್ರೆ ಅವ್ರಿಗೆ ಈ ಲೈಕ್ಸ್ ವ್ಯೂಸ್ ಬಹಳ ಸಿಗಲ್ಲ. ಹೌದು, ಕೆಟ್ಟದೇ ಏನಾದ್ರೂ ಮಾಡಿದ್ರೆ ತುಂಬಾ ಜನ ಅದಕ್ಕೆ ಇನ್ಫ್ಲೂಯೆನ್ಸ್ ಆಗ್ತಾರಲ್ಲ. ಹೌದು, ನನಗೆ ಆ್ಯಂಡ್ ಇಟ್ ಇಸ್ ವೆರಿ ಏನು ತುಂಬಾ ಬೇಜಾರಂತಂದ್ರೆ, ನಾವೀಗ ಚಿಕ್ಕವ್ರು ಇರ್ಬೇಕಾದ್ರೆ ನಾವು ಕೆಲವು ಟಿವಿಲಿ ದೂರದರ್ಶನ ಆಗಿರ್ತಾ ಇತ್ತು. ಆಗೆಲ್ಲ ಟಿವಿಲಿ ನಾವು ನೋಡ್ಕೊಂಡು ಬಂದಾಗ ಹೇಗಿತ್ತು ಅಂತಂದ್ರೆ, ನಾವು ಇಂಥವ್ರ ತರ ಆಗ್ಬೇಕು, ನಾವು ಹೀಗಾಗ್ಬೇಕು. ಅಟ್ಲೀಸ್ಟ್ ನಾವು ನಡ್ಕೊಂಡು ಹೋದಾಗ ಈ ಕ್ಷೇತ್ರದಲ್ಲಿ ನಾವು ಮಾಡ್ತಿರೋ ಕೆಲಸದಿಂದ ನಮ್ಮನ್ನ ಜನಗಳು ಗುರ್ತಿಸ್ಬೇಕು. ಇವತ್ತು ತುಂಬಾ ಖುಷಿ ಆಗುತ್ತೆ ನಮ್ಮ ಜೊತೆ ಎಲ್ಲ ಸೆಲ್ಫಿ ತಗೋಬೇಕಾದ್ರೆ. ಆದ್ರೆ ಇವತ್ತು ಎಲ್ಲಿಗೆ ಟರ್ನ್ ಆಗ್ತದೆ, ಯೂತ್ಸ್ ಎಲ್ಲ ಯಾರು ಸಾಧನೆ ಮಾಡೋದು, ಈಗ ನಾವೆಲ್ಲ ಬಿಡಿ, ನಮ್ದು ಒಂದು ಸಾಸಿವೆ ಅಷ್ಟು ನಮ್ದು ಅಚೀವ್ಮೆಂಟ್ಸ್ ಇಲ್ಲ ಅಂತ ಅನ್ಕೊಳ್ಳೋಣ. ಈಗ ಹಿರಿಯ ನಟರು ಮೊನ್ನೆ ನೋಡಿ, ತುಂಬಾ ನಮ್ಮ ಸೀನಿಯರ್, ನನ್ನ ಹೆಸರು ತಗೊಳ್ಳೋದಕ್ಕೆ ಇಷ್ಟಪಡಲ್ಲ, ಅವರೆಲ್ಲ ಕೆಲವರು ಸತ್ಯ ಹೋಗಿದ್ದಾರೆ ಅಂತ ಮಾಡಿದ್ದಾರೆ. ಅವರು ಕ್ಲಾರಿಟಿನೂ ಕೂಡ ಕೊಟ್ಟಿದ್ದಾರೆ. ಅವ್ರದ್ದು ಮೊನ್ನೆ ನೋಡಿದೆ ನಾನು FIR, ನಾನೀಗ ಸ್ಟೇಷನ್ಗೆ ಹೋಗಿ ನಾನು ಮಾಡಿಸಿದೀವಿ. ಅದೆಲ್ಲಿ ತನಕ, ಎಲ್ಲಿವರೆಗೂ ಬಂತು ಕೇಸು? ಅವ್ರು ಮಾಡಿಸಿದ್ದಾರೆ FIR. ಈಗ ಅವ್ರ ವಿರುದ್ಧ ಕಾರಣ ಹೋಗುತ್ತೆ, ಸೋಷಿಯಲ್ ಮೀಡಿಯಾದಲ್ಲಿ ತೀರೇ ಹೋಗಿದ್ದಾರೆ ಅಂತ. ಅವ್ರು ಆಕ್ಚುಲಿ ಬದುಕಿದ್ದಾರೆ. ಆಮೇಲೆ ಇನ್ನು ಕೆಲವು ಹೆಣ್ಣು ಮಕ್ಳ ಬಗ್ಗೆ ಕೆಟ್ಟದ್ದು ಅವ್ರದ್ದು ನೋಡಿದೆ ನಾನು. ಸೊ ಇವ್ರ ಬಗ್ಗೆ ಎಲ್ಲ ಸ್ಟೇಷನ್, ಈಗ ಆಲ್ರೆಡಿ ಕೆಲವರು ನಮ್ಮ ಬಿಗ್ ಬಾಸೇ, ಈಗ ನಮ್ಮ ಡಾಕ್ ಸತೀಶ್ ಎಲ್ಲ ಏನಿದ್ದಾರೆ, ಅವ್ರ ವಿರುದ್ಧ ಕೆಲವರು ಏನೇನೆಲ್ಲ ಮಾತಾಡಿ ಈಗ ಕೋರ್ಟ್ಗೆ ಅಲಿತಾ ಇದಾರೆ. ಅವರು ಆಲ್ರೆಡಿ ಕೋರ್ಟ್ಗೆ ಅಲಿತಾ ಇದ್ದಾರೆ. ಸೊ ಇದೆಲ್ಲ ಬೇಕಾ? ನಿಮ್ಮ ಒಂದು ಇದಕ್ಕೆ ಯಾಕೆ ಅಷ್ಟೆಲ್ಲ ರಿಸ್ಕ್ ಮಾಡ್ತಾರೆ? ಆಮೇಲೆ ಕೆಲವು ಯೂತ್ಸ್ ಈಗ ಇದ್ರ ಬಗ್ಗೆ ಬಹಳ ಎಜುಕೇಶನ್ ಬೇಕು. ಬಹುಶಃ ಮನೆಯಲ್ಲಿ ಒಳ್ಳೆ ಸಂಸ್ಕಾರ ಇಲ್ವೋ, ಅಥವಾ ಅಪ್ಪ ಅಮ್ಮ ನೀನೊಬ್ಬ ಒಳ್ಳೆ ಸಾಧಕನಾಗಬೇಕು, 4 ಜನ ಗುರ್ತಿಸ್ಬೇಕು, ಇಂಥ ಮಾರಲ್ಸ್ ಕೊಡ್ತಾ ಇಲ್ವೋ, ಅಥವಾ ಟೀಚರ್ಸ್ಗಳು ಫೇಲ್ ಆಗಿದಾರೋ, ಅವ್ರು ವಿದ್ಯಾಭ್ಯಾಸ ಇದೆಯೋ ಇಲ್ವೋ ಅಂತಲೂ ಗೊತ್ತಿಲ್ಲ, ಟೀಚರ್ಸ್ಗಳು ಫೇಲ್ ಆಗಿದಾರೋ. ಹೈಯೆಸ್ಟ್ ಮೆಜಾರಿಟಿ ಏನು ಗೊತ್ತಾ, ಒಂದು ಭಾಳ ಚಪ್ರಿಗಳ ಆ್ಯಟಿಟ್ಯೂಡ್ ಥರ. ಮತ್ತು ದೇ ಎಂಜಾಯ್ ಬೇರೆಯವ್ರನ್ನ, ಯಾರಾದರೂ ಸ್ವಲ್ಪ ಪಾಪ್ಯುಲರ್ ಆಗಿದ್ದಾಗ ಅವ್ರನ್ನ ಡೌನ್ ಮಾಡಿದಾಗ ದೇ ಎಂಜಾಯ್, ಅದಕ್ಕೇನು ಕಮೆಂಟ್ಸ್ ಕೊಟ್ಟು ಅದನ್ನ ಭಾಳ ಸೆಲೆಬ್ರೇಟ್ ಮಾಡ್ತಾರೆ. ಹೌ ಸ್ಯಾಡಿಸ್ಟಿಕ್, ಮೆಂಟಲಿ ಎಷ್ಟು ಸ್ಯಾಡಿಸ್ಟಿಕ್. ಆ್ಯಂಡ್ ಏನು ಗೊತ್ತಾ, ಅವ್ರಿಗೆ ಅರ್ಥ ಆಗ್ತಾ ಇಲ್ಲ, ನಾನು ಎಂಥ ಒಂದು ಗಲೀಜು ಕೆಲಸ ಮಾಡ್ತಾಯಿದ್ದೀನಿ, ಅವರೆಲ್ಲಿದ್ದಾರೆ, ನಾವೆಲ್ಲಿದ್ದೀವಿ, ಅವ್ರ ಥರ ಆಗದಿದ್ರೂ ಪರವಾಗಿಲ್ಲ, ನಾವು ಬೇರೆಯವ್ರಿಗೆ ಇನ್ಸ್ಪಿರೇಷನ್ ಆಗಬೇಕು, ಇಂಥದ್ದು ಥಾಟ್ಸ್ ಬರ್ತಾ ಇಲ್ಲ. ದೇ ಆರ್ ಎಂಜಾಯಿಂಗ್ ದಿಸ್. ಆ್ಯಂಡ್ ಇದೇನಾಗ್ತದೆ, ಇದಕ್ಕೆ ಈಗ ನಾವು ಕಾನೂನು ಪ್ರಕಾರ ಈಗಲೇ ನಾವು ಕ್ರಮ ತಗೊಳ್ಳಿಲ್ಲ ಅಂತಂದರೆ, ಇವತ್ತು ಏನೊಂದು 50 ಜನ ಇದ್ದಾರೆ, ನಾಳೆ 500 ಜನ ಆಗ್ತಾರೆ. ಇವರೊಂದು 500 ಜನ ಆಗ್ತಾರೆ, ಆ 500 ಇನ್ನು 1000 ಜನ ಆಗ್ತಾರೆ. ಇನ್ನು ಸೋಷಿಯಲ್ ಮೀಡಿಯಾ ತೆಗೆದ್ರೆ ಯಾರು ಕೆಲವು ಕ್ಷೇತ್ರದಲ್ಲಿ ಕೆಲಸ ಮಾಡೋ ಹಾಗೆ ಇಲ್ಲ ಇದರಿಂದ.
ಸೊ ಇದಕ್ಕೆ ನಾವು ಏನ್ ಮಾಡ್ತೀವಿ ಅಂತ ಇಲ್ಲ, ಕಂಟೆಂಟ್ ಕ್ರಿಯೇಷನ್ ಅನ್ನೋ ವಿಷಯ ಒಂದು ಟಾಪಿಕ್ ಅನ್ನ ತಗೊಂಡು ಈ ರೀತಿ ವಿಕೃತಿ ಮೆರಿತಾ ಇರೋದು ಅವರು. ಹೌದು, ಇಲ್ಲ ಕಂಟೆಂಟ್ ಅಂತಾನೆ ಹೇಳ್ತಾ ಇದಾರೆ ಇದನ್ನ. ದಿಸ್ ಇಸ್ ನಾಟ್ ಅ ಕಂಟೆಂಟ್. ಕಂಟೆಂಟ್ ಅಲ್ಲ ಇದು. ಒಬ್ಬರನ್ನ ಒಂದು ನೀಚ ತೋರಿಸಿ ಅಥವಾ ಅವ್ರಿಗೆ ಕೆಟ್ಟದಾಗಿ ಮಾತಾಡಿ ಅವರು ಮಾಡಿರೋ ಸಾಧನೆಗಳನ್ನ ಅಂಥವ್ರದ್ದೇ ಒಂದು ಚಪ್ರಿಗಳ ಗುಂಪು ಮಧ್ಯೆ ಆ ಲೈಕ್ಸ್ ಕಮೆಂಟ್ಸ್ಗೋಸ್ಕರ ಡೌನ್ ಮಾಡಿ, ಇಟ್ ಲುಕ್ಸ್ ವೆರಿ ಚೀಪ್. ಈಗ ಕೆಲವರೆಲ್ಲ ಸೆಲೆಬ್ರಿಟೀಸ್ಗಳು ಏನ್ ಮಾಡ್ತಾರೆ ಗೊತ್ತಾ, ಗೊಚ್ಚೆ ಕಲ್ಲೆಸೆಯೋದು ಬೇಡ ಅಂತ ಸುಮ್ಮನೆ ಆಗಿದ್ದಾರೆ. ಈ ಗೊಚ್ಚೆ ಏನಾಗುತ್ತೆ ನೆಕ್ಸ್ಟ್, ಈ ಗೊಚ್ಚೆ ಬಹಳ ದೊಡ್ಡದಾಗಿ ನೆಕ್ಸ್ಟ್ ಆ ದಾರಿಲಿ ನಡ್ಕೊಂಡು ಹೋಗಕ್ಕೆ ಸಾಗದೇ ಇರೋ ಮಟ್ಟಿಗೆ ಆಗುತ್ತೆ ಈ ಗೊಚ್ಚೆ. ಸೊ ಯಾರಾದ್ರೂ ಕಲ್ಲುಗಳನ್ನ ಹಾಕಿ, ಹೌದು ನಮಗೆ ಫಸ್ಟ್ ಹಾರುತ್ತೆ, ಅದನ್ನ ಕಲ್ಲುಗಳನ್ನ ಹಾಕಿ ಇವತ್ತು ಎಲ್ಲಾ ರೀತಿಲಿ ಇದನ್ನ ಮಟ್ಟ ಹಾಕಿದ್ರೆ ಮುಂದೆ ಏನು ಪ್ರತಿಭೆಗಳು ಬರ್ತಾರೆ, ಬಹಳ ಧೈರ್ಯವಾಗಿ ಬರ್ಬೋದು. ಆಮೇಲೆ ಇನ್ನೊಂದು ಪಲ್ಲವಿ ಅವರೇ, ನನಗೆ ತುಂಬಾ ದುಃಖ ಏನು ಅಂತಂದ್ರೆ, ಈಗ ಈಗ ಒಂದು ಮನೇಲಿ ಈಗ ಚಿಕ್ಕ ಮಕ್ಳು ಇರ್ತಾರೆ, ಕೆಲವು ಮಕ್ಕಳು ಹಾಡು ಹೇಳ್ತಾರೆ, ಕೆಲವು ಶ್ಲೋಕಗಳನ್ನು ಹೇಳ್ತಾರೆ, ಮತ್ತೆ ತುಂಬಾ ಚೆನ್ನಾಗಿ ಡ್ಯಾನ್ಸ್ ಮಾಡ್ತವೆ, ಮತ್ತೆ ಕೆಲವು ಜನರಲ್ ನಾಲೆಜ್ ತುಂಬಾ ಚೆನ್ನಾಗಿರುತ್ತೆ. ಮಕ್ಳ ಹತ್ರ ಕ್ವಶನ್ ಕೇಳ್ದಾಗ ಅದು ಉತ್ತರ ಕೊಡ್ತಾ ಹೋಗ್ತಾ ಇರುತ್ತೆ. ನಮಗೆ ಆಶ್ಚರ್ಯ ಆಗುತ್ತೆ, ಹೇಗೆ ಈ ಮಗುಗೆ ಇಷ್ಟು ಟ್ಯಾಲೆಂಟ್ ಅಂತ. ಇದನ್ನೆಲ್ಲ ಅವರು ಸೋಷಿಯಲ್ ಮೀಡಿಯಾದಲ್ಲಿ ಹಾಕ್ತಾರೆ, ಖುಷಿ ಆಗುತ್ತೆ, ಒಳ್ಳೇದು ಅಂತ. ಇದೊಂದು ಮಾದರಿ, ಬೇರೆ ಮಕ್ಕಳನ್ನು ಟ್ರೈನ್ ಆಗ್ತಾರೆ. ಇವ್ರುಗಳೇ ಬೇರೆಯವ್ರದ್ದು ಈಗ ಯಾವ್ದಾದ್ರು ಕೆಟ್ಟದ್ದು ಬಂದಾಗ ಅದಕ್ಕೆ ಗೀಕ್ಸ್ ಮಾಡ್ತಾರೆ. ಯಾಕೆ? ನಿಮ್ಮ ಮಕ್ಕಳು ಮಾಡಿದಾಗ ಅದು ಬಹಳ ಹೆಮ್ಮೆ ವಿಷಯ ನಿಮಗೆ. ಬೇರೆಯವ್ರ ಮನೆ ಮಕ್ಕಳು ಅಲ್ವಾ, ಬೇರೆಯವ್ರ ಮಕ್ಕಳು ಈಗ ಅವರೇ ಏನಾದ್ರೂ ಒಳ್ಳೇದು ಮಾಡಿದಾಗ ಅವ್ರಿಗೆ ಲೈಕ್ಸ್ ಕ್ಲಾಪ್ಸ್, ಒಂದು ಯಾವ್ದಾದ್ರು ವೇದಿಕೆಯಲ್ಲಿ ಸನ್ಮಾನ ಆದಾಗ ಅವ್ರಿಗೆಲ್ಲ ಬಹಳ ಸಂತೋಷ ಆಗುತ್ತೆ. ಅದೇ ಬೇರೆಯವ್ರಿಗಾದಾಗ ಇವ್ರಿಗೇನು ಸ್ಯಾಡಿಸಮ್ ಅಥವಾ ಮನೋವಿಕೃತಿನ ಅದು. ಸೊ ಐ ಡೋಂಟ್ ನೋ ವೈ ಸೈಕ್ಯಾಟ್ರಿಸ್ಟ್ಗಳು ಬರಬೇಕು. ಇದು ಏನೋ ಎಲ್ಲೋ ತಪ್ತಾ ಇದೆ ಅಂತ ಅನ್ಸುತ್ತೆ. ದಿಸ್ ಇಸ್ ನಾಟ್ ಹೌ ದ ಯೂತ್ ಶುಡ್ ಗೋ. ಯೂತ್ಸ್ ಅಂದರೆ ಒಂದು ಸ್ಟೇಟ್ ಇದ್ದು ಯಾವುದೇ ಒಂದು ಒಳ್ಳೆ ವಿಚಾರಕ್ಕೆ ಒಬ್ರು ಕೈ ಹಿಡಿದು ಈಗ ನಾವು ಸಪೋರ್ಟ್ ಮಾಡ್ಬೇಕು. ಈಗ ನೋಡಿ, ಒಬ್ಬ ಹುಡುಗ ಈಸ್ ಅ ಸೋಷಿಯಲ್ ಮೀಡಿಯಾ ಇನ್ಫ್ಲುಯೆನ್ಸರ್. ಅವರು ತುಂಬಾ ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ. ಓಕೆ, ಒಂದು ನಿಮಿಷ ನೋಡಿ, KK ವ್ಲಾಗ್ಸ್ ಕನ್ನಡಿಗ ಅಂತ. ಈ ಹುಡುಗ ನೋಡಿ ಸಮಾಜದಲ್ಲಿ ಒಂದು ಒಳ್ಳೊಳ್ಳೆ ಇನ್ಫಾರ್ಮೇಶನ್ ನ ತಂದು ಜನಗಳಿಗೆ ಮುಟ್ಟಿಸ್ತಿದ್ದಾರೆ. ಓಕೆ, ಈ ವ್ಯಕ್ತಿ, ನಾನು ಅವ್ರಿಗೆ ಒಂದು ಮೆಸೇಜ್ ಮಾಡ್ತೀನಿ, ತುಂಬಾ ಒಳ್ಳೆ ವಿಡಿಯೋ ಮಾಡ್ತಾ ಇದ್ದೀರಾ, ನಿಮಗೆ ಒಳ್ಳೇದಾಗ್ಲಿ ಅಂತ. ನೋಡಿ ಅವರ ರೆಸ್ಪಾನ್ಸ್, ನಮ್ಮ ಬಿಗ್ ಬಾಸ್ ಅಲ್ಲಿ ನೋಡ್ತಾ ಇದ್ದೆ ಡೈಲಿ, ದೊಡ್ಡ ಸೆಲೆಬ್ರಿಟಿ ಆಗಿರೋ ನೀವು ನನ್ನಂತ ಒಬ್ಬ ಚಿಕ್ಕ ಕ್ರಿಯೇಟರ್ಗೆ ಮೆಸೇಜ್ ಮಾಡಿ ಕಾಂಪ್ಲಿಮೆಂಟ್ ಕೊಡ್ತಾ ಇದ್ದೀರಾ ಅಂದ್ರೆ ನನ್ನ ಭಾಗ್ಯ ಅಂತ. ಸಿ, ದೇ ಆರ್ ವೆರಿ ಜೆನ್ಯೂನ್ಲಿ ಹಾರ್ಡ್ ವರ್ಕಿಂಗ್. ನಾವು ಅವ್ರಿಗೆ ಸಪೋರ್ಟ್ ಮಾಡಿ ಅವ್ರಿಗೆ ಎಷ್ಟು ಖುಷಿ ಆಗುತ್ತೆ, ಒಂದು ಇನ್ಸ್ಪಿರೇಷನ್ ಆಗುತ್ತೆ ಇನ್ನೂ ಮಾಡಬೇಕು ಅಂತ. ಇನ್ನು ಉಳಿದಿರೋ ಈ ಟ್ರೋಲರ್ಸ್ ಅಂತ ಹೇಳ್ಕೊಂಡು, ಎಲ್ಲ ಟ್ರೋಲರ್ಸ್ ಅಂತ ಹೇಳಲ್ಲ, ಇನ್ನು ಇನ್ನೊಂದೇನು ರೋಸ್ಟರ್ಸ್ ಅಂತ. ರೋಸ್ಟರ್ ಅಂದ್ರೆ ಬಹಳ ಒಂದು ಇವ್ರಿಗೇನ್ ಗೊತ್ತಾ, ಇವ್ರನ್ನ ಕರ್ಸಿ ಇವ್ರಿಗೆ ಒಂದು ಜ್ಞಾನಪೀಠನೋ ಅಥವಾ ಒಂದು ಭಯಂಕರ ಒಂದು ಬಹಳ ದೊಡ್ಡ ಒಂದು ಅಶೋಕ ಚಕ್ರ ಇಂಥದ್ದು ಅವಾರ್ಡ್ಸ್ ಕೊಡ್ಬೇಕು ಇವ್ರಿಗೆ. ಇಂಥ ಬಹಳ ದೊಡ್ಡ ಕೆಲಸ ಅಂದ್ರೆ ಯಾವ್ದಾದ್ರು ಸಾಧನೆ ಮಾಡ್ತಿರೋರ್ ಬಗ್ಗೆ ಕೆಟ್ಟದಾಗಿ ಮಾತಾಡಿ, ಯಾವ್ದಾದ್ರು ಆಂಟಿ ಸೋಷಿಯಲ್ ಎಲಿಮೆಂಟ್ ಬಗ್ಗೆ ಮಾಡ್ಲಿ, ಅದಕ್ಕೆ ನಾವು ಇರ್ತೀವಿ, ನಾವು ಜೊತೆ ಇರ್ತೀವಿ, ಅದ್ರ ಬಗ್ಗೆ ಮಾತಾಡೋಣ, ಅದ್ರ ಬಗ್ಗೆ ಇದಾಗ್ತದೆ, ಇದನ್ನ ಅವೇರ್ನೆಸ್ ತರೋಣ. ಅದನ್ನ ಬಿಟ್ಟು ಎಷ್ಟೋ ಕಷ್ಟಪಟ್ಟು ಹಳ್ಳಿಯಿಂದ ಬಂದು ಎಷ್ಟೋ ಕಷ್ಟಪಟ್ಟು ಇವತ್ತು ಬಂದಿದ್ದೀವಿ. ಆಮೇಲೆ ನಾವು ಬಂದಿರೋದೊಂದು ಹಳ್ಳಿಯಿಂದ ಬಂದ ತಕ್ಷಣ ನಾವು ಹಳ್ಳಿಯವನಾಗೇ ಇರಬೇಕು, ನಾನು ಹೀಗೆ ಇರಬೇಕು ಅಂತ ಏನೂ ಇಲ್ಲ. ನನಗೆ ಈ ರೀತಿ ಆಗ್ಬೇಕು ಅನ್ನೋ ಛಲ ಇದ್ರೆ ನಾನು ಹಳ್ಳಿಯಿಂದ ಫಾರಿನಲ್ಲಿ ಹೋಗಿ ಕೂಡ ನಾನು ದೊಡ್ಡ ಸ್ಥಾನಮಾನವನ್ನ ಪಡ್ಕೋಬಹುದು. ಬಟ್ ಇಲ್ಲಿ ಆ ರೀತಿ ನಡೀತಾ ಇಲ್ಲ. ಆಮೇಲೆ ನಾನು ಇನ್ನೊಂದು ವಿಚಾರದ ಬಗ್ಗೆ ಮಾತಾಡಿರೋದು ಏನು ಅಂತಂದ್ರೆ, ಇವತ್ತು ಕೆಲವು ಕ್ರಿಂಜ್ ಮತ್ತೆ ಸಿಲ್ಲಿ ಈ ಹುಚ್ಚುಚ್ಚರಂಗ ಆಡಿ ಮಾನಸಿಕ ಅಸ್ವಸ್ಥರ ತರ ಆಡಿ ಈ ಲೈಕ್ಸ್ ಕಮೆಂಟ್ಸ್ಗೆ ಎಂಟರ್ಟೈನ್ಮೆಂಟ್ ಮಾಡ್ಲಿ. ಆದರೆ ಇದ್ರ ಜೊತೆ ಇನ್ನು ಕೆಲವರು ಇವರಿಗೆ ಇನ್ಸಲ್ಟ್ ಮಾಡ್ಕೊಂಡು ಒಂದು ಕೆಲವು ಲೈಕಿಂಗ್ಸ್ಗೆ ಇದಕ್ಕೆ ಇನ್ನೊಂದು ಇವರಿಗೆ ಸಪೋರ್ಟ್ ಮಾಡ್ಕೊಂಡು ಒಬ್ರು ಬರ್ತಾರೆ. ಇವರು ಎಲ್ಲಿಂದ ಹುಟ್ಕೊಂಡಿದಾರೋ, ಯಾರು ಇವರು ಅಂತಾನೆ ಗೊತ್ತಿರಲ್ಲ. ಇವರು ನಾವಿದೀವಿ ಅಂತ ಇವ್ರಿಗೆ ಸಪೋರ್ಟ್ ಮಾಡ್ಕೊಂಡು, ಆಮೇಲೆ ಯಾರಿಗೆ ಸಪೋರ್ಟ್ ಮಾಡ್ತಾ ಇದಾರೆ? ಇಲ್ಲಿ ನ್ಯಾಷನಲ್ ಇಶ್ಯೂಸ್ ಇಷ್ಟು ನಡೀತಾ ಇದೆ ಸಮಾಜದಲ್ಲಿ. ನಮ್ಮ ಬೆಲೆ ಏರಿಕೆಯಿಂದ ಹಿಡಿದು ಗೌರ್ಮೆಂಟ್ ಅಡ್ಮಿನಿಸ್ಟ್ರೇಷನ್ ಆಫೀಸಲ್ಲಿ ನಡೀತಾ ಇರೋ ಲಂಚದ ಬಗ್ಗೆ ಇಷ್ಟೆಲ್ಲ ಇದೆ. ಇದ್ರ ಬಗ್ಗೆ ಬರಲ್ಲ ಇವರು. ಈ ಓವರ್ ನೈಟ್ ಈ ರೀತಿ ಹುಚ್ಚರು ಪಾಪ್ಯುಲರ್ ಆಗಕ್ಕೆ ಹುಚ್ಚುಚ್ಚರಂಗ ಆಡ್ತಾರಲ್ಲ, ಇವ್ರಿಗೆ ಸಪೋರ್ಟ್ ಬಹಳ ಒಂದು ವೀರ ಕೆಲಸದ ತರ ಬರ್ತಾರೆ. ದಿಸ್ ಆಲ್ ಸಿಲ್ಲಿ ನಾನ್ಸೆನ್ಸ್ಗಳು ಏನಿದೆ ಗೊತ್ತಾ, ಸೊಸೈಟಿಲಿ ಸ್ಟಾಪ್ ಆಗಬೇಕು. ಇವತ್ತು ಮುಂಚೆ ಆದ್ರೆ ಎಜುಕೇಶನ್ ಇರಲಿಲ್ಲ, ಬಟ್ ವ್ಯಕ್ತಿಗೆ ಒಂದು ಎಥಿಕ್ಸ್ ಮಾರಲ್ಸ್ ಅಂತ ಇತ್ತು, ಒಂದು ಭಕ್ತಿ ಅಂತ ಇತ್ತು, ಭಯ ಅಂತ ಇತ್ತು. ನಾವು ಇಂಥದ್ದು ಮಾಡಬಾರ್ದು
ಅಟ್ಲೀಸ್ಟ್ ಯಾವ ಎಜುಕೇಷನ್ ದೊಡ್ಡ PhD ಡಾಕ್ಟರೇಟ್ ಡಿಗ್ರಿ ಇಲ್ದಿದ್ರು ಇಂಥದ್ದು ಮಾಡಬಾರ್ದು ಅನ್ನೋ ಒಂದು ಪರಿಜ್ಞಾನ ಇತ್ತು. ಆದರೆ ಇವತ್ತು ನಮ್ಮ ಹತ್ರ ಏನು ಬೇಕು ನಿಮಗೆ, ಇವತ್ತು ಮೊಬೈಲ್ ಒಂದಿದ್ರೆ ಎಂಥ ಡಿಗ್ರಿ ಪಾಸ್ ಮಾಡ್ಕೋಬೋದು, ಯಾರಿಗೂ ಅದು ಬೇಡ. ಎಕ್ಸ್ಪ್ಲಿಸಿಟ್ ಕಂಟೆಂಟ್, ಈ ಕ್ರಿಂಜ್ ಕಂಟೆಂಟ್, ಇದರಲ್ಲೇ ಜೀವನ ಪೂರ್ತಿಯಾಗಿ ಇವತ್ತು ನೋಡಿ ಇನ್ಸ್ಟಾಗ್ರಾಮ್ ರೀಲ್ಸ್ ಇದೆ ಎಷ್ಟು ಎಫೆಕ್ಟ್ ಆಗ್ತದೆ ಅಂತಂದ್ರೆ ಜನಗಳು ಎಷ್ಟು ಇದರಲ್ಲೇ ಇದರಲ್ಲೇ ಇದಾಗಿದ್ದಾರೆ. ಎಂಟರ್ಟೈನ್ಮೆಂಟ್ ಅಂದ್ರೆ ಅದೇ ಅವ್ರಿಗೆ. ಥಿಯೇಟರ್ಗಳು ಈಗ ನೋಡಿ ಸಫರಿಂಗ್, ಇದು ಒಂದೊಂದೊಂದಕ್ಕೆ ಹೇಗೆ ಹೋಗ್ತದೆ, ಥಿಯೇಟರ್ಗಳು ಸಫರಿಂಗ್ ಆಗ್ತದೆ. ಈಗ ಒಳ್ಳೆ ಸಿನಿಮಾ ಮಾಡಿದ್ರು ಈ ಕೆಲವರು ಇಂಥ ಕಂಟೆಂಟ್ಗಳನ್ನ ಮಾಡಿ ಆ ಸಿನಿಮಾಗಳನ್ನ ನಾಶ ಮಾಡ್ತಾ ಇದ್ದಾರೆ. ಅದ್ರ ಬಗ್ಗೆ ಬ್ಯಾಡ್ ಕಮೆಂಟ್ಸ್ ಕೊಟ್ಟು ಜನಗಳಿಗೆ ಮತ್ತೆ ಫೇಕ್ ರಿವ್ಯೂಸ್ ಕೊಟ್ಟು ಫೇಕ್ ಅವ್ರ ಬಗ್ಗೆ ಏನೋ ಕೆಟ್ಟದಾಗಿ ಮಾತಾಡಿ ಜನಗಳಿಗೆ ಮಿಸ್ರೆಪ್ರೆಸೆಂಟ್ ಮಾಡಿ, ಇದ್ರ ಬಗ್ಗೆ ಎಲ್ಲ ವಿ ಹ್ಯಾವ್ ಟು ಟಾಕ್. ಈಗ ನಮಗೂ ಬೇಡ ಇವತ್ತು ನಾವು ಇದನ್ನ ಏನು ನಾನು ಪಾಪ್ಯುಲಾರಿಟಿಗೆ ಏನೋ ಮಾಡ್ತಾ ಇಲ್ಲ. ಬಿಕಾಸ್ ನಾನು ಪಾಪ್ಯುಲರ್ ಆಗಿದ್ದಾಗಲೇ ನಾನು ಬಂದಿದ್ದು ಯಾವುದಕ್ಕೆ, ಬಿಗ್ ಬಾಸ್ಗೆ. ಬಿಕಾಸ್ ನಾನು ಕನ್ನಡದಲ್ಲೇ ಸುಮಾರು ಈ ಇನ್ಸ್ಟಾಗ್ರಾಮ್ ರೀಲ್ಸ್ ಟಿಕ್ಟಾಕ್ ಎಲ್ಲ ಬರೋದಕ್ಕಿಂತ ಮುಂಚೆನೆ ನಾನು ತುಂಬ ಚಿಕ್ಕ ವಯಸ್ಸಿಂದ ಬಂದಿರೋನು. ಸುಮಾರು 13 ವರ್ಷ ಆಯಿತು ನಾನೀಗ ಹೀರೋ ಆಗಿ ನಾನು ಲಾಂಚ್ ಆಗಿ ಕನ್ನಡ ಇಂಡಸ್ಟ್ರಿಲಿ. ಸೊ ಇನ್ನು ನನ್ನ ಭಾಳ 20s ಅಲ್ಲಿ ನಾನು ಬಂದಿರೋನು. ಸೊ ಈಗಲೂ ನಾವು ಓಕೆ ಏನೋ ಜನಗಳು ನನ್ನ ಹೆಸರಿಂದ ಹಿಡಿದು ನನ್ನನ್ನು ಕಟ್ಟಿ ನಿಲ್ಲಿಸಿರೋದು ನಮ್ಮ ಜನಗಳು. ಸೊ ಅವ್ರು ಕೊಟ್ಟಿರೋದು ನನಗೂ, ನಾನು ಅಬ್ರಾಡ್ ಫಾರಿನಲ್ಲಿ ಜಾಬ್ ಎಲ್ಲ ಬಿಟ್ಟು ಬಂದಿರೋನು ನಾನು ಇಂಡಿಯಾಗೆ. ಸೊ ನಮಗೂ ಅಯ್ಯೋ ಈ ಗಲೀಜ್ ಯಾಕೆ, ಈ ಅಸಹ್ಯ ಯಾಕೆ ಅಂತ ಹೋಗಿ ನಾನು ಒಳ್ಳೆ ಲೈಫ್ ಸ್ಟೈಲ್ನ ನಾನು ಅಲ್ಲಿ ಬದುಕ್ಬೋದು. ನಮ್ಮ ತಂದೆ ತಾಯಿಗೂ ಬೇಜಾರಾಗುತ್ತೆ. ಆದರೆ ಎಲ್ಲರೂ ಹೀಗೆ ಆದರೆ ಇದ್ರ ಬಗ್ಗೆ ಧ್ವನಿ ಎತ್ತೋದು ಯಾರು ಇದನ್ನ ಸ್ಟಾಪ್ ಯಾವಾಗ ಆಗುತ್ತೆ? ಸೊ ಇದಾಗಲಿ, ಇದು ಬಹುಶಃ ಓವರ್ನೈಟ್ ಆಗಲ್ಲ. ಈ ಓವರ್ನೈಟ್ ಫೇಮಸ್ ಸಿಗುತ್ತಲ್ಲ ಇಂಥ ಚಪ್ರಿಗಳಿಗೆ, ಈ ರೀತಿ ಓವರ್ನೈಟ್ ಆಗದೆ ಇದ್ರೂ ಇವತ್ತು ನನ್ನ ವಾಯ್ಸಿಗೆ ಈಗ ಏನೆಲ್ಲ ಧ್ವನಿ ಜೋಡಿಸ್ತಾ ಇದ್ದಾರೆ, ಧ್ರುವ ಅಂತ ಹೇಳ್ತಾ ಇರೋದು ನಿಜ ಅಂತ. ಇದು ತುಂಬ ಜನ ನನಗೆ ಈ ರೀತಿ ಸ್ಯಾಡಿಸ್ಟ್ ಏನು ಕೆಲವು ಮಕ್ಕಳಿದ್ದಾರೆ, ಇವರು ಬೇಡ, ಪೇರೆಂಟ್ಸ್ಗಳೇ ಎಲ್ಲಿ, ಅವ್ರ ಮಕ್ಕಳು ನಾಳೆ ಪೇರೆಂಟ್ಸ್ಗಳಾಗಲಿ ಸ್ವಲ್ಪ ಬುದ್ಧಿಜೀವಿಗಳು ಹೇಳಿ. ನಾನಿವತ್ತು ಏನೋ ಒಂದು ನಾನು ವಾಯ್ಸ್ ರೈಸ್ ಮಾಡಿದ್ದೀನಿ, ಅದಕ್ಕೊಂದು ದೊಡ್ಡ ಸಪೋರ್ಟ್ ಆಗಿ ಇವರೆಲ್ಲ ನಿಂತಾಗ ಬಹುಶಃ ಇನ್ನೊಂದು ಕೆಲವು ವರ್ಷಗಳು ಬೇಡ, ಇನ್ನು ಕೆಲವು ತಿಂಗಳುಗಳಲ್ಲೇ ಇದು ಸ್ಟಾಪ್ ಆಗ್ಬೋದು. ಆಮೇಲೆ ಕಾನೂನು ಕೂಡ ಇದಕ್ಕೆ ಸಪೋರ್ಟ್ ಮಾಡಿದಾಗ ಬಹುಶಃ ನೆಕ್ಸ್ಟ್ ಕೆಲವು ಪ್ರತಿಭೆಗಳಿಗೆ, ಹೆಣ್ಮಕ್ಳಾಗ್ಲಿ ಗಂಡು ಮಕ್ಕಳಾಗ್ಲಿ, ಬಹಳ ಒಂದು ನಿರ್ಭಯದಿಂದ ಅವರು ಬರ್ಬೋದು ಅಂತ ನನ್ನ ಆಸೆ. ಅವರ ಏನು ಟ್ಯಾಲೆಂಟ್ ಸ್ಕಿಲ್ಸ್ ಏನಿದೆ ಅದನ್ನ ತಂದು ಜನಗಳ ಮುಂದೆ ತಂದಿಡೋದು, ಯಾವುದೇ ಭಯ ಇಲ್ಲದೆ, ನನ್ನ ಮೇಲೆ ಯಾವುದು ಕೆಟ್ಟ ಕಮೆಂಟ್ಸ್ ಹಾಕಲ್ಲ, ನಾವು ಸೇಫ್ ಆಗಿದ್ದೀವಿ, ಅದಕ್ಕೆ ವಾಯ್ಸ್ ನಾನು ಹಾಕ್ತೀನಿ ಅಂತಂದ್ರೆ ಐ ಫೀಲ್ ಗುಡ್ ಅಬೌಟ್ ದಿಸ್. ಈಗ ಎಷ್ಟು ಜನದ ಮೇಲೆ FIR ಹಾಕಿದ್ದೀರಾ? ಯಾವ್ದು ಪೇಜು ಅಥವಾ ಅವ್ರ ನೇಮ್ ಏನಾದ್ರು ಹೇಳ್ಬೋದಾ? ಹೌದು, ಈಗ ನೋಡಿ ಸೈಬರ್ ಕ್ರೈಮ್ ಇಂದಾನೆ ಇದು. ನೋಡಿ ಇವರೆಲ್ಲ ಪೇಜ್ ಮೇಲೆ ಮಾಡಿರೋದು ನೀವು. ಇದೆಲ್ಲ ಕೆಲವು ಯಾರ್ಯಾರಂತೆಲ್ಲ ಹೇಳ್ತೀನಿ ನೋಡಿ. ಇವನು ಯಾರೋ ಅರ್ಜುನ್ KS ಅಂತ, ಇವನು ಯಾರೋ ರೋಸ್ಟರ್ ಅಂತೆ. ಇವನು ಯಾವ್ದೋ ನಾನು ಇವನ ಲೈಕಿಗೆ ಇದಕ್ಕೆ ಯಾವ್ದೋ ಒಂದು ಖಾಸಗಿಯಲ್ಲಿ ನಾನು ಕೊಟ್ಟಿರೋದು ಈ ಕುಂಬಳಕಾಯಿ ಕಳ್ಳ ಅಂತ ಅಂದ್ರೆ ಇವನೇನೋ ನನ್ನನ್ನ ಮುಟ್ಕೊಂಡು ಇವಂದು ಟೀಮ್ ಇದು. ಇವಂದು ಟೀಮ್, ಇವನು ಒಬ್ಬ ಯಾರು ಟ್ರೋಲ್ ಮಹಾದೇವ ಅಂತೆ ಇವನು. ಆಮೇಲೆ ಇವ್ರುಗಳ್ದು ಇನ್ನೊಬ್ಬ ಯಾರು ಮೊಹಮ್ಮದ್ ಜಾಫರ್ ಅಂತ ಇನ್ಸ್ಟಾಗ್ರಾಮ್ ಅಲ್ಲಿ. ಇವ್ರು ಏನ್ ಮಾಡ್ತಾರೆ ಅಂತಂದ್ರೆ, ಸರ್ ಮಾತಾಡ್ಬೇಕು ಅಂತ ನಿಮ್ಮನ್ನ ಇನ್ಸ್ಟಾಗ್ರಾಮ್ ಅಲ್ಲಿ ಕಾಲ್ ಮಾಡಿ ಅಥವಾ ನಮ್ಮ ನಂಬರ್ ತಗೊಂಡು ಕಾಲ್ ಮಾಡಿ ಇವರಿಗೆ ನಾವು ಒಳ್ಳೆ ವಿಚಾರದ ಬಗ್ಗೆ ಹೇಳಿದಾಗ ನಮ್ಮನ್ನ ಟ್ರಿಗರ್ ಮಾಡಿ ಅದನ್ನ ರೆಕಾರ್ಡ್ ಮಾಡಿ. ಈಗ ಹೊಸದು ಇದನ್ನ ಕೂಡ ನಾನು ತರಬೇಕಾಗುತ್ತೆ. ಯಾರೇ ನಿಮಗೆ ಫೋನ್ ಮಾಡಿದ್ರೆ ಸೆಲೆಬ್ರಿಟಿಗಳಿಗೆ ನೀವು ಮಾತಾಡಿ ನಿಮ್ಮನ್ನ ಟ್ರಿಗರ್ ಮಾಡ್ತಾರೆ, ನೀವು ಟ್ರಿಗರ್ ಆಗಿ ಏನಾದ್ರು ಮಾತಾಡಕ್ ಹೋದ್ರೆ ಇವ್ರುಗಳು ಅದನ್ನ ಆಡಿಯೋ ಮಾಡಿ ಮತ್ತೆ, ಅಂದ್ರೆ ಎಷ್ಟು ನೀಚ ಮಟ್ಟಿಗೆ ಇಳಿದಿದ್ದಾರೆ ಅಂತಂದ್ರೆ ಅದನ್ನ ಆಡಿಯೋ ಮಾಡ್ಕೊಂಡು ನೋಡಿ. ಇವನು ಮನು ನಾಯಕ್ ಅಂತ ತುಂಬಾ ಕೆಟ್ಟದಾಗಿ. ಸೊ ವಿ ಹ್ಯಾವ್ ಫೈಲ್ಡ್ FIR ಇವ್ರನ್ನೆಲ್ಲ ಮಾಡಿ, ಡಿಫಾಮೇಷನ್ ಕೇಸಸ್ ಎಲ್ಲ ಆಗಿದೆ ಇವ್ರ ಮೇಲೆ. ಸೊ ಎಸ್, ಅವರು ಅದೊಂದು ಪ್ರೊಸೀಜರ್ ಇದೆ, ಅದ್ರ ಪ್ರಕಾರ ಅವರು ಇವ್ರನ್ನ ಟ್ರೇಸ್ ಮಾಡಿ ಅದೇನೋ ಕಾನೂನು ಪ್ರಕಾರ ಅವ್ರಿಗೇನು ಮಾನ ಸನ್ಮಾನಗಳು ದೊರಕಬೇಕು ಅದು ದೊರಕುತ್ತೆ ಈಗ ಸದ್ಯದಲ್ಲೇ. ನೀವು ಅವ್ರನ್ನ ಅಂದೆ ಅದರ ವಿಡಿಯೋಗೆ ನೀವು ಹೋಗಿ ಮೆಸೇಜ್ ಮಾಡಿ ಆ ಥರ ಏನು ಮಾತಾಡ್ಸಿಲ್ವಾ, ಅಥವಾ ಅವ್ರು ನಿಮಗೇನು ಮಾಡಲಿಲ್ಲ? ಇಲ್ಲ, ನಮಗೂ ಒಂದು ಪೇಷನ್ಸ್ ಲೆವೆಲ್ ಅಂತ ಇದೆ. ಅವರು ಈ ರೀತಿ ಬಂದಾಗ ನಾವು ಆ ರೀತಿ ಮಾತಾಡಬಲ್ಲೆವು ಅಂತ ತೋರ್ಸೋದಕ್ಕೋಸ್ಕರ ನಾನು ಬಹಳ ಚೆನ್ನಾಗಿ ಅವರ ಭಾಷೆಯಲ್ಲೇ ಉತ್ತರಗಳನ್ನ ಕೊಟ್ಟಿದ್ದೀನಿ. ಸೊ ಅದರಿಂದ ಸ್ವಲ್ಪ ಕೆಲವು ಕಡೆ ಸ್ವಲ್ಪ ಕಮ್ಮಿ ಆಯಿತು. ಸೊ ನಮಗೆ ಜಸ್ಟ್ ನಾವೊಂದು ಇವತ್ತು ಒಂದು ಪಬ್ಲಿಕ್ ಫಿಗರ್ ಆಗಿ ಅಥವಾ ಒಂದು ಲೈಮ್ ಲೈಟಲ್ಲಿ ಇರೋದ್ರ ತಕ್ಷಣ
ನಮ್ಮ ಒಳ್ಳೆತನ ವೀಕ್ನೆಸ್ ಅಲ್ಲ ಅದು. ನಮಗೆ ಅವರ ಲೆವೆಲ್ಗೆ ಇಳಿದು ಮಾತಾಡೋದಕ್ಕೆ ಜಸ್ಟ್ ಒಂದು ಮಿಲಿ ಸೆಕೆಂಡ್ ಬೇಕಾಗಿರೋದು. ಹೌದು. ಆಮೇಲೆ ನಾವೇನಾದ್ರೂ ಆ ಥರ ಮಾತಾಡಕ್ಕೆ ಇಳಿದ್ರೆ ಇವ್ರಿಗಿಂತ ಜಾಸ್ತಿ ಮಾಸ್ಟರ್ಸ್ ಮಾಡಿದೀವಿ ಅದರಲ್ಲಿ. ಸೊ ಇದು ನಮ್ಮ ವೀಕ್ನೆಸ್ ಅಲ್ಲ. ಸೊ ಇಂಥದ್ನೆಲ್ಲ ನಿಲ್ಲಿಸಬೇಕು. ಬಿಕಾಸ್ ದಿಸ್ ಇಸ್ ನಾಟ್ ಇಟ್ ಇಸ್ ನಾಟ್ ಗೋನ್ ಲೀಡ್ ಯು ಫಾರ್ ದ ಹೆಲ್ದಿ ಸೊಸೈಟಿ. ಆ್ಯಂಡ್ ಮುಂದೆ ಬರೋರಿಗೆ ಒಂದು ಒಳ್ಳೆ ಎಕ್ಸಾಂಪಲ್ ಅಲ್ಲ. ಬರ್ತಾ ಬರ್ತಾ ನಾವಿವತ್ತು ಏನು ವಿಕಾಸ ಅಂತ ಹೇಳ್ತಾ ಇದೀವಿ ನಾವು ಎಲೆಕ್ಟ್ರಾನಿಕ್ ಮೀಡಿಯಾಸಿಂದ, ಒಳ್ಳೊಳ್ಳೆ ನಾಲೆಜಬಲ್ ಎಜುಕೇಟಿವ್ ಆಗಬೇಕೇ ಹೊರತು ನಾವು ಮುಂದೆ ಇದ್ವಲ್ಲ ಅದಕ್ಕಿಂತ ಕೀಳಾಗಿ ಹೋಗಬಾರ್ದು ಅಂತ ಅನ್ನೋದು. ಯಾಕಂದರೆ ಈ ಕಾಡು ಮನುಷ್ಯರಿಗಾದರೂ ಸ್ವಲ್ಪ ಕೆಲವು ಒಳ್ಳೆ ವಿಚಾರಗಳು ಇರ್ತವೆ, ನಾವು ಇಂಥದ್ದು ಮಾಡಬಾರ್ದು ಮಾಡಬೇಕು ಅಂತ. ಇವತ್ತು ಐ ಡೋಂಟ್ ನೋ ವೈ ಈ ರೀತಿ ಮಾನಸಿಕ ಅಸ್ವಸ್ಥರು ಯಾಕೆ ಆಗ್ತಾ ಇದ್ದಾರೆ ಯಂಗ್ಸ್ಟರ್ಸ್ ಅಂತ ಗೊತ್ತಿಲ್ಲ. ಸೊ ಇದ್ರ ಜೊತೆಗೆ ನಾನು ಒಂದಷ್ಟು ಅವ್ರು ಮಾಡಿರೋ ಕಮೆಂಟ್ಸ್ಗಳನ್ನು ನೋಡ್ತಾ ಇದ್ದೆ. ಅವ್ರ ಪೇಜ್ ನೋಡಿದಾಗ ಅವರು ನಿಮಗಂತ ಅಲ್ಲ. ಹೌದು ಅಲ್ವಾ? ಇದು ನನಗೆ ಅಂತಲ್ಲ, ನಾನು ಅದನ್ನೇ ಹೇಳ್ತಾ ಇರೋದು. ಮೆಂಟಲಿ ಅವ್ರಿಗೇನು ಮಾನಸಿಕ ಅಸ್ವಸ್ಥರ ಅಥವಾ ಏನು, ಈಗ ನಂದು ಎಷ್ಟೋ ಜನಕ್ಕೆ ಮಾಡಿದ್ದಾರೆ, ಅವರು ಬಾಯಿಗೆ ಬಂದಂಗೆಲ್ಲ ಬೈದಿದ್ದಾರೆ ಅವ್ರ ಬಗ್ಗೆ. ಆ್ಯಂಡ್ ಇಟ್ ಈಸ್ ಕೂಲ್ ಫಾರ್ ದೆಮ್. ಆ್ಯಂಡ್ ಅವ್ರಿಗೆ ಈಗ ನೋಡಿ, ನಾನು ಹಲವಾರು ವಿಚಾರದ ಬಗ್ಗೆ ಮಾತಾಡ್ತೀನಿ. ಈಗ ನಮ್ಮ ಗೋಶಾಲೆ, ಗೋವು ಎಷ್ಟು ಶ್ರೇಷ್ಠ ಅಂತ ಮಾತಾಡಿದ್ದೀನಿ, ಸನಾತನ ಧರ್ಮದ ಬಗ್ಗೆ ಮಾತಾಡಿದ್ದೀನಿ, ಮೈಂಡ್ಸ್ ಚೈಲ್ಡ್ ಮೆಂಟಲ್ ಹೆಲ್ತ್ ಬಗ್ಗೆ ಮಾತಾಡಿದ್ದೀನಿ. ನಾನು ಪ್ರಕೃತಿ, ನಮ್ಮ ಈಗ ಎಸ್ಟೇಟಿಂದ ನಾನೊಂದು ಯೂಟ್ಯೂಬ್ ಮಾಡಿದ್ದೀನಿ. ಸೊ ಪ್ರಕೃತಿ ಜೊತೆ ಮಕ್ಕಳು ಇಂಟ್ರ್ಯಾಕ್ಷನ್ ಮಾಡಬೇಕು, ಪ್ರಕೃತಿನ ಜಾಸ್ತಿ ಆಕ್ಸೆಸ್ ಕೊಡಬೇಕು. ಈ ಮನೆ, ಟಿ ವಿ, ಎಲೆಕ್ಟ್ರಾನಿಕ್, ಫೋನು, ಮೊಬೈಲ್ ಫೋನ್ನ ಬಿಟ್ಟು ಕಾಡು, ಪರಿಸರ, ಮಕ್ಕಳನ್ನ ಜಾಸ್ತಿ ಅಲ್ಲಿಗೆ ಎಕ್ಸ್ಪೋಸ್ ಮಾಡಿ ಅಂತ ಹೇಳ್ತಾ ಇದ್ದೀವಿ ನಾವು. ಸೊ ಇದ್ರ ಬಗ್ಗೆ ಎಲ್ಲ ನಾನು ಮಾತಾಡಿದ್ದೀನಿ. ಇದಕ್ಕೆ ಭಾಳ ಕಮ್ಮಿ ಲೈಕ್ಸು ಇದೆಲ್ಲ, ಯಾಕಂದರೆ ಇದರಲ್ಲಿ ಇರೋದು ಒಳ್ಳೇದು. ಅದೇ ಇಂಥವರಿಗೆ ಒಳ್ಳೆ ಜನಕ್ಕೆ ಬೇಡ. ಅಯ್ಯೋ ಇದಕ್ಕೆ ಮಾತ್ರ 24,000 ಲೈಕ್ಸು, 25,000. ಐ ಮೀನ್ ಮೆಂಟಲಿ ಸ್ಯಾಡಿಸ್ಟ್ಗಳು ಬಹುಶಃ ಅವರಿಗೆ ಅಂದರೆ ತಾನು ಮಾಡೋಕ್ಕೆ, ಯಾವಾಗ ತಾನು ಕೆಲವನ್ನ ಮಾಡೋಕ್ಕೆ ಆಗದಿದ್ದಾಗ ಬೇರೆಯವರು ಆ ಸ್ಥಾನದಲ್ಲಿ ಇರಬೇಕಾದ್ರೆ ನಂಗೆ ಡೌಟ್ ಅವ್ರಿಗೆ ಏನೋ ಸ್ಯಾಡಿಸಮ್ ಹಿಟ್ಟಾಗುತ್ತೆ, ಸಹಿಸ್ಕೊಳ್ಳೋ ಶಕ್ತಿ ಇಲ್ಲ. ಅಲ್ಲ, ನಾನು ಒಂದ್ ನೋಡ್ದೆ, ನೀವು ಅಂದ್ರೆ ಆತರ ಕಮೆಂಟ್ಸ್ ಮಾಡಿದಾಗ, ವಿಡಿಯೋಸ್ ಮಾಡಿದಾಗ ಕಂಪ್ಲೇಂಟ್ ಕೊಡ್ತಾರೆ ಅನ್ನೋದು ಗೊತ್ತಿರುತ್ತೆ, ಹೌದು, ವಿರುದ್ಧ ಮಾತಾಡ್ತಾರೆ ಅನ್ನೋದು ಗೊತ್ತಿರುತ್ತೆ, ಹೌದು, ಗೊತ್ತಿದ್ರು ಮಾಡ್ತಾರಲ್ಲ, ಅದಕ್ಕೇನ್ ಹೇಳ್ತೀರಾ ಅಂತ. ಅರಿವು ಮತ್ತೆ ಎಜುಕೇಶನ್ ನ ಕಮ್ಮಿ ಅವ್ರಿಗೆ. ಈಗ ಸುಮಾರು ಜನ ನೋಡಿ, ಈಗ ಕ್ರೈಮ್, ನಾನು ಅದ್ರ ಬಗ್ಗೆನೂ ಮಾತಾಡ್ತೀನಿ. ಅಲ್ಲಿವರೆಗೆ ಹೋಗೋವರೆಗೂ ಗೊತ್ತಿರಲ್ಲ ಅದ್ರದ್ದು ಇಂಪ್ಯಾಕ್ಟ್ ಏನು ಇರುತ್ತೆ. ಅದು ಏನು ಅನುಭವಿಸಿರೋರ ಹತ್ರ ಕೇಳಬೇಕು ಅದನ್ನ. ಎಷ್ಟು ಆಮೇಲೆ ನಂತರ ಎಷ್ಟು ಸ್ಟ್ರಗಲ್ ಸಫರ್ ಆಗಬೇಕಾಗತ್ತೆ. ನೀವು ಹೇಳ್ತೀನಿ ಕೇಳಿ, ಒಬ್ಬ ವ್ಯಕ್ತಿ ಮೇಲೆ FIR ಆಗಿ ಕೇಸ್ ಆಗುತ್ತೆ ಪೊಲೀಸ್ ಸ್ಟೇಷನಲ್ಲಿ, ಕೋರ್ಟ್ಗೆ ಅಲಿತಾನೆ ಅಂತ ಅಂದರೆ ಅಲಿತಾ ಇರೋರ ಹತ್ರ ಕೇಳಿ ಅದ್ರದ್ದು ನರ್ಕ. ಅಷ್ಟೇ ಸಾಕು, ಶಿಕ್ಷೆ ಬೇಡ ಬೇರೆ. ಬರೀ ಅಲಿಯೋದೇ ಇದೆಯಲ್ಲ, ಅಲ್ಲಿಗೆ ಇದು ಅದು ಮಾಡಿ ಲಾಸ್ಟಿಗೆ ಏನಕ್ಕಾದ್ರೂ ಇದನ್ನ ಮಾಡಿಬಿಟ್ಟೆ ಅನ್ನೋಷ್ಟು ಅದನ್ನ. ಆಕ್ಚುಲಿ ಕಂಪ್ಲೇಂಟ್ ಕೊಟ್ಟಿರೋನು ಏನಿಲ್ಲ, ಅವ್ನು ಕಂಪ್ಲೇಂಟ್ ಕೊಡ್ತಾನೆ, FIR ಆಗುತ್ತೆ, ಮತ್ತೆ ಅವನು ಫೇಸ್ ಮಾಡ್ತಾನಲ್ಲ ಅದನ್ನ. ಇಟ್ ಈಸ್ ಹೆಲ್. ಈಗಾಗಲೇ ಇದೇ ವಿಷಯಕ್ಕೆ ರಮ್ಯಾ ಅವ್ರದ್ದು ಆಲ್ರೆಡಿ ಕೇಸ್ ಆಗಿದೆ, ದರ್ಶನ್ ಅವರ ವೈಫ್ ವಿಜಯಲಕ್ಷ್ಮಿ ಅವ್ರದ್ದು ಕೂಡ ಇನ್ನೂ ಬುದ್ಧಿ ಬಂದಿಲ್ಲ. ಬುದ್ಧಿ ಬರಲ್ಲ ಅವರಿಗೆ. ಹೌದು. ಸೊ ನಾನು ಅದನ್ನೇ ಹೇಳುದು. ಇವತ್ತು ಕೂಡ ನಾನೀಗ ನಮ್ಮ ಎಂಡೋಸ್ಮೆಂಟ್ ಏನು ತಗೊಳ್ತಾ ಇದೀವಿ ನಾವೀಗ ಪೊಲೀಸ್ ಸ್ಟೇಷನ್ ಇಂದ. ಸೊ ಇದ್ರದ್ದು ಕಾಪಿ ಅಲ್ಲೇ ನಾನು ತಗೊಳ್ತೀನಿ, ನಾನು ಕಳಿಸ್ಕೊಡ್ತೀನಿ ನಿಮ್ಮ ಇದಕ್ಕೂ. ಇದನ್ನ ನಾವು ಅಧಿಕಾರಿಗಳಿಂದ ಏನು ತಗೊಳ್ತೀವಿ, ಅವರಿಗೆ ಏನು ಆಕ್ಷನ್ ತಗೊಳ್ತಿದ್ದಾರೆ ಇದನ್ನ ಎಕ್ಸ್ಪೋಸ್ ಮಾಡ್ಬೇಕು. ಇದನ್ನ ನಾನು ಅವ್ರ ಹತ್ರ ಕೇಳ್ಕೊಂಡಿದ್ದೀನಿ, ಸರ್ ಇಂಥವ್ರ ಬಗ್ಗೆ ಆಕ್ಷನ್ ತಗೊಂಡಾಗ ಮೀಡಿಯಾಗೆ ಇನ್ಫಾರ್ಮ್ ಮಾಡಿ, ಇಂಥವ್ರೆಲ್ಲ ಹಿಂಗ್ ಮಾಡಿ ಸಿಗಾಕೊಂಡಿದ್ದಾರೆ, ಇದು ಸ್ವಲ್ಪ ಪಬ್ಲಿಷ್ ಆಗ್ಲಿ, ಇದು ಹೊರಗಡೆ ಬರ್ಲಿ. ಯಾಕಂತಂದ್ರೆ ಅವ್ರು ಅರೆಸ್ಟ್ ಕಂಪ್ಲೇಂಟ್ ಕೊಡೋದು ಮಾತ್ರ ಗೊತ್ತಿರುತ್ತೆ, ಅದಾದ್ಮೇಲೆ ಏನ್ ಇಂಪ್ಯಾಕ್ಟ್ ಅನ್ನೋದು ಇಂಪ್ಯಾಕ್ಟ್ ಅದು ಗೊತ್ತಿರಲ್ಲ, ಮೀಡಿಯಾ ಮುಂದೆ ಬಂದಿರಲ್ಲ, ಹೇಳಿರಲ್ಲ ಅವರು. ಅಂದ್ರೆ ಒಂದು ಹ್ಯುಮ್ಯಾನಿಟಿಲೂ ಇರ್ಬೋದು, ಏನೋ ತಪ್ಪು ಮಾಡಿದಾವೆ ಒಂದು ಇರ್ಲಿ ಅಂತ, ಆದ್ರೆ ಅದಾಗಬಾರ್ದು. ಹಿಂಗಾದ್ರೆ ಜನಗಳಿಗೆ ಹೇಗೆ ಗೊತ್ತಾಗುತ್ತೆ? ಸೊ ಇವ್ರನ್ನ ಅರೆಸ್ಟ್ ಮಾಡಿದಾಗ, ಇವ್ರನ್ನ ಕನ್ಫಿಸ್ಕೇಟ್ ಮಾಡಿದಾಗ ಇದನ್ನ ನಾವು ತೋರಿಸ್ಬೇಕು ಮೀಡಿಯಾದಲ್ಲಿ, ಇವರು ಇಂತೆಂತ ಬಹಳ ದೊಡ್ಡ ಗನಂದಾರಿ ಕೆಲಸ ಮಾಡಿದ್ದಾರೆ, ಈ ಗನಂದಾರಿ ಕೆಲಸಕ್ಕೆ ಈ ಸ್ಥಾನಮಾನ ಗೌರವವನ್ನು ಇವರಿಗೆ ಇವತ್ತು ಕೊಡಲಾಗಿದೆ, ಇನ್ನು ಮುಂದೆ ಬೇರೆಯವರು ಮಾಡೋದಕ್ಕಿಂತ ಮುಂಚೆ ಎಚ್ಚರ ಅಂತ ಅನ್ನೋದು ಯೂತ್ಸ್ಗಳಿಗೆ ಸ್ವಲ್ಪ ಸ್ಟ್ರಾಂಗ್ ಆಗಿ ಹೋದಾಗ ಸ್ವಲ್ಪ ಕೈ ನಡಗಬಹುದು. ನೆಕ್ಸ್ಟ್ ಯಾದ ಮೇಲೆ ಇವರ ವಿಚಿತ್ರ ವಿಕೃತಿನ ಮೆರೆಯಕ್ಕೆ ಮುಂಚೆ ಸ್ವಲ್ಪ ಕೈ ನಡಗಬೇಕು ಅನ್ನೋದು ನಮ್ಮ ಇಂಟೆನ್ಷನ್. ಸೊ ಅದಕ್ಕೆ ಯಾರಾದರೂ ತಗೊಳ್ಬೇಕು ಇನಿಷಿಯೇಟಿವ್. ಸೊ ನಾವು ತಗೊಂಡಿದ್ದೀವಿ. ಸೊ ವಿ ವಿಲ್ ಹಿಟ್ ಇಟ್. ಎಷ್ಟೋ ಜನ ಇದರಿಂದ ಸಫರ್ ಆಗ್ತಾ ಇದ್ದಾರೆ. ಹೌದು, ನಾನು ಅದನ್ನೇ ಹೇಳಿದ್ದು. ರೀಸೆಂಟ್ ಆಗಿ ಇವರು ಯಾರು ಸೋನು ಅವ್ರದ್ದು ವಿಚಾರಕ್ಕೆ ಬಂದಾಗ್ಲೂ ಸೇಮ್ ಇದೆ ಆಯ್ತು. ಅದು ಕಂಪ್ಲೇಂಟ್ ಕೊಟ್ಟಾದ್ಮೇಲೆ ಅದು ಸ್ವಲ್ಪ ತಣ್ಣಗಾಯ್ತು ವಿಚಾರ. ಇಲ್ಲಾಂದ್ರೆ ಅವ್ರೇನೋ ಹೇಳಿದಾರೆ, ಇವ್ರೇನೋ ಹೇಳೋದು, ಮಾತಾಡೋದು, ಮಾತಿಗೆ ಮಾತು ಬೆಳೆಸೋದು. ಹೌದು, ನಾನು ಅದನ್ನೇ ಹೇಳಿದೆ. ಈಗ ನೀವು ಹೇಳಿದ್ರಿ ರಮ್ಯಾ ಮೇಡಮ್ ಅವರು. ಹೌದು. ಸೊ ಇಂಥದ್ದು ಬಹಳ ಸೀನಿಯರ್ಸ್ ಅವರೆಲ್ಲ ಸುಮ್ಮನೆ ಕೂತಿದ್ದಕ್ಕೆ ಇದು ಕಂಟಿನ್ಯೂ ಆಗಿದ್ದು. ಇವ್ರ ಹತ್ರ ಎಲ್ಲ ತುಂಬಾ ಪವರ್ ಇತ್ತು. ಹೌದು,
ಆಮೇಲೆ ಅವ್ರೆಲ್ಲಿದ್ದಾರೆ, ಇವರೆಲ್ಲ ಅವ್ರ ಎಲ್ಲಿದ್ದಾರೆ. ಕಾಂಟ್ರಿಬ್ಯೂಷನ್ ಏನು, ಇವ್ರು ಏನ್ ನಾನು ಮಾಡ್ತಿದ್ದಾರೆ? ಅದನ್ನೇ ಹೇಳೋದು, ಅಂಥವ್ರ ಮೇಲೆ ಈ ರೀತಿ ಮಾಡಿದಾಗ ಪಬ್ಲಿಸಿಟಿ ಒಂದೇ ಸಲ ಯಾರಪ್ಪ ಗುರು ಅಂತ ಕ್ಯೂರಿಯಾಸಿಟಿ ಹೋಗಿ ಆ್ಯಂಡ್ ದೇ ಥಿಂಕ್ ಇಟ್ ಇಸ್ ಕೂಲ್. ಇದನ್ನು ಅದೇ ಟೈಮಲ್ಲಿ ಎಲ್ಲ ಈಗ ದೊಡ್ಡ ದೊಡ್ಡ ಸೆಲೆಬ್ರಿಟೀಸ್ ಯಾರಾದರೂ ಇವರು ಸುಮ್ಮನೆ ಈ ರೀತಿ ಕಂಪ್ಲೇಂಟ್ಸ್ ಕೊಟ್ಟರೆ ಇದೆಯಲ್ಲ, ಐ ಗೆಸ್ ಇದು ಭಾಳ ಜಾಸ್ತಿ ದಿನ ತಗೊಳ್ಳಲ್ಲ ಇದು ನಿಲ್ಲೋದಕ್ಕೆ. ಆ್ಯಂಡ್ ಐ ಗೆಸ್ ವಿ ಕ್ಯಾನ್ ಗೆಟ್ ದ ಯೂತ್ಸ್ ಆನ್ ರೈಟ್ ಟ್ರ್ಯಾಕ್. ನಿಮಗೆ ನಾನು ಈ ಮೂಲಕ ಹೇಳ್ಕೊಳ್ಳೋದಕ್ಕೆ ಇದೇ ಇಷ್ಟಪಡ್ತೀನಿ, ಇದೆಲ್ಲ ಇಟ್ ಈಸ್ ಅದು ತುಂಬ ಕೂಲ್ ಮತ್ತು ಅದೊಂದು ದೊಡ್ಡ ಅಚೀವ್ಮೆಂಟ್ ಅಲ್ಲ. ಒಬ್ಬರಿಗೆ ಆಡ್ಕೊಳ್ಳೋದು, ಒಬ್ಬ ಸಾಧಕ ಸ್ಥಾನದಲ್ಲಿ ಯಾರೋ ಒಂದು ಕ್ಷೇತ್ರದಲ್ಲಿ ಒಂದು ಹೆಸರು ಮಾಡ್ತಾ ಇದ್ದಾರೆ ಅಂತಂದರೆ ಅದು ಭಾಳ ಅಲ್ಲ. ನಿಮಗಾಗತ್ತಾ, ನೀವು ಮಾಡಿ ತೋರಿಸಿ, ಅದ್ರದ್ದು ಕಷ್ಟ ಏನು ಅಂತ ನಿಮಗೆ ಗೊತ್ತಾಗುತ್ತೆ. ಒಂದು ಕ್ಷೇತ್ರನ ಆಯ್ಕೆ ಮಾಡಿಕೊಂಡು ಅದರಲ್ಲಿ ನೀವು ನಿಮ್ಮ ಒಂದು ಟ್ಯಾಲೆಂಟಿಂದ ಅಲ್ಲಿ ಗುರ್ತಿಸ್ಕೊಳ್ಳೋ ಅಂಥದ್ದು ಕೆಲಸ, ಅದು ಎಷ್ಟು ಕಷ್ಟ ಇದೆ ಅಂತ ನೀವು ನಿಮ್ಮನ್ನು ಒಂದು ಕ್ಷೇತ್ರದಲ್ಲಿ ಅಳವಡಿಸ್ಕೊಳ್ಳಿ, ಆಗ ನಿಮಗೆ ಗೊತ್ತಾಗುತ್ತೆ. ಎರಡನೇದು, ನೀವೇ ತುಂಬ ಚಿಕ್ಕವರಾಗಿ ಕಾಣ್ತೀರಾ. ಒಬ್ಬ ಸಾಧಕನನ್ನು ನೀವು ಏನೇನೋ ಮಾತಾಡಿದ್ರೆ ನೀವು ತುಂಬ ಚಿಕ್ಕವ್ರು ಕಾಣ್ತೀರಾ. ನೀವು ಬರೋವಂಥ ನಿಮ್ಮ ಮನೆದು, ನಿಮ್ಮ ತಂದೆ ತಾಯಿಯ ಸಂಸ್ಕೃತಿನ ತೋರಿಸುತ್ತೆ, ಮತ್ತು ನೀವು ಬರೋವಂಥ ಟೀಚರ್ಸ್ಗಳ ಸಂಸ್ಕೃತಿನ ತೋರಿಸುತ್ತೆ. ನಿಮ್ಮಿಂದ ಅವ್ರಿಗೆ ಅವಮಾನ ಆಗುತ್ತೆ. ಇದನ್ನು ಮಾಡಬೇಡಿ. ಹೌದು. ಮತ್ತೆ ಇನ್ನೊಂದು ಏನಂದ್ರೆ, ಈ ತರ ಕಮೆಂಟ್ಸ್ ಮಾಡೋರು ಎಲ್ಲ ಜಸ್ಟ್ ಅವರೊಂದು 20 ಇಯರ್ಸ್ ಒಳಗೆ ಅನ್ನುವಂಥದ್ದು. ಹೌದು ಹೌದು, ಯಂಗ್ಸ್ಟರ್ಸ್ ತುಂಬಾ ಯಂಗ್ಸ್ಟರ್ಸ್. ಯಾಕಂದ್ರೆ ನಾ ಲಾಸ್ಟ್ ಟೈಮ್ ರಮ್ಯಾ ಅವ್ರ ಕೇಸಲ್ಲಿ ಒಂದಷ್ಟು ಜನ ಯಾರು ಸಿಕ್ಬಿದ್ದಿದ್ರಲ್ಲ, ಎಲ್ಲರೂ ಮತ್ತೆ ಬಡ ಕುಟುಂಬದಿಂದನೇ ಬಂದಿರುವಂತವ್ರು, ಎಲ್ಲ ಕಡಿಮೆ ಏಜ್, ಇವಾಗಿನ್ನು ಡಿಗ್ರಿ ಓದ್ತಾ ಇರೋರು ಅಥವಾ PUC ಓದ್ತಾ ಇರೋರು, ಇಂಥವ್ರೇ ಕಮೆಂಟ್ಸ್ ಗಳನ್ನ ಮಾಡ್ತಾ ಇರೋರು. ನಾನು ಅದನ್ನೇ ಹೇಳ್ತಾ ಇರೋದು, ಇದರಲ್ಲಿ ಪೇರೆಂಟ್ಸ್ ಮತ್ತೆ ಟೀಚರ್ಸ್ ಕೂಡ ದೊಡ್ಡ ಕಾಂಟ್ರಿಬ್ಯೂಷನ್ ಇದೆ. ಇವ್ರುಗಳು ಏನಕ್ಕೆ ಆಗ್ತಾ ಇದ್ದಾರೆ, ತಂದೆ ತಾಯಿಗಳು ಒಳ್ಳೆ ಸಂಸ್ಕಾರ ಕೊಟ್ಟು ಬೆಳೆಸಿದ್ರೆ ಹೀಗಾಗ್ತಾ ಇರಲಿಲ್ಲ. ಈಗ ಒಂದು ಟೀಚರ್ಸ್, ಅಟ್ಲೀಸ್ಟ್ ತಂದೆ ತಾಯಿಗಳು ಪಾಪ ಕಷ್ಟಪಟ್ಟು ಅವರಲ್ಲಿ ಪಾಪ ಅವರು ಒಳ್ಳೆ ವಿದ್ಯಾಭ್ಯಾಸನ ಪಡ್ಕೊಳಕ್ ಆಗಿರಲ್ಲ, ಮಕ್ಕಳಾದ್ರೂ ಪಡ್ಕೊಳ್ಳಿ ಅಂತ ಪಾಪ ಅವ್ರು ಹಾರ್ಡ್ ವರ್ಕ್ ಮಾಡ್ತಾ ಇದ್ದಾರೆ. ಟೀಚರ್ಸ್ ಆದ್ರೂ ಇದನ್ನ ಪರ್ಸನಲ್ ಆಗಿ ನೋಡಬೇಕು, ಯಾವ ಸ್ಟೂಡೆಂಟ್ ಅಥವಾ ಈ ಮಕ್ಕಳು ಯಾವ ಮಾನಸಿಕ ವಿಕೃತಕ್ಕೆ ಒಳಗಾಗ್ತಾ ಇದ್ದಾರೆ ಅಂತ, ಯಾವ ಡೈರೆಕ್ಷನಲ್ಲಿ ಹೋಗ್ತಾ ಇದ್ದಾರೆ ಅಂತ ಪರ್ಸನಲಿ ಮಾನಿಟರ್ ಮಾಡಬೇಕು. ಮತ್ತು ಸೊಸೈಟಿನೂ ಅಷ್ಟೇ, ಇಟ್ ಇಸ್ ರೆಸ್ಪಾನ್ಸಿಬಲ್. ಆಗಲೇ ಅದನ್ನ ತಡಿಬೇಕು. ಗಿಡವಾಗಿ ಬಗ್ಗದ್ದು ಮರವಾಗಿ ಬಗ್ಗಿತೆ ಅಂತ ಒಂದು ಗಾದೆ ಇದೆಯಲ್ಲ, ಹಾಗೆ ಇದನ್ನು ಈಗಲೇ ಸ್ವಲ್ಪ ಸ್ಪಿರಿಚುವಲ್ ಟರ್ನ್ ಮಾಡಬೇಕು. ಮಕ್ಕಳಿಗೆ ಸ್ಪಿರಿಚುವಲ್ ಜ್ಞಾನ ಕೊಡಬೇಕು. ನಮ್ಮಲ್ಲಿ ಯಾವುದೇ ಧರ್ಮದಲ್ಲಾಗಿರಲಿ ಒಳ್ಳೊಳ್ಳೆ ವಿಚಾರಗಳಿದೆ, ಅದನ್ನು ಮ್ಯಾಂಡೇಟ್ರಿ ಮಾಡಬೇಕು. ನಾನು ಯಾವುದು ಮಾಡಬೇಕು ಬಿಡಿ, ಏನನ್ನ ಮಾಡಬಾರ್ದು ಅನ್ನೋದನ್ನ ಅದನ್ನ ಹೇಳ್ಕೊಡ್ಬೇಕು. ಅದು ಎಲ್ಲರಿಂದನೇ ಆಗಬೇಕು. ಇಲ್ಲಾಂದ್ರೆ ಸುಮ್ಮನೆ ಯಾವುದೋ ಪ್ರಾಣಿನ ಬೀದಿಲ್ ಬಿಟ್ರೆ ಹೀಗೆ ಆಗುತ್ತೆ. ಸುಮ್ಮನೆ ಒಂದು ಮೊಬೈಲ್ ಇಂಟರ್ನೆಟ್ ಕೊಟ್ಬಿಟ್ಟು ಯಾವುದೋ ಪ್ರಾಣಿನ ಬೀದಿಲ್ ಬಿಟ್ರೆ ಇದನ್ನೆಲ್ಲ ನಾವು ಫೇಸ್ ಮಾಡಬೇಕಾಗುತ್ತೆ. ಸೊ ಹೀಗಾಗಿದೆ ಇವತ್ತು ಪರಿಸ್ಥಿತಿ. ಈಗ ಮೋದಿ ಅವ್ರನ್ನು ಬಿಡಲ್ಲ, ರಾಹುಲ್ ಗಾಂಧಿ ಅವ್ರನ್ನು ಬಿಡಲ್ಲ. ರೀಸೆಂಟ್ ಆಗಿ ನಾನು ನೋಡ್ತಾ ಇದ್ದೆ ನ್ಯೂಸ್ ಅಲ್ಲಿ, MLA ವೈಫ್ನು ಬಿಟ್ಟಿಲ್ಲ. ಹೌದು, ಹೆಣ್ಮಕ್ಳು ಅಂತೂ ಇನ್ಸ್ಟಾಗ್ರಾಮು, ಫೇಸ್ಬುಕ್ ಅಲ್ಲಿ ವಿಡಿಯೋಸು, ಫೋಟೋಸ್ಗಳನ್ನ ಹಾಕಂಗಿಲ್ಲ. ಎಲ್ಲಿ ಹೋಗ್ತಾ ಇದೆ ನಮ್ಮ ಸೊಸೈಟಿ ಅನ್ನೋದು ದೇವರನೇ ಅರ್ಥ ಆಗ್ತಿಲ್ಲ. ಸೊ ಹೌದು, ಈಗ ನಿನ್ನೆ ಕೂಡ ನಾವು ಒಬ್ರ ಹತ್ರ ಮಾತಾಡಿದ್ವಿ, ಫ್ರಮ್ ಯಾವ ಪಕ್ಷ ಅಂತ ಬೇಡ, ಈಗ ನಾನು ಏನು ಅವೇರ್ನೆಸ್ ಈಗ ತರಲಿಕ್ಕೆ ದೇ ವರ್ ವೆರಿ ಇಂಪ್ರೆಸ್ಡ್ ಆ್ಯಂಡ್ ದೇ ಆರ್ ಟೆಲಿಂಗ್, ಸೊ ಬನ್ನಿ ಇದನ್ನು ಮ್ಯಾಸಿವ್ ಆಗಿ ಮಾಡೋಣ. ಬಿಕಾಸ್ ಇದು ನಿಮ್ಮ ಕ್ಷೇತ್ರದಲ್ಲಿ ಮಾತ್ರ ಅಲ್ಲ, ಇವನ್ ಪೊಲಿಟಿಷಿಯನ್ಸ್ ಫ್ಯಾಮಿಲಿ ಅವ್ರಿಗೂ ಟಾರ್ಗೆಟ್ ಮಾಡಿ ಈ ರೀತಿ ಎಲ್ಲ ಮಾಡ್ತಾ ಇದ್ದಾರೆ. ಆಮೇಲೆ ಇಂಡಸ್ಟ್ರಿಯಲಿಸ್ಟ್ ಆಗಿರಲಿ, ಚಿಕ್ಕ ಮಕ್ಕಳಾಗಿರಲಿ, ಯಾರೇ ಒಂದು ಒಳ್ಳೆ ವಿಚಾರ ಮಾಡಿದಾಗ, ಒಂದು ಸೊಸೈಟಿನ ಯಾವುದಾದ್ರೂ ಒಂದು ಒಳ್ಳೆ ಮೆಸೇಜ್ ಕೊಡೋಕೆ ಬಂದಾಗ ಅವ್ರನ್ನ ಡೌನ್ ಮಾಡೋದು, ಇಂಥವ್ರ ಬಗ್ಗೆ ಎಲ್ಲ ಭಾಳ ಸ್ಟ್ರಾಂಗ್ ಆಗಿ ನಾವೊಂದು ಆ್ಯಕ್ಷನ್ಸ್ಗಳನ್ನು ತಗೊಳ್ಬೇಕು ಅಂತ. ಸೊ ಶಾರ್ಟ್ಲಿ ವಿ ವಿಲ್ ಬಿ ಜಾಯ್ನಿಂಗ್ ಅವ್ರನ್ನು. ಐ ಗೆಸ್ ವಿ ಆರ್ ಕಮಿಂಗ್ ಇನ್ ಅ ಬಿಗ್ ನೋಡಿ, ಏನೇನೆಲ್ಲ ಪ್ರಾಬ್ಲಮ್ಸ್ ಆಗ್ತಾ ಇದೆ ಈ ಸೋಷಿಯಲ್ ಮೀಡಿಯಾವನ್ನ ಉಪಯೋಗಿಸ್ಕೊಂಡು ಅನ್ನೋದು ಎಲ್ರಿಗೂ ಗೊತ್ತಿರುತ್ತೆ. ಈವನ್ ಪೊಲೀಸಿಂದ ಹಿಡಿದು, ಪೊಲಿಟಿಷಿಯನ್ ಇಂದ ಹಿಡಿದು, ದೊಡ್ಡ ದೊಡ್ಡ ವ್ಯಕ್ತಿಗಳವರೆಗೂ ಕೂಡ ಗೊತ್ತಿರುತ್ತೆ. ಆದ್ರೆ ಇವ್ರನ್ನ ಎಲ್ಲಿ ಬಗ್ಬಡಿಬೇಕು, ಏನು ಒಂದು ಸ್ಟ್ರಾಂಗ್ ಕಾನೂನು ತರಬೇಕು, ಇದರಿಂದ ಎಷ್ಟು ಸಫರ್ ಪಡ್ತಾ ಇದ್ದಾರೆ, ಎಷ್ಟು ಜನ ಹೆಣ್ಮಕ್ಳು ಸೂಸೈಡ್ ಮಾಡ್ಕೊಳ್ತಾ ಇದ್ದಾರೆ, ಇನ್ನೊಂದಷ್ಟು ಜನ ಹೆಣ್ಮಕ್ಳು ಮನೆಯಿಂದ ಆಚೆ ಬರೋಕೆ ಎದುರುಕೊಳ್ತಾ ಇದ್ದಾರೆ, ನಂಗೆ ಇವ್ನು ಟ್ರೋಲ್ ಮಾಡಿಯಾನೆ, ನೋಡ್ದವ್ರು 4 ಜನ ಏನಂತಾರೋ ಏನೋ ಅಂತ. ಸೊ ಆದ್ರೂ ಪ್ರತಿದಿನ ಹೀಗೆ ಆಗ್ತಾ ಇದೆ. ಎಲ್ಲಿ ಏನ್ ಸ್ಟ್ರಾಂಗ್ ಆಗ್ಬೇಕು, ಏನ್ ಮಾಡ್ಬೇಕು? ನಾನು ಇದನ್ನೇ ಹೇಳೋದು, ಲೀಡರ್ಸ್ಗಳು ಇದ್ರ ಬಗ್ಗೆ ಸ್ಟ್ರಾಂಗ್ ಆಕ್ಷನ್ ತಗೊಳ್ಬೇಕು. ಮತ್ತೆ ಸಿಸ್ಟಮ್, ಐ ಡೋಂಟ್ ನೋ ವೈ ಪೊಲೀಸ್ ಇದನ್ನ ಬಹಳ ಲೈಟ್ ಆಗಿ ತಗೊಳ್ತಿದ್ದಾರೆ. ಯಾಕೆ ಇನ್ನು ಎಷ್ಟು ಸಾವುಗಳಾಗಬೇಕು ಅಂತ ಗೊತ್ತಿಲ್ಲ. ಇದನ್ನೆಲ್ಲ ಪೊಲೀಸ್ ಅವರು ತುಂಬಾ ಸ್ಟ್ರಾಂಗ್ ಆಗಿ ತಗೊಳ್ಬೇಕು. ಅಂಡ್ ಅವರು ಎಷ್ಟು ತುಂಬಾ ನೆಗ್ಲೆಕ್ಟ್ ಮಾಡ್ತಾ ಇದ್ದಾರೆ ಈ ವಿಚಾರಗಳನ್ನ. ಅಲ್ಲೆಲ್ಲೋ ಕಂಪ್ಲೇಂಟ್ ಕೊಡ್ತೀವಿ, ಅಲ್ಲೆಲ್ಲ ಇಲ್ಲಿ ಅಂತಾರೆ, ಇಲ್ಲಾದ್ರೆ ಅಲ್ಲಿ ಇನ್ನೊಂದ್ ಕಡೆ ಅಂತಾರೆ. ಈ ಕೆಲವರು ಸುಮ್ಮನೆ ಇರೋದು ಏನಕ್ಕೆ ಅಂತಂದ್ರೆ, ನಾನು ಇದನ್ನ ಕೆಲವರು ಕಂಪ್ಲೇಂಟ್ ಕೊಡಕ್ ಹೋದಾಗ ಅಲ್ಲಿ ಇವ್ರಿಗೆ ನಡೆಯೋ ಅಂತ ಇದೆಯಲ್ಲ, ಅಲ್ಲಿಗೆ ಹೋಗಿ ಇಲ್ಲಿಗೆ ಹೋಗಿ ಅಲ್ಲಿಗೆ ಅದನ್ನ ಮಾಡಿ ಇದನ್ನ ಮಾಡಿ ಅಂತ ಹೇಳಿದಾಗ, ಇದಕ್ಕಿಂತ ನಾವು ಸುಮ್ಮನೆ ಇರೋದೇ ಬೆಸ್ಟ್ ಅಂತ ಅನ್ಸ್ಬಿಟ್ಟು ಕೆಲವರು ಆ ಕಾರಣದಿಂದ ಇದನ್ನ ಹೊರಗಡೆ ತರ್ತಾ ಇಲ್ಲ. ಸೊ ಹೀಗೆ ಆದರೆ ಇನ್ನು ಇಂಥವ್ರು ಜಾಸ್ತಿ ಆಗ್ತಾನೆ ಹೋಗ್ತಾರೆ. ಇದಾಗಬಾರ್ದು. ಒಳ್ಳೆ ಇನ್ಫ್ಲುಯೆನ್ಸರ್ಗಳಿಗೆ
ಒಳ್ಳೆ ಮೆಸೇಜ್ ಕೊಡೋರ್ಗೆ. ಅಂತವ್ರು ಇದಾರೆ, ಎಷ್ಟ್ ಜನ ವ್ಲಾಗ್ ಮಾಡ್ಕೊಂಡು Yes. ಎಷ್ಟ್ ಫೇಮಸ್ ಆಗಿ ಒಳ್ಳೆ ರೀತಿಯ ಹೆಸರು ಮಾಡ್ಕೊಂಡವರು ಇದಾರೆ ನಮ್ ನಡುವೆ. ಎಸ್, ಅಂತವ್ರನ್ನ ಇವ್ರು ಫಾಲೋ ಮಾಡಲ್ಲ. ಈಗ ನಮ್ಮ ನೋಡಿ ಫಾರ್ ಎಕ್ಸಾಂಪಲ್ ನಾನು ಹೇಳ್ತೀನಿ, ನಮ್ಮ ಡಾಕ್ಟರ್ ಬ್ರೋ ಅಂತ ಒಬ್ಬ ಹೌದು. ವ್ಯಕ್ತಿ ಇದಾನೆ. ನೋಡಿ ಎಂತ ಇನ್ಸ್ಪಿರೇಷನ್ ಆ ಹುಡುಗ. ಯಾವಾಗ ಒಂದು 0 ಇಂದ ಸ್ಟಾರ್ಟ್ ಮಾಡಿ ಎಷ್ಟೋ ಜನಕ್ಕೆ ವಿದೇಶ ಟ್ರಾವೆಲ್ ಮಾಡಕ್ಕೆ ಆಸೆ ಇರುತ್ತೆ ಮತ್ತೆ ಆಗಿರಲ್ಲ. ಸೊ ಅವರಿಗೆ ಈ ದೇಶ ಹೇಗೆ ಕಾಣುತ್ತೆ, ಇಲ್ಲಿ ಏನೆಲ್ಲ ವಿಶೇಷ ಇದೆ, ವೈಶಿಷ್ಟ್ಯತೆ ಇದೆ ಅಂತ ಜನಗಳಿಗೆ ನಮ್ಮ ಕನ್ನಡದಲ್ಲಿ ಅದನ್ನ ಎಷ್ಟು ಚಂದ ದಾರಿ ಎರೆದು ಕೊಡ್ತಾ ಇದ್ದಾರೆ. ಎಲ್ಲಿದ್ದಾರೆ ಇವರೆಲ್ಲ ದೊಡ್ಡ ಮಾದರಿ. ಇವರೆಲ್ಲ ಎಷ್ಟೋ ಜನ ಇವ್ರನ್ನ ನೋಡಿ ಒಂದು ಬುದ್ಧಿ ಬರಲ್ವಾ ಇವ್ರುಗಳಿಗೆ? ಇಂಥ ಹೇಸಿಗೆ ಕೆಲಸ ಮಾಡ್ತಾರೆ, ಕೆಲವ್ರ ಬಗ್ಗೆ ಕೆಟ್ಟದಾಗಿ ಮಾತಾಡಿ, ಬಹುಶಃ ಅವ್ರಿಗೂ ಬ್ಯಾಡ್ ಕಮೆಂಟ್ಸ್ ಬರುತ್ತೆ ಏನೋ. ಬಟ್ ದಿಸ್ ಇಸ್ ವಾಟ್, ಯಾರಾದ್ರೂ ಒಂದು ವಾಯ್ಸ್ ಎತ್ತಬೇಕು. ಸೊ ಐ ಡೋಂಟ್ ನೋ, ನಾನು ಇವತ್ತು ಎತ್ತಿರೋಂಥ ಇದ್ರ ಬಗ್ಗೆ ವಾಯ್ಸ್. ಬಟ್ ನಾನು ನೋಡಿರೋ ಪ್ರಕಾರ ಏನಂದ್ರೆ ಸೆಲೆಬ್ರಿಟೀಸ್ ಈಸಿ ಟಾರ್ಗೆಟ್ ಅವ್ರಿಗೆ. ಹೌದು, ಸಾಫ್ಟ್ ಕಾರ್ನರ್, ಬಿಕಾಸ್ ಯಾವಾಗಲೂ ಲೈಮ್ ಲೈಟ್ ಅಲ್ಲಿ ಇರ್ತಾರೆ. ಮತ್ತೆ ಪಬ್ಲಿಕ್ಕಿಗೆ ಸೆಲೆಬ್ರಿಟಿಗಳನ್ನ ಮಾಡಿದಷ್ಟು ಆನಂದ ಇದೆಯಲ್ಲ, ಅವ್ರು ಅನ್ಕೊಂಡಿದ್ದಾರೆ ರಾತ್ರಿ ಊಟ ಮಾಡಿ ಮಲ್ಗಿದ ತಕ್ಷಣ ಸೆಲೆಬ್ರಿಟಿ ಆಗಿದ್ದಾರೆ ಅಂತ. ಇವ್ರ ತರನೇ ಒಂದು ರೀಲ್ಸ್, ಒಂದು ಕೆಟ್ಟ ರೀಲ್ಸ್ ಮಾಡಿದ ತಕ್ಷಣ ಪಾಪ್ಯುಲಾರಿಟಿ ಸಿಗುತ್ತಲ್ಲ, ಎಲ್ಲರೂ ಹಾಗೆ ಅಂತ ಅನ್ಕೊಂಡಿದ್ದಾರೆ. ಮಲ್ಗಿ ಎದ್ದ ತಕ್ಷಣ ಆಗಿದ್ದಾರೆ ಅಂತ. ಅವ್ರ ಹಿಂದೆ ಅವ್ರು ಕಳ್ಕೊಂಡಿರೋದು, ಅವ್ರು ಪಟ್ಟಿರೋಂಥ ಹಾರ್ಡ್ ವರ್ಕ್, ಅವರ ಸ್ಟ್ರಗಲ್ಸ್, ಅವರ ಅದು ಅವ್ರಿಗೆ ಮಾತ್ರ ಗೊತ್ತು. ಇವತ್ತು ಇವತ್ತು ಆ ಪಟ್ಟಿರೋ ಕಷ್ಟದೊಂದು ಫಲ ಕಾಣ್ತಿದೆ ಹೊರತು ಅವ್ರ ಹಿಂದೆ ಪಟ್ಟಿರೋದು ಕಾಣಿಸ್ತಾ ಇಲ್ಲ. ಸೊ ಇದೆಲ್ಲ ನಿಲ್ಲಬೇಕು. ಆಮೇಲೆ ಕೆಲವರು ಹೇಳ್ತಾರೆ, ಈಗ ಯಾವುದೋ ಒಂದು ವೇದಿಕೆಗೆ ಹೋದಾಗ ಅಥವಾ ಯಾವುದೋ ಒಂದು ಕ್ಷೇತ್ರಕ್ಕೆ ಹೋದಾಗ, ಈಗ ನಾರ್ಮಲಿ ಅವರೊಬ್ರು ಪೊಲಿಟಿಕಲ್ ಇದ್ರಲ್ಲಿದ್ದರೆ ಅಥವಾ ಒಂದು ಸಿನಿಮಾ ಇದ್ರಲ್ಲಿದ್ದಾಗ ಜನಗಳು ತುಂಬಿಕೊಂಡು ಪ್ರೀತಿ ಕೊಡೋದು ಸಹಜ. ಆಗ ಅಲ್ಲಿ ಇನ್ನೂ ಸ್ವಲ್ಪ ಪ್ರಾಬ್ಲಮ್ ಆಗುತ್ತೆ. ಸೊ ಅವ್ರಿಗೆ ಒಂದು ಪ್ರೋಟೋಕಾಲ್ ಅಂತ ಇರುತ್ತೆ, ಅಂದರೆ ಬೇರೆಯವ್ರಿಗೆ ಅಡಚಣೆ ಆಗಬಾರ್ದು. ಸೊ ಅವ್ರನ್ನ ಒಂದು ಸಪ್ರೇಟ್ ಆಗಿ ಹೋಗಿ ಒಂದು ದೇವಸ್ಥಾನ ಆಗಿರಲಿ, ಒಂದು ಕಾರ್ಯಕ್ರಮ ಆಗಿರಲಿ, ಒಂದು ಪ್ರೋಟೋಕಾಲ್ ಅಂತ ಇರುತ್ತೆ. ಕೆಲವ್ರಿಗೆ ಅದನ್ನು ಸಮಸ್ಯೆ, ಇವರು ಕಾಮನ್ ಜನದಲ್ಲಿ ಹೋಗ್ಬೋದಲ್ಲ ಅಂತ. ನೀನು ಕಷ್ಟಪಟ್ಟು ಆಗು, ಅವ್ರು ಏನಾಗಿದ್ದಾರೆ ನೀನು ಕಷ್ಟಪಟ್ಟು ಆಗು. ಸೊ ಅದೇ ಈಗ ಹೋದಾಗ ಪ್ರೋಟೋಕಾಲ್ಸ್ ಸಿಗುತ್ತೆ, ಅದು ತಪ್ಪು ಇದು ತಪ್ಪು, ಅವ್ರು ಯಾರು ಏನು ಮಾಡಿದ್ದಾರೆ ಅಂತ ಅವ್ರಿಗೆ ಗೊತ್ತಿದೆಯಾ, ಇವರಿಗೆ ಏನು ಮಾಡ್ಕೊಂಡು ಬಂದಿದ್ದಾರೆ, ಅವರ ಕಾಂಟ್ರಿಬ್ಯೂಷನ್ ಏನಿದೆ, NGOsಗಳಿಗೆ ಎಷ್ಟು ಡೊನೇಟ್ ಮಾಡಿದ್ದಾರೆ, ಈಗ ಎಷ್ಟು ಜನ ಊಟ ಇಲ್ದಿರೋರ್ಗೆ ಊಟ ಏನು ತೋರಿಸ್ಕೊಂಡು ಅಡ್ವರ್ಟೈಸ್ ಮಾಡ್ಕೊಂಡು ಹೋಗ್ತಾರೆ. ಇವ್ರು ಏನು ಮಾಡಿದ್ದಾರೆ, ನೀವು ಮಾಡಿ, ಯಾವುದಾದ್ರೂ ಕ್ಷೇತ್ರದಲ್ಲಿ ನೀವು ಹೆಸರು ಮಾಡಿ, ಸ್ವಲ್ಪ ಸಮಾಜಕ್ಕೆ ಏನಾದರೂ ಮಾಡಿ. ಈಗ ಆಮೇಲೆ ಹೇಳ್ತಾರೆ ಆರ್ಟಿಸ್ಟ್ಗಳು ಸಮಾಜಕ್ಕೆ ಏನು ಮಾಡಲ್ಲ ಅಂತ. ತನ್ನ ಮನೆನ ಬಿಟ್ಟು ತನಗೆ ಎಷ್ಟು ಪೇಮೆಂಟ್ ಸಿಗುತ್ತೆ ಇಲ್ವೋ ಗೊತ್ತಿಲ್ಲ, ಎಂಟರ್ಟೈನ್ಮೆಂಟ್ ಇಲ್ಲ ಅಂತಂದ್ರೆ ಮನುಷ್ಯ ಮೆಂಟ್ಲಾಗಿ ಹೋಗ್ತಾನೆ. ಆಮೇಲೆ ಎಂಟರ್ಟೈನ್ಮೆಂಟ್ ಇಸ್ ನಥಿಂಗ್ ಬಟ್ ಇಂಡೈರೆಕ್ಟ್ಲಿ ವಿ ಗಿವಿಂಗ್ ಸಮ್ ಅವೇರ್ನೆಸ್. ಎಂಟರ್ಟೈನ್ಮೆಂಟ್ ಇಸ್ ನಥಿಂಗ್ ಬಟ್ ಹೊಡೆದ್ರು ಡ್ಯಾನ್ಸ್ ಮಾಡಿದ್ರೆ ಹಿಂಗಲ್ಲ, ಅದ್ರಲ್ಲಿ ಒಂದು ಮೋರಲ್ ಅಂತ ಇರುತ್ತೆ. ಒಂದು ಕಥೆಯಲ್ಲಿ ಇಂಥದ್ದಾಗಿದೆ, ನಾವು ಹೀಗಿರ್ಬೇಕು, ಜೀವನದಲ್ಲಿ ಹೀಗಿರ್ಬೇಕು, ಅದನ್ನ ಎನಾಕ್ಟ್ ಮಾಡಿ ತರಿಸ್ತಾರೆ. ಕಲಾ ಸೇವೆ ಅಲ್ವಾ, ಸಮಾಜಕ್ಕೆ ಅದೊಂದು ಸೇವೆ ಅಲ್ವಾ. ಕಲಾ ಸೇವೆ ಅಂತ ಏನಕ್ಕೆ ಹೇಳ್ತಾರೆ? ಅದ್ಯಾಕೆ ದೊಡ್ಡ ನಮ್ಮ ಮೇರು ನಟರುಗಳಿಗೆ ಬಂದಾಗ ಚೆನ್ನಾಗಿದೆ. ಅದೇ ಮೇರು ನಟರು ಹೇಗಾದ್ರು ಆಗ ಒಳ್ಳೊಳ್ಳೆ ಜನಗಳು ಅವ್ರಿಗೆ ಸಪೋರ್ಟ್ ಮಾಡ್ತಾ ಇದ್ರು. ಮೇರೆ ನಟ ಈಗ ಬಂದಿದ್ದ ತಕ್ಷಣ ಇಂಥದ್ದೆಲ್ಲ ಆಗ್ತಾ ಇದ್ರೆ ಅವ್ರು ಎಲ್ಲಿ ಹೋಗ್ತಾರೆ ಸಮಾಜಕ್ಕೆ? ಬೇಡವೇ ಅಂತ ಹೋಗ್ತಾರೆ. ಆಮೇಲೆ ಉಳ್ಕೊಳ್ಳೋದು ಯಾರು? ಚಪ್ರಿಗಳು. ಆಮೇಲೆ ಏನಾಗುತ್ತೆ, ಸೊಸೈಟಿ ಇವ್ರುಗಳ ಮಧ್ಯದಲ್ಲೇ ಇರಬೇಕಾಗುತ್ತೆ. ಎಷ್ಟೋ ನಮ್ಮ ಕರ್ನಾಟಕದಲ್ಲಾಗಲಿ ಅಥವಾ ಇಂಡಿಯಾದಲ್ಲಾಗಲಿ ಎಷ್ಟೋ ಜನ ಪೇರೆಂಟ್ಸ್ಗಳು ಕಷ್ಟಪಟ್ಟು ಮಕ್ಕಳನ್ನ ಓದಿಸಿ ಫಾರಿನ್ಗೆ ಎಕ್ಸ್ಪೋರ್ಟ್ ಮಾಡ್ತಾ ಇರೋದು ಈ ಕಾರಣಕ್ಕೆ. ಒಳ್ಳೊಳ್ಳೆ ಕಂಪ್ನಿಗಳಿಗೆ ಬೇಡ, ಇಲ್ಲಿ ಈ ರೀತಿ ಇದೆ, ಮೆಜಾರಿಟಿ, ಎಲ್ಲರೂ ಅಂತ ಹೇಳಲ್ಲ, ಮೆಜಾರಿಟಿಲಿ ಪರಿಸ್ಥಿತಿ ಹೀಗಿದೆ, ಬೇಡ ಅಂತ. ನಾನು ನಿಜವಾಗ್ಲೂ ಹೇಳ್ತೀನಿ, ಇವತ್ತು ನಾವು ತಗೊಳ್ಳೋ ಇಂಥ ಇನಿಷಿಯೇಟಿವ್ ಅಂತ ಅಂದರೆ ಒಂದು ನೆಕ್ಸ್ಟ್ ಫ್ಯೂಚರಲ್ಲಿ ಇಫ್ ಇಂಡಿಯಾ, ನನ್ನ ರಾಜ್ಯ, ನಮ್ಮ ಭಾರತ ಒಂದು ಒಳ್ಳೆ ಪ್ಲೇಸ್ ಆದರೆ, ನಂಗೆ ಡೌಟು ವಿದೇಶದಲ್ಲಿ ಇದ್ದವರು ಕೂಡ ಇಲ್ಲಿಗೆ ಬಂದು ನೆಲೆಸ್ತಾರೆ. ಯಾಕಂತಂದರೆ ಇಲ್ಲಿಯ ಜನಗಳಾಗಲಿ, ಇಲ್ಲಿಯ ಪ್ರಕೃತಿ, ಇಲ್ಲಿಯ ನಮ್ಮ ಸಂಸ್ಕಾರ ಎಷ್ಟು ಚೆನ್ನಾಗಿದೆ ಅಂತ. ಆದರೆ ಇದೇ ಏನು ಈಗ ನಡೀತಾ ಇದೆ, ಇದು ಬೆಳವಣಿಗೆ ಆದರೆ ಬಹುಶಃ ಇಲ್ಲಿ ಇರೋರು ಕೂಡ ಬೇರೆ ಬೇರೆ ದೇಶಕ್ಕೆ ಹೋಗುವಂಥ ಪರಿಸ್ಥಿತಿ ಬೇಗ ಬರುತ್ತೆ. ಸೊ ಇದಾಗಬಾರ್ದು. ಇಲ್ಲಿನ ಟ್ಯಾಲೆಂಟ್ಸ್, ಇಲ್ಲಿನ ಪ್ರತಿಭೆಗಳು ಇಲ್ಲೇ ಮೆರೆದು ರಾರಾಜಿಸಬೇಕು, ಅವರಿಂದ ಸಮಾಜಕ್ಕೆ ತುಂಬ ಒಳ್ಳೇದಾಗಬೇಕು ಅನ್ನೋದು ನನ್ನ ಆಸೆ. ಸೊ ಇದನ್ನು ದಿಸ್ ಕಾಲ್ ವಿ ಹ್ಯಾವ್ ಟೇಕನ್. ರೀಸೆಂಟ್ ಆಗಿ ಬಿಗ್ ಬಾಸ್ 12 ಜಾನ್ವಿ ಅವ್ರದ್ದು ವಿಚಾರ ಅಂತ ತಗೊಂಡಾಗ ಪ್ರತಿಯೊಂದಕ್ಕೂ ಅವ್ರನ್ನ ಟ್ರೋಲ್ ಮಾಡ್ಕೊಂತ ಬಂದ್ರು. ಅವ್ರು ಹಾಕಿದ್ದಿದ್ದು ಡ್ರೆಸ್ಸು, ಅವ್ರು ಮಾಡ್ಕೊಂತಿದ್ದಿದ್ದು ಸ್ಟೈಲು, ವೇ ಆಫ್ ಟಾಕಿಂಗು, ಪ್ರತಿಯೊಂದಕ್ಕೂ ಟ್ರೋಲ್ ಮಾಡಿದ್ರು. ಈಗ ಬೇಡ, ನಾನು ಜನರ ಸೇವೆ ಮಾಡ್ತೀನಿ ಅಂತೇಳಿ ಬಿಡದಿಗೆ ಹೋಗಿ ಅಲ್ಲೆಲ್ಲೋ ಒಂದು 4 ಜನ ಮಾತಾಡಿಸಿ ಏನೋ ಒಂದು ಒಳ್ಳೇದು ಮಾಡಬೇಕು ಅಂತ ನೋಡ್ತಿದ್ದಾರೆ. ಈಗಲೂ ಅವ್ರನ್ನ ಬಿಡ್ತಾ ಇಲ್ಲ. ಇದಕ್ಕೇನು ಹೇಳ್ತೀರಾ? ನಾನು ಅದೇ ಹೇಳೋದು, ಇವರ ಎಜುಕೇಶನ್ ಮಟ್ಟ ಎಲ್ಲಿದೆ, ಅರಿವು ತಿಳುವಳಿಕೆ ಮಟ್ಟ ಎಲ್ಲಿದೆ ಅಂತ ನಾನು ಇದಕ್ಕೆ ಹೇಳ್ತಾ ಇರೋದು. ನಾವು ಏನು ಮಾಡ್ತಿದ್ದೀವಿ ಅಂದರೆ ನೀಚರು ಅಂತ ಹೇಳ್ತೀವಲ್ವಾ, ಇಂಥವ್ರಿಗೆ ಹೇಳೋದು ನಾನು. ಈಗ ನೋಡಿ, ಈಗ ನಮ್ಮ ಜಾನ್ವಿ ಅವರೇ,
ಅವರೀಗ ಒಂದು ಬಹಳ ಸ್ಟ್ರಾಂಗ್ ವಾಯ್ಸ್ ಆಗಿ ನಿಂತಿದ್ದಾರೆ. ಅದಕ್ಕೆ ಪ್ರತಿಯೊಂದಕ್ಕೂ ಧ್ವನಿ ಎತ್ತು ಮಾತಾಡ್ತಾ ಇದ್ದಾರೆ. ಈಗ ಅದು ಎಂತ ಇಂಪ್ಯಾಕ್ಟ್ ಆಗಿದೆ. ಈಗ ಅಷ್ಟು ಸ್ಟ್ರಾಂಗ್ ಆಗಿ ಬಹಳ ಕಮ್ಮಿ ಜನ ಮಾತಾಡಕ್ಕಾಗಿರೋದು, ಮತ್ತೆ ಅಂತ ಇಂಪ್ಯಾಕ್ಟ್ ತರಕ್ಕಾಗಲ್ಲ. ಸೊ ಬೀಯಿಂಗ್ ಅವರು ಒಂದು ಮೀಡಿಯಾ ಫಿಗರ್ ಆಗಿ ಅಥವಾ ನಮ್ಮ ಸೋಷಿಯಲ್ ಮೀಡಿಯಾ ಆಗಲಿ ಅಥವಾ ಅವರೊಂದು ಪಬ್ಲಿಕ್ ಫಿಗರ್ ಆಗಿ ಈಗ ಹೋಗಿ ಅವ್ರೀಗ ಏನು ಧ್ವನಿ ಎತ್ತಾ ಇದ್ದಾರೆ, ಅದು ಎಷ್ಟು ದೊಡ್ಡ ಇಂಪ್ಯಾಕ್ಟ್ ಆಗ್ತಾ ಇದೆ. ಈಗ ಅದಕ್ಕೆ ನೀವು ಕಮೆಂಟ್ ಹಾಕಿದ್ರೆ ಅವ್ರಿಗೇನು ಅದರಿಂದ ಸಿಗುತ್ತೆ? ಅವರಿಗೆ ಜನಗಳ ಪರ ಧ್ವನಿ ಎತ್ತಾ ಇದ್ದಾರೆ, ಅದರಿಂದ ಈಗ ಪ್ರಾಫಿಟ್ ನೀವು ನೋಡೋದಾದ್ರೆ ಅಲ್ಲಿ ಟೌನ್ಶಿಪ್ ಏನಾಗ್ತದೆ ಅದು ನಿಲ್ಲುತ್ತೆ, ಪ್ರಕೃತಿ ಉಳಿಯುತ್ತೆ, ಎಷ್ಟೋ ಜನಗಳ ಆಸ್ತಿ ಉಳಿಯುತ್ತೆ. ಇವತ್ತು ಆಸ್ತಿ ಮಾಡ್ಕೊಳ್ಳೋದು ಎಷ್ಟು ಕಷ್ಟ ಇದೆ ಅಂತ ಗೊತ್ತು. ಎಷ್ಟೋ ಜನಕ್ಕೆ ಅನ್ನ ಸಿಗ್ತದೆ ಅಲ್ಲಿ ಭೂಮಿಯಿಂದ, ಅದು ಉಳಿಯುತ್ತೆ. ಎಷ್ಟು ಜನ ಥ್ಯಾಂಕ್ಸ್ ಹೇಳ್ತಾರೆ. ಈ ರೀತಿ ಎಲ್ಲರೂ ಎತ್ತಬೇಕು. ಅದ್ರದ್ದು ಕಾಸ್ಟ್ ನೋಡ್ಬೇಕು, ಆ ಸೋಷಿಯಲ್ ಕಾಸ್ಟ್ ಏನಿದೆ ಅದ್ರ ಹಿಂದೆ ಅಂತ. ಅದನ್ನ ಬಿಟ್ಟು ಕಮೆಂಟ್ ಅಂತಂದ್ರೆ ಇದು ಅವರ ಮನೋವಿಕೃತಿನ ತೋರಿಸುತ್ತೆ. ಸೊ ಇದ್ರ ಬಗ್ಗೆನೇ ನನ್ನ ಧ್ವನಿ. ಆಮೇಲೆ ನಾನಿವತ್ತು ಕೂರ್ಬೋದು ಬಿಗ್ ಬಾಸ್ ಅಲ್ಲಿ, ನಮಗೆ ಏನು ಗೌರವ ಸಿಗ್ಬೇಕಿತ್ತು ಸಿಕ್ಕಿದೆ. ಜನಗಳ ಪ್ರೀತಿ, ಸ್ಥಾನಮಾನ, ಗೌರವ ಒಂದಿಷ್ಟು ಮಟ್ಟಿಗೆ ಸಿಕ್ಕಿದೆ ನಮಗೆ. ನಾವಿನ್ನು ಮುಂದೆ ಏನು ಕಲಾ ಸೇವೆ ಮಾಡ್ಕೊಂಡು ಹೋಗ್ತೀವಿ. ನಾನು ಮತ್ತೆ ಈ ನಮ್ಮ ರಾಜ್ಯದಲ್ಲಿ ಕನ್ನಡದಲ್ಲಿ ಮಾತ್ರ ಅಲ್ಲ, ನಾನೊಬ್ಬ ಕಲಾವಿದ. ನಾನು ಎಲ್ಲ ಭಾಷೆಗಳಿಗೂ ಸೇರಿರೋನು, ಎಲ್ಲರಿಗೂ ಸೇರಿರೋನು ನಾನು. ಸೊ ನಾನೊಬ್ಬ ಭಾರತದ ಕಲಾವಿದ. ನಾನು ಮಲಯಾಳಮಲ್ಲೂ ಮಾಡ್ತೀನಿ, ತೆಲುಗಲ್ಲೂ ಮಾಡ್ತೀನಿ. ಆದರೆ ನನ್ನ ತಾಯಿನಾಡು ಇದು, ನಾನು ಇಲ್ಲಿ ಅವನು. ಇಲ್ಲಿಂದ ಹೋಗಿ ನಾನು ಬೇರೆ ಕಡೆ ಹೆಸರು ಮಾಡ್ತಾ ಇದ್ದೀನಿ. ನಂದು ಹೋಗ್ತಾನೆ ಇರುತ್ತೆ, ನನಗೆ ಯಾಕೆ ಬೇಕು ಅಂತ ನಾನು ಕೂರ್ಬೋದು. ಆದರೆ ನನ್ನ ಕಾಂಟ್ರಿಬ್ಯೂಷನ್ ಏನಾಯ್ತು? ಹಾಗಾದರೆ ಜನಗಳು ನನಗೆ ಇಷ್ಟು ಕೊಟ್ಟು ಇಲ್ಲಿಗೆ ಏನು ಕಾಂಟ್ರಿಬ್ಯೂಷನ್ ಆಯಿತು? ನಾನು ಅವ್ರಿಗೆ ಏನು ಕೊಡ್ತಾ ಇದ್ದೀನಿ? ಇವತ್ತು ಬಹುಶಃ ಆ್ಯಸ್ ಅ ಫಿನಾನ್ಷಿಯಲಿ ನಾನು ದೊಡ್ಡ ಎಸ್ಟಾಬ್ಲಿಷ್ ಆಗಿಲ್ಲ. ಕೆಲವು ಪರ್ಸ್ನಲಿ ಹೋಗಿ ಕೆಲವು ಪಾಪ ಬಡತನ ರೋಗಿಗಳಿಗೆಲ್ಲ ಹೋಗಿ ತುಂಬ ದೊಡ್ಡ ಮಟ್ಟದಲ್ಲಿ ಸಹಾಯ ಮಾಡಲಿಕ್ಕೆ ನನ್ನ ಕೈಲಾದಂಥ ಅಳಿಲು ಸೇವೆ ಇಲ್ಲಿ ಅಲ್ಲಿ ಕೆಲವು ಆಟೋ ಡ್ರೈವರ್ಸ್ಗೆ, ನಮ್ಮ ಹೋಮ್ ಡೆಲಿವರಿ ಅವ್ರಿಗಿದ್ದಾರೆ, ಕೆಲವು ಕಷ್ಟಪಡ್ತಿರೋ ನಮ್ಮ ಏನು ಸಪ್ಲೈಯರ್ಸ್ಗಳಿದ್ದಾರೆ, ಇವ್ರಿಗೆಲ್ಲ ನಾವು ಸ್ವಲ್ಪ ಇದು ಮಾಡ್ತೀವಿ. ಮತ್ತು ಈವನ್ ಸಲೂನ್ಸ್ಗಳಲ್ಲಿ ಕೆಲಸ ಮಾಡೋರಿಗೆ ಸ್ವಲ್ಪ ಒಂದು ಎಕ್ಸ್ಟ್ರಾ ಕೊಟ್ಟು ಒಳ್ಳೇದಾಗಲಿ ಅಂತ ಮಾಡೋ ಅಳಿಲು ಸೇವೆಗಳು ನಡೀತಾ ಇದೆ ನಮ್ಮಿಂದ. ಆದರೆ ನನ್ನ ಕಾಂಟ್ರಿಬ್ಯೂಷನಿಗೆ ಏನು ಕೊಡ್ಬೋದು? ಈಗ ಏನು ಬೇರೆ ಪೇರೆಂಟ್ಸ್ಗಳು ಈಗ ನನ್ನ ಧ್ವನಿಯಿಂದ ಅವ್ನು ಮಾಡಿದ್ದು ಇನ್ನು ಮುಂದೆ ಮಕ್ಕಳುಗಳಿಗೆ ಇದು ಫೇಸ್ ಆಗಲ್ಲ ಅನ್ನೋದಾದರೆ ಆ ಆಶೀರ್ವಾದ ನನಗಿರಲಿ. ನಮ್ಮ ಹುಡುಗ ಅವ್ನು ಧ್ರುವ ಅಂತ ಮಾಡಿದಾನೆ ಇದನ್ನು, ಅವನಿಂದ ಇವತ್ತು ಇದೊಂದು ರೆವಲ್ಯೂಷನ್ ಆಗಿದೆ ಅಂತಂದರೆ ಐ ಗೆಸ್ ಸಮ್ವೇರ್ ಐ ಆಮ್ ಗೋಯಿಂಗ್ ಗುಡ್. ಜೊತೆಗೆ ನೀವು ನನ್ನ ಹತ್ರ ನೆನ್ನೆ ಮಾತಾಡ್ಬೇಕಾದ್ರೆ ಹೇಳ್ತಾ ಇದ್ರಿ, ಅಶ್ವಿನಿ ಮೇಡಮ್ ಕೂಡ ಬಹಳ ಬೇಜಾರಾಗಿದ್ರು, ತುಂಬಾ ಸೈಲೆಂಟ್ ಮತ್ತೆ ಡಿಪ್ರೆಷನ್ಗೆ ಹೋಗುವಂತ ಚಾನ್ಸಸ್ ಅದೇ ಲೈಕ್ ಈ ಒಂದು ಕೆಟ್ಟ ಕಮೆಂಟ್ ಇಂದ ಅವ್ರಿಗೆ ಬೇಸರವಾಗಿ ಅಂತ ಅವರು ಹೇಳಿದ್ದ ಇದನ್ನೇ. ಹುಡುಗರಾಗಿ ನಾವೀಗ ಕೆಲವನ್ನ ಫೇಸ್ ಮಾಡ್ಬೋದು, ಒಂದು ಹೆಣ್ಮಗು ಆಗಿ ಸಾಧ್ಯ ಇಲ್ಲ. ಅಷ್ಟು ಗಟ್ಟಿ ಧ್ವನಿ ಎತ್ತು ಅವರೇ ಹಂಗಂದ್ರೆ ನಮ್ಮಂತವ್ರ ಕತೆ ಏನು ಅಂತ ನಾನು ಹೇಳೋದು. ಅವರ ಮನ್ಸಲ್ಲಿ ಇದ್ದಿದ್ನ ಅವರು ಹೇಳ್ಕೊಂಡ್ರು. ಈಗ ಅವ್ರ ತರ ಅವರು ಬಿಡಿ, ಅವ್ರೀಗ ಮಾತಾಡ್ತಾರೆ, ಅವ್ರ ಆ ಸ್ಥಾನದಲ್ಲಿ ಒಂದು ಇದಾರೆ, ಅವರು ಮಾತಾಡ್ಬೋದು. ಈಗ ಎಷ್ಟೋ ಜನ ಹೆಣ್ಮಕ್ಳು ಅವ್ರಿಗೆ ಇದ್ರ ಬಗ್ಗೆ ಮಾತಾಡಕ್ಕೆ ಕಷ್ಟ ಆಗ್ತದೆ. ಯಾಕಂತಂದ್ರೆ ಆಮೇಲೆ ಬರುವಂತ ಪದ ಬಳಕೆಗಳು, ಈ ನೀಚರು ಮಾಡೋಂತ ಕಮೆಂಟ್ಸ್ ತಾಯಿ ಬಗ್ಗೆ, ನೇರವಾಗಿ ತಾಯಿ ಬಗ್ಗೆ. ಹೌದು, ಓಕೆ. ಇಂಥವ್ರಿಗೆಲ್ಲ ತಾಯಿ ಹೊಟ್ಟೆಲ್ ಹುಟ್ಟಿರ್ತಾರೋ, ಇಂಥವ್ರಿಗೆಲ್ಲ ಏನ್ ಮಾಡ್ಬೇಕು ಅಂತಂದ್ರೆ ಜೀಪ್ಗೆ ಕಟ್ ಹಾಕಿ ಇವ್ರನ್ನ ಹೊಡ್ಕೊಂಡು ಹೇಳ್ಕೊಂಡು ಹೋಗ್ಬೇಕು. ಇಲ್ಲ ನಾವು ಅದೇ ರೀತಿ ನಾವು ಮಾತಾಡಿ ಅವ್ರಿಗೆ ಹೇಳಿದೀವಿ, ನಿನ್ನ ಹತ್ರನು ಈ ರೀತಿ ಮಾತಾಡಿದಾಗ ನಿನಗೆ ಹೇಗೆ ಅನ್ಸುತ್ತೆ ಅಂತ. ನಾವು ಪದ ನಮಗೆ ಬಹಳ ಬೇಜಾರಾಗುತ್ತೆ ಈ ರೀತಿ ಮಾತಾಡೋದಕ್ಕೆ. ಯಾಕಂದ್ರೆ ನಮಗೆ ದೇವಸ್ಥಾನದಲ್ಲಿ ಆ ದೇವರುಗಳನ್ನ ನೋಡಿದೀವೋ ಇಲ್ವೋ ಗೊತ್ತಿಲ್ಲ, ನಮಗೆ ಕಣ್ಣಿಗೆ ಕಾಣೋ ದೇವರು ಏಕೈಕ ದೇವರು ತಾಯಿ, ಮತ್ತೆ ಇನ್ನೊಂದು ದೇವರು ನಮ್ಮ ತಂದೆ. ಓಕೆ, ತಾಯಿಗಿಂತ ಪರಮ ದೇವರು ಇಲ್ಲ. ತಾಯಿ ಸಂತೋಷವಾಗಿದ್ರೆ ನಮಗೆ ಸಕ್ಸಸ್ ಬರುತ್ತೆ. ಓಕೆ, ಇಂಥ ಅಂದರೆ ಯಾವ ಮಟ್ಟಿಗಿದೆ ನಾನು ಅದನ್ನೇ ಕೇಳ್ತಾ ಇರೋದು. ಇವರ ಮನೇಲಿ ಸಂಸ್ಕಾರ ಈ ರೀತಿನೋ ಅಥವಾ ವಿದ್ಯಾಭ್ಯಾಸದ ಸರಿಯಾದ ಶಿಕ್ಷಕರ ಕೊರತೆನೋ ಎಲ್ಲಿಗೆ ಹೋಗ್ತಾ ಇದೆ ಇದು? ಐ ರಿಯಲಿ ಡೋಂಟ್ ಅಂಡರ್ಸ್ಟ್ಯಾಂಡ್ ಆ್ಯಂಡ್ ವಿ ಹ್ಯಾವ್ ಟು ಟೇಕ್ ಅ ಕಾಲ್ ಆನ್ ದಿಸ್. ಇದನ್ನ ಭಾಳ ಸೀರಿಯಸ್ ಆಗಿ ತಗೊಳ್ಬೇಕು. ಇಲ್ಲ ಅಂತಂದ್ರೆ ಇದನ್ನ ಏನಾದರೂ ಎಲ್ಲ ಈಗ ನಾವೆಲ್ಲ ಸುಮ್ಮನೆ ಇದ್ರೆ ಈಗ ನೆಕ್ಸ್ಟ್ ಬರೋಂಥ ಬಿಗ್ ಬಾಸ್ ಏನಿದೆ ಅಲ್ಲಿ ಯಾವ್ದೀಗ ಪ್ರತಿಭೆಗಳು ಬರ್ತಾರೆ, ಇದು ಇನ್ನು ಮಲ್ಟಿಪ್ಲೈ ಆಗುತ್ತೆ. ಅವರಿಗೂ ಅದೇ ಆಗುತ್ತೆ. ನಾನು ರೀಸೆಂಟ್ ಆಗಿ ಐಶ್ವರ್ಯ ಅವ್ರದ್ದು ಕೂಡ ನೋಡ್ತಿದ್ದೆ, ಅವರು ಕೂಡ ಕಂಪ್ಲೇಂಟ್ ಕೊಟ್ಟಿದ್ರು. ಹೌದು. ಸೊ ಹೌದು, ಈಗ ಎಲ್ಲ ಸೆಲೆಬ್ರಿಟೀಸ್ ಈಗ ತಗೊಳ್ತಾ ಇದ್ದಾರೆ. ಈಗ ಬಹುಶಃ ನಂದೀಗ ಇದು ಮಾತಾಡದ ಮೇಲೆ ಕೂಡ ಕೆಲವರು ಈಗ ಸ್ಟಾರ್ಟ್ ಮಾಡಿದ್ದಾರೆ ಕಂಪ್ಲೇಂಟ್ಸ್ ಲಾಡ್ಜ್ ಮಾಡೋದಕ್ಕೆ. ಸೊ ಇಟ್ ಇಸ್ ಅ ಗುಡ್ ಆಕ್ಷನ್ ಟೇಕನ್. ಮುಂದೆ ಬರಬೇಕು. ಹೌದು, ಮುಂದೆ ಬರಬೇಕು. ಎಲ್ಲರೂ ಮುಂದೆ ಬಂದು ಇವ್ರಿಗೆ ಆಮೇಲೆ ನಾನು ಕೇಳಲಿಕ್ಕೆ ಇಷ್ಟಪಡ್ತೀನಿ ಅಂತಂದ್ರೆ ಡಿಪಾರ್ಟ್ಮೆಂಟ್ಗಳು ಇಂಥವ್ರನ್ನ ಎಕ್ಸ್ಪೋಸ್ ಮಾಡಿ ಮೀಡಿಯಾಗೆ, ಈ ರೀತಿ ಇಂಥ ಕೆಲಸ ಮಾಡೋರನ್ನ ಈ ರೀತಿ ಮಾಡಿದ್ದಾರೆ, ಈ ಕಾರಣಗಳಿಗೆ ಇವ್ರು ಅರೆಸ್ಟ್ ಆಗಿದ್ದಾರೆ ಅಂತ ಅವ್ರನ್ನ ಎಕ್ಸ್ಪೋಸ್ ಮಾಡಿ. ದಯವಿಟ್ಟು ಇದರಲ್ಲಿ ಕನಿಕರ ಬೇಡ, ಬಿಕಾಸ್ ಇದು ಬೇರೆಯವ್ರಿಗೆ ಪಾಠ ಆಗಬೇಕು. ಆ್ಯಂಡ್ ನಾವೊಂದು ಒಳ್ಳೆ ಸೊಸೈಟಿನ ಕಟ್ಟೋದಕ್ಕೆ ಈಗಲಿಂದಾನೇ ಫೌಂಡೇಶನ್ ಹಾಕಬೇಕು ಅಂತ ನಾನು ಕೇಳ್ಬೋದು. ವೆರಿ ಗುಡ್, ಚೆನ್ನಾಗಿ ಹೇಳಿದ್ರಿ. ಥ್ಯಾಂಕ್ ಯು. ಸೊ
ಪೊಲೀಸ್ ನೆಕ್ಸ್ಟ್ ಏನ್ ಮಾಡ್ಬೋದು ಅಂತ ನಿಮಗೆ ಅನ್ಸುತ್ತೆ? ಈಗ ಆಲ್ರೆಡಿ ಕಂಪ್ಲೇಂಟ್ ಲಾಡ್ಜ್ ಆಗಿದೆ. ಅವರು ಪೆಟಿಷನ್ಗಳು ಸೈಬರ್ ಕ್ರೈಮ್ ಕಳಿಸ್ತಾರೆ. ಇಟ್ ಇಸ್ ಅ ಪ್ರೋಸೆಸ್. ಅದು ಮೆಟಾಗ್ ಹೋಗುತ್ತೆ. ಮೆಟಾಗ್ ಹೋಗಿ ಅವರ ಅಕೌಂಟ್ನ ಸೀಸ್ ಮಾಡುವಂಥದ್ದು ಇದೆಲ್ಲ ನಡೆಯುತ್ತೆ. ನಂತರ ಅವರು ಏನು ಅವರ ಸಿವಿಯಾರಿಟಿ ಏನಿದೆ, ಅವ್ರು ಏನು ಮಾಡಿದ್ದಾರೆ, ಈ ಕೆಲವು ಪದ ಬಳಕೆಗಳು ಇಟ್ ಇಸ್ ಕಂಪ್ಲೀಟ್ಲಿ ಕಾನೂನ ಇದರಲ್ಲಿ ಮಾಡೋ ಹಾಗಿಲ್ಲ. ಸೊ ಅದ್ರ ಮೇಲೆ FIR ಆಗುತ್ತೆ. ಸೊ ಕೋರ್ಟಿಂದ FIR ಕಾಪಿ ತರ್ತಾರೆ ಅಡ್ವೊಕೇಟ್ಸ್ಗಳು. ಸೊ ಇವ್ರ ಮೇಲೆ ವಾಲಂಟ್ರಿ ಆಗಿ ಕೆಲವರು ಮಾಡ್ತಾರೆ. ಈಗ ನಾವೇನು ರೈಸ್ ಮಾಡಿದ್ದೀವಿ, ಸೊ ಇವ್ರ ಮೇಲೆ FIR ಆಗುತ್ತೆ. ಮತ್ತೆ ಕಾನೂನು ಏನು ಕ್ರಮ ಅವ್ರ ಮೇಲೆ ತಗೋತಾರೆ, ಇದನ್ನ ತಗೋತಾರೆ. ಸೊ ಮತ್ತೆ ಆ್ಯಂಡ್ ದ ಬೆಸ್ಟ್ ಪಾರ್ಟ್ ಈಸ್ ನಮಗೆ ಅದೇ ನಾನು ಹೇಳಿದೆ, ಕೆಲವು ವಾಹಿನಿಗಳು ತನ್ನ ಕಾಂಟ್ರವರ್ಸಿಗೆ ಅದೇ ಅವರು ಹೀಗೆ ಹೇಳಿದ್ರು, ಇವರು ಇಂಥ ಮಾತುಗಳು ಬಂತು, ಇದು ಎಷ್ಟು ಸರಿ ನಡೆದಿರೋದೇ ಬೇರೆ, ತನ್ನ ಇವರ TRPಗೆ ಇವರು ಹೇಳೋದೇ ಬೇರೆ, ಜನಗಳನ್ನ ಎತ್ತು ಕಟ್ಟಿ ಆಮೇಲೆ ಅದೊಂದು ನ್ಯೂಸ್ ತಂದು ಭಾಳ ಇದನ್ನೆಲ್ಲ ಮಾಡಬೇಡಿ. ದಿಸ್ ಇಸ್ ಆಲ್ಸೋ ಕನ್ಸಿಡರ್ಡ್ ಆನ್ ಆಂಟಿ ಸೋಷಿಯಲ್ ಆಕ್ಟಿವಿಟಿ ಇದು. ಬಟ್ ಇನ್ನು ಕೆಲವು ವಾಹಿನಿ ಈಗ ನಿಮ್ಮಂಥದ್ದು ನಮ್ಮ ಇಂಥ ಧ್ವನಿಗಳಿಗೆ ಯಾವಾಗಲೂ ಸಪೋರ್ಟ್ ಸಿಸ್ಟಮ್ ಆಗಿ ನಿಂತಿದ್ದೀರಿ. ಬಾಸ್ TV ಆಗಲಿ, ಇನ್ನೂ ಹಲವಾರು ಈಗ ಬಂದು ನನ್ನ ಇದಾದ ತಕ್ಷಣ ಈ ವಾಯ್ಸ್ನ ಮುಂದೆ ತರಬೇಕು ಅಂತ ನನಗೆ ಸಪೋರ್ಟ್ ಆಗಿ ನಿಂತಿದ್ದೀರಿ. ಐ ಆಮ್ ವೆರಿ ಗ್ರೇಟ್ಫುಲ್ ಟು ಯು ಆಲ್ ಪೀಪಲ್ ಬೀಯಿಂಗ್ ಮೈ ಬಿಗ್ಗೆಸ್ಟ್ ಸಪೋರ್ಟ್ ಸಿಸ್ಟಮ್. ಇದನ್ನು ನೀವೆಲ್ಲ ಎಲ್ಲರೂ ನಮ್ಮ ಜೊತೆ ಕೈ ಜೋಡಿಸಿದ್ರೆ ಇದು ಜಾಸ್ತಿ ದಿನ ಈ ಯೂತ್ಸ್ಗಳದ್ದು ಸ್ವಲ್ಪ ಸ್ಕ್ರೂನ ಕರೆಕ್ಟ್ ಮಾಡಿ ಒಂದು ಟ್ರ್ಯಾಕಿಗೆ ತರ್ಬೋದು, ಒಂದು ಹೆಲ್ದಿ ಸೊಸೈಟಿನ ಬಿಲ್ಡ್ ಮಾಡ್ಬೋದು ಅಂತ ನನ್ನ ಅನಿಸಿಕೆ. ಓಕೆ, ತುಂಬಾ ಚೆನ್ನಾಗಿ ಹೇಳಿದ್ರು. ಇನ್ಮೇಲಾದ್ರೂ ಇದರಿಂದ ಎಚ್ಚೆತ್ತುಕೊಂಡ್ರೆ ಸ್ವಲ್ಪ ಪ್ರಮಾಣದಲ್ಲಾದ್ರೂ ಬದಲಾವಣೆ ಆಗುತ್ತೆ. ಹೌದು. ಇಟ್ ಡಸಂಟ್ ಹ್ಯಾಪನ್ ಓವರ್ ನೈಟ್, ಬಟ್ ಇನ್ನು ಬರೋ ದಿನಗಳಲ್ಲಿ ವರ್ಷಗಳಲ್ಲಾಗೋದು ತಿಂಗಳುಗಳಲ್ಲಾಗುತ್ತೆ, ತಿಂಗಳುಗಳಲ್ಲಾಗೋದು ದಿವಸಗಳಲ್ಲಾಗುತ್ತೆ. ಸೊ ಇಷ್ಟು ಇಂಪ್ಯಾಕ್ಟ್ ಆದ್ರೂ ನಮಗೆ ಸಾಕು. ವಿ ಆರ್ ಸಮ್ವೇರ್ ಗೋಯಿಂಗ್ ಗುಡ್ ಅಂತ ಅನ್ಸುತ್ತೆ. ಬಟ್ ಎಲ್ಲ ಮ್ಯಾಸಿವ್ ಆಗಿ ಬಂದ್ರೆ ಇದ್ರ ವಿರುದ್ಧ ಐ ಗೆಸ್ ಚಪ್ರಿಗಳು ಕಮ್ಮಿ ಆಗ್ತವೆ ಸ್ವಲ್ಪ. ಸೊ ಈ ವೇಸ್ಟ್ಗಳು ಇದಾರಲ್ಲ, ಇಂಥ ಮಾನಸಿಕ ಅಸ್ವಸ್ಥರು, ಇವ್ರುಗಳೆಲ್ಲ ಸ್ವಲ್ಪ ಕಮ್ಮಿ ಆಗ್ತಾರೆ. ಓಕೆ, ಇದೆಲ್ಲದರ ನಡುವೆ ಇವಾಗ ಮತ್ತೆ ಬಿಗ್ ಬಾಸ್ ಸೀಸನ್ 13 ಬರ್ತಾ ಇದೆ. ಮತ್ತೆ ಏನಾದ್ರೂ ರೀ ಎಂಟ್ರಿ? ಗೊತ್ತಿಲ್ಲ. ವಾಹಿನಿ ಅದು ಅವರ ಕ್ರಿಯೇಟಿವ್ ಟೀಮ್ ಏನಿದೆ, ಅವ್ರು ಏನು ಡಿಸಿಷನ್ಸ್ ತಗೊಳ್ತಾರೆ, ಮತ್ತೆ ನಮ್ಮಲ್ಲಿ ಏನಾದರೂ ಅವ್ರಿಗೆ ಪೊಟೆನ್ಷಿಯಲ್ ಮತ್ತೆ ಅವರ ಕಂಟೆಂಟ್ ರಿಕ್ವೈರ್ಮೆಂಟ್ ಇದ್ರೆ ಖಂಡಿತವಾಗ್ಲೂ ಕರೀತಾರೆ. ಸೊ ಆಗ ಕರೆದಾಗ ಮತ್ತೆ ಅಲ್ಲಿ ಹೋಗಿ ನೆನೆಸ್ಕೊಂಡಾಗ್ಲೇ ಮೈ ಜುಮ್ ಅನ್ನುತ್ತೆ ಬಿಗ್ ಬಾಸ್ನ. ಬಿಕಾಸ್ ಅದೊಂದು ಯುದ್ಧ ಭೂಮಿ. ಸೊ ಹಾಗೆ ಮತ್ತೆ ಅಲ್ಲಿ ಹೋಗಿ ನೋಡೋಣ ನಮ್ಮ ಕೈಯಿಂದ ಮತ್ತೆ ಏನು ಕೊಡ್ಲಿಕ್ಕೆ ಆಗುತ್ತೆ. ವಿ ವಿಲ್ ಸಿ. ಏನಾದರೂ ಇನ್ಪುಟ್ಸ್ ಇದೆಯಾ 13 ಸೀಸನ್ ಬಗ್ಗೆ? ನಾನು ಸೂಪರ್ಬ್ ಕ್ವಶನ್ ಕೇಳಿದ್ರಿ ನೀವು. ಸೀಸನ್ 13 ಹೋಗೋ ಯಾರೆಲ್ಲ ಕಂಟೆಸ್ಟೆಂಟ್ ಈಗ ಬಹುಶಃ ಶಾರ್ಟ್ ಲಿಸ್ಟ್ ಆಗಿರ್ಬೋದು, ಈಗ ಸ್ವಲ್ಪ ಜನ ಇನ್ನು ಆಗ್ತಾ ಇರ್ಬೋದು, ಅವರಿಗೂ ಮತ್ತು ನಿಮ್ಮ ಫ್ಯಾಮಿಲಿಗೆ ಹೇಳ್ತೀನಿ, ದಯವಿಟ್ಟು ಆ ವೇದಿಕೆ ಎಷ್ಟು ದೊಡ್ಡ ವೇದಿಕೆ, ಅದರಲ್ಲಿ ಸಿಗೋವಂಥ ಸ್ಥಾನಮಾನ ಗೌರವ ನಿಮ್ಮ ಆಟದ ಮೇಲೆ ಡಿಪೆಂಡ್ ಆಗಿರುತ್ತೆ. ಅದಕ್ಕೆ ಸಿಗೋವಂಥ ಸ್ಥಾನಮಾನ ಎಷ್ಟು ದೊಡ್ಡದಿದೆಯೋ ಅದ್ರ ಜೊತೆ ಕೆಲವು ಸೋಷಿಯಲ್ ಮೀಡಿಯಾ ಆ್ಯಂಟಿ ಎಲಿಮೆಂಟ್ಸ್ಗಳು ಕೆಲವು ಬರುತ್ತೆ. ಇದಕ್ಕೆ ಭಾಳ ಮಾನಸಿಕವಾಗಿ ಪ್ರಿಪೇರ್ ಆಗಿರಿ. ಈಗ ನಾವು ಧ್ವನಿ ಎತ್ತುತ್ತಿದ್ದೀವಿ ಇದನ್ನ ವಿರುದ್ಧ. ಇದು ಒಂದು ರಾತ್ರಿಯಲ್ಲಿ ಆಗುವಂಥದ್ದಲ್ಲ. ಆದರೆ ಪೇರೆಂಟ್ಸ್ಗಳಿಗೆ ಎಸ್ಪೆಷಲಿ ಹೇಳ್ತೀನಿ, ದಯವಿಟ್ಟು ಒಳ್ಳೇದನ್ನ ಮಾತ್ರ ನೋಡೋಕ್ಕೋಗಿ ಸೋಷಿಯಲ್ ಮೀಡಿಯಾದಲ್ಲಿ ನಿಮ್ಮ ಮಕ್ಕಳ ಬಗ್ಗೆ. ಕೆಲವ್ರನ್ನ ಇನ್ನೊಂದು ವಿಕೃತಿ ಏನಂತಂದರೆ, ಕೆಲವರು ಸಪೋರ್ಟ್ ಮಾಡೋ ಬರ್ದಲ್ಲಿ ನಿಮ್ಮ ಮಕ್ಕಳನ್ನ ಕಂಡಮ್ ಮಾಡಿ ಅವ್ರನ್ನ ಇದನ್ನ ಭಾಳ ಕೆಟ್ಟದಾಗಿ ಪೊಟ್ರೆ ಮಾಡೋ ಇಂಥ ಆಗಿದೆ. ನಮ್ಮ ಸೀಸನಲ್ಲಿ ತುಂಬ ಆಗಿದೆ ಇದನ್ನು. ಆಮೇಲೆ PRಗಳಿರ್ತಾರೆ. ಮುಂಚೆ PRಗಳು ದುಡ್ಡು ಕೊಟ್ಟ ತಕ್ಷಣ ಅವ್ರಿಗೆ ಹೊಗಳೋವಂಥ ಕೆಲಸ ಮಾಡ್ತಾಯಿದ್ರು, ಅವ್ರನ್ನ ಸಪೋರ್ಟ್ ಮಾಡೋವಂಥ ಕೆಲಸ ಮಾಡ್ತಾಯಿದ್ರು. ಆದರೆ ಈಗ PR ಮಾಫಿಯಾ ಅಂತ ಶುರುವಾಗಿ ಒಬ್ಬೊಬ್ಬ 5-6 PRಗಳನ್ನು ತಗೊಂಡು ಇವನ್ನ ಸಪೋರ್ಟ್ ಮಾಡೋ ಬರ್ದಲ್ಲಿ ಇನ್ನೊಬ್ಬರನ್ನ ಕಂಡಮ್ ಮಾಡಿ ಅವನ್ನ ನೆಗೆಟಿವ್ ಆಗಿ ಪೊಟ್ರೆ ಮಾಡೋವಂಥ ಕೆಲಸಗಳು ನಡೀತಾ ಇದೆ. ಇದ್ರ ಬಗ್ಗೆ ಎಲ್ಲ ನೀವು ಜಾಸ್ತಿ ತಲೆ ಕೆಡಿಸ್ಕೊಳ್ಬೇಡಿ. ಆಟ ವೇದಿಕೆ ಸಿಕ್ಕಿದೆ. ನಿಮ್ಮಲ್ಲಿ ಏನು ಒಳ್ಳೆ ಪ್ರತಿಭೆ ಇದೆ, ನಿಮ್ಮ ವ್ಯಕ್ತಿತ್ವ, ನಿಜವಾದ ವ್ಯಕ್ತಿತ್ವ ಏನಿದೆ ಅದನ್ನು ಜನಗಳ ಮುಂದೆ ತನ್ನಿ. ಅವಾರ್ಡ್ ನೀವು ವಿನ್ ಆಗದಿದ್ರೂ ಪರವಾಗಿಲ್ಲ, ಆದರೆ ನಿಮ್ಮ ಒಂದು ಏನು ಲ್ಯಾಂಡ್ ಮಾರ್ಕ್ ಏನಿದೆ ಅಥವಾ ಬೆಂಚ್ ಮಾರ್ಕ್ ಏನಿದೆ ಅದನ್ನು ಮಾಡಿ. ಸಮಾಜದಲ್ಲಿ ಜನಗಳಿದ್ದಾರೆ, ಇಂಟೆಲೆಕ್ಚುವಲ್ಸ್ಗಳಿದ್ದಾರೆ, ಅವರು ಗುರ್ತಿಸ್ತಾರೆ ನಿಮ್ಮ ನಿಜ ವ್ಯಕ್ತಿತ್ವನ, ನಿಮ್ಮ ಪ್ರತಿಭೆನ ಅವರು ಗುರ್ತಿಸ್ತಾರೆ. ಅದಕ್ಕೇನು ಮಾನ ಗೌರವವನ್ನು ಕೊಡಬೇಕು, ಅದು ನಿಮಗೆ ದಕ್ಕತ್ತೆ. ಅದಕ್ಕೆ ನಾವೇ ಉದಾಹರಣೆ. ಹಾಗಾಗಿ ಮತ್ತೆ ಜನತೆ ಹತ್ರ ಕೇಳ್ಕೊಳ್ಳೋದು ಏನು ಅಂತಂದರೆ, ನೀವು ಸಪೋರ್ಟ್ ಮಾಡಿ. ಯಾವುದೇ ಪ್ರತಿಭೆಗಳಿಗೆ ಬರುವಂಥದ್ದು ಬರೀ ಬಿಗ್ ಬಾಸ್ ಅಂತಲ್ಲ, ಯಾವುದೇ ಕ್ಷೇತ್ರದಲ್ಲಿ ಯಾವುದೇ ಪ್ರತಿಭೆಗಳಿಗೆ ಸಪೋರ್ಟ್ ಮಾಡಿ. ಆಗಲಿಲ್ಲ ಅಂತಂದರೆ ದಯವಿಟ್ಟು ನಿಮ್ಮ ಮಕ್ಕಳಿಗೆ ಇಂಥ ಒಂದು ಕ್ಷೇತ್ರದಲ್ಲಿ ಇಂಥ ಸಾಧನೆ ಮಾಡುವಂಥ ಅವರಿಗೆ ಪ್ರೋತ್ಸಾಹ ಕೊಡಿ. ಬೇರೆ ಮಕ್ಕಳಿಗೆ ಅವರ ಬಗ್ಗೆ ಕೆಟ್ಟದಾಗಿ ಮಾತಾಡೋದಾಗಲಿ, ಅವ್ರನ್ನ ಅವಮಾನ ಮಾಡೋದಂಥ ಕೆಲಸ ಮಾಡಬೇಡಿ. ಯಾಕಂತಂದರೆ ಅವರವರ ಕಷ್ಟ ಅವ್ರವ್ರಿಗೆ ಮಾತ್ರ ಗೊತ್ತಿರುತ್ತೆ ಅಲ್ಲಿವರೆಗೆ ಬರೋದಕ್ಕೆ.
ಅದು ಒಂದು ರಾತ್ರಿಯಲ್ಲಿ ನಡೆಯುವಂಥದ್ದಲ್ಲ. ಸೊ ದಯವಿಟ್ಟು ಇದು ನಮ್ಮ ಕೋರಿಕೆ. ಚೆನ್ನಾಗಿ ಹೇಳಿದ್ರಿ. ಜೊತೆಗೆ ಈ ಬಾರಿ ಪಬ್ಲಿಕ್ಸ್ ಕೂಡ ಅವಕಾಶ ಇದೆ ಅಂತ ಹೇಳ್ತಿದ್ದಾರೆ. ಏನಾದ್ರು ಹೌದು. ಎಷ್ಟೋ ಜನ ಈಗ ನಾರ್ಮಲಿ ಮುಂಚೆ ಎಲ್ಲ ಏನಾಗ್ತಾ ಇದ್ರು, ಯಾರು ಲೈಮ್ ಲೈಟ್ ಅಲ್ಲಿ ಇದ್ರು, ಒಂದು ಅವ್ರಿಗೆ ಮಾತ್ರ ಪ್ರತ್ಯೇಕ, ಯಾವುದೇ ಕ್ಷೇತ್ರ ಆಗಿರ್ಲಿ, ಫಿಲ್ಮ್ ಆಗಿರ್ಲಿ, ಸೀರಿಯಲ್ಸ್ ಆಗಿರ್ಲಿ, ಮಾಡ್ಲಿಂಗ್ ಆಗಿರ್ಲಿ, ಗ್ಲಾಮರ್ ಇಂಡಸ್ಟ್ರಿ ಆಗಿರ್ಲಿ, ಅಥವಾ ಯಾವುದೋ ನಮ್ಮ ಕಾಂಟ್ರವರ್ಸಿ ಆಗಿರ್ಲಿ, ಪೊಲಿಟಿಷಿಯನ್ಸ್ ಆಗಿರ್ಲಿ, ಅಥವಾ ಯಾವುದೋ ಒಂದು ವಿಚಾರದಲ್ಲಿ ಲೈಮ್ ಲೈಟ್ ಅಲ್ಲಿ ಇದ್ದವ್ರನ್ನ ಕರಿತಾ ಇದ್ರು. ಇವತ್ತು ಕಾಮನ್ ಮ್ಯಾನ್ಗೆ ಅದೊಂದು ಅವರೊಂದು ಇಷ್ಟು ಜನ ಕಾಮನ್ ಮ್ಯಾನ್ ತಗೊಳ್ತಾ ಇದ್ದಾರೆ. ಇಟ್ ಇಸ್ ವೆರಿ ವೆಲ್ ಅಂಡ್ ಗುಡ್. ಆ ಶೋದು ಒಂದು ಇಟ್ ಈಸ್ ಅ ವೆರಿ ಗುಡ್ ಸ್ಟ್ಯಾಂಡ್ ಬೈ ದಟ್ ಶೋ. ಅದನ್ನ ತಗೊಳ್ತಾ ಇರೋದು ನಮಗೆ ಭಾಳ ಸಂತೋಷ. ಒಂದು ಕಾಮನ್ ಮ್ಯಾನ್ಗೆ ಒಳ್ಳೆ ಪ್ರತಿಭೆ ಇರೋದು, ಒಳ್ಳೆ ರೀತಿಯಲ್ಲಿ ಪ್ರೊಫೈಲಿಂಗ್ ಆಗಿ ಅವ್ರನ್ನ ಲೈಮ್ ಲೈಟಿಗೆ ತರೋದು, ಇಂಥದ್ದೆಲ್ಲ ಆಗಬೇಕು ಕೆಲಸಗಳು. ಇಟ್ ಈಸ್ ವೆರಿ ನೈಸ್ ಆ್ಯಂಡ್ ವಿ ಆರ್ ವೆರಿ ಹ್ಯಾಪಿ ಅಬೌಟ್ ಇಟ್. ಸೊ ಎಲ್ರಿಗೂ, ಯಾರೇ ಕಾಮನ್ ಮ್ಯಾನ್ ಆಗಿರಲಿ ಅಥವಾ ಸೆಲೆಬ್ರಿಟಿಗಳಾಗಿರಲಿ ಅಥವಾ ಯಾರೇ ಆಗಿರಲಿ, ವಿ ಜಸ್ಟ್ ವಿಶ್ ಯು ಆಲ್ ದ ವೆರಿ ಬೆಸ್ಟ್ ಆ್ಯಂಡ್ ರಾಕ್ ಇಟ್. ಓಕೆ, ಲಾಸ್ಟ್ ಸೀಸನ್ ಅಲ್ಲಿ ನಿಮ್ಗೆ ಜಂಟಿ ಒಂಟಿ ಅಂತ ಕಾನ್ಸೆಪ್ಟ್ ಇತ್ತು, ಅದ್ರ ಹಿಂದೆ ಸ್ವರ್ಗ ನರ್ಕ ಅಂತ ಒಂದು ಕಾನ್ಸೆಪ್ಟ್ ಇತ್ತು. ಬಟ್ 13 ಅಂತ ಬಂದಾಗ ಏನಿರಬಹುದು, ನಿಮಗೆ ಏನ್ ಅನ್ಸುತ್ತೆ? ನೀವು ಯೋಚನೆ ಮಾಡೋದಕ್ಕೆ ಆಗಲ್ಲ. ಯಾಕಂತಂದ್ರೆ ಬಿಗ್ ಬಾಸ್ ಎಷ್ಟು ನಿಮ್ಮ ಸೀಕ್ರೆಟ್ ಅದನ್ನ ಎಷ್ಟು ಇದ್ರಲ್ಲಿ ಇರ್ತಾರೆ ಅಂತಂದ್ರೆ, ನಿಮಗೆ ಅದರಲ್ಲಿ ನಿಮ್ಮ ಸೆಲೆಕ್ಟ್ ಆಗಿರೋದು ಗೊತ್ತಾಗಲ್ಲ. ಆಮೇಲೆ ಅದು ಹೇಗಿದೆ ಅಂತಂದ್ರೆ, ಈಗ ಸೆಲೆಕ್ಟ್ ಆಗಿರೋ ಯಾರಿದ್ದಾರೆ ಆ ಡೋರ್ ಒಳಗಡೆ ಹೋಗೋವರೆಗೂ ಕನ್ಫರ್ಮ್ ಇರಲ್ಲ. ಇವರೇ ಹೋಗ್ತಾರೆ ಅಂತ. ಡೋರ್ ಒಳಗಡೆ ಹೋಗೋವರೆಗೂ ಕನ್ಫರ್ಮ್ ಇರಲ್ಲ. ಮತ್ತೆ ಪ್ರತಿಯೊಬ್ಬರಿಗೂ 2-3 ಜನ ಬ್ಯಾಕಪ್ ಇದ್ದೇ ಇರ್ತಾರೆ. ಯಾಕಂದ್ರೆ ಅಷ್ಟು ಟ್ಯಾಲೆಂಟ್ಸ್ ಇದೆ ನಮ್ಮಲ್ಲಿ. ಸೊ ಬ್ಯಾಕಪ್ ಇರ್ತಾರೆ. ಯಾವ್ದಾದ್ರು ಲಾಸ್ಟ್ ಮೂಮೆಂಟ್ ಚೇಂಜಸ್ ಆದ್ರೂ ಅವ್ರನ್ನ ಬ್ಯಾಕ್ಔಟ್ ಆಗ್ತಾರೆ. ಯಾಕಂದ್ರೆ ನಾನು ಸೀಸನ್ 10 ಹೋಗ್ಬೇಕಿತ್ತು. ಸೊ ನಾನು ತೆಲುಗು ಪ್ರಾಜೆಕ್ಟ್ ಅಲ್ಲಿ ನಾನು ಬೇಕೇ ಬೇಕು ಅಂತ ಹೇಳಿ ಎಂಟ್ರಿ ದಿವಸನೇ ನಾನು ಬ್ಯಾಕ್ಔಟ್ ಆಗಿದ್ದೀನಿ. ನನ್ನ ಸೀಸನ್ 10 ಸುದೀಪ್ ಸರ್ ಜೊತೆ ಲಾಂಚ್ ಆಗೋ ದಿವಸನೇ ನಾನು ಸೀಸನ್ 10 ಮತ್ತೆ ನಂತರ ನಾನು 12ಗೆ ತಗೊಂಡಿದ್ದೆ ಎಂಟ್ರಿ, ಬಿಕಾಸ್ ನಾನು ತೆಲುಗಲ್ಲಿ ಬಿಸಿ ಇದ್ದೆ. ಸೊ ಹೀಗಾಗೋ ಚಾನ್ಸಸ್ ಇದೆ. ಎಂಟ್ರ್ ಆಗೋವರೆಗೂ ಇದಿಲ್ಲ. ಸೊ ಮತ್ತೆ ಅಲ್ಲಿ ಕ್ರಿಯೇಟಿವ್ ಟೀಮ್, ನಮ್ಮ ಕಲರ್ಸ್ ಮತ್ತೆ ಎಂಡಮೋಲ್ ಟೀಮ್ ಏನಿದೆ, ಅವರು ಸೇರ್ಕೊಂಡು ಎಷ್ಟು ಚೆನ್ನಾಗಿ ಮಾಡ್ಬೋದು ಅಂತ ಅಂದ್ರೆ ನಾವು ಎಕ್ಸೈಟೆಡ್ ಆಗಿದ್ದೀವಿ. ಸೊ ಈ ಸಲ ಕಾನ್ಸೆಪ್ಟ್ ಏನಿರ್ಬೋದು ಅಂತ, ಏನೋ ಗೋಲ್ಡನ್ ಎರಾ ಟೈಪ್, ಏನೋ ಗೋಲ್ಡ್ ಇದ್ರ ಮೇಲೆ ಏನೋ ಮಾಡ್ತಾ ಇದಾರೆ ಅವರು. ಸೊ ವಿ ಶುಡ್ ಸಿ. ಈ ಸರ್ತಿ ಏನೋ ಅದ್ರ ಮೇಲೆ ಏನೋ ಇದೆ ಸ್ವಲ್ಪ. ಲಾಸ್ಟ್ ಸೀಸನ್ ತುಂಬಾ ಪಾಪ್ಯುಲಾರಿಟಿ ಪಡ್ಕೊಂಡಿದ್ರಿಂದ, ಸೊ ದೇ ಆರ್ ಮೇಕಿಂಗ್ ಲಿಲ್ ಮೋರ್ ಗ್ರ್ಯಾಂಡ್ ಅಂಡ್ ಸಕ್ಸಸ್. ಸೊ ನೋಡ್ಬೇಕು, ವಿ ಆರ್ ಆಲ್ಸೋ ವೇಟಿಂಗ್. ಸೊ ಯಾ, ಹಾಗಾದ್ರೆ ಒಂದಷ್ಟು ಸಂಭವನೀಯ ಪಟ್ಟಿ ಅಂತೇಳಿ ಒಂದಷ್ಟು ಫೋಟೋಸ್ಗಳು ಓಡಾಡ್ತಿದೆ, ನೀವು ನೋಡಿರ್ತೀರಾ. ಅದ್ರಲ್ಲಿ ಯಾರಾದ್ರೂ ಇದ್ದಾರಾ? ಹೇಳಕ್ಕಾಗಲ್ಲ. ಬಿಕಾಸ್ ನಿಮಗೆ ಅಲ್ಲಿ ಕೆಲವರು, ನಾನು ಹೇಳ್ದಾಗೇನೆ, ಈ ಸೋಷಿಯಲ್ ಮೀಡಿಯಾ ಅವರ ಲೈಕಿಂಗ್ಸ್, ಅವರ ಕಮೆಂಟ್ಸ್ಗೋಸ್ಕರ ಏನೇನೋ ಫೇಕ್ ಯಾರ್ಯಾರನೋ ತೋರಿಸಿ ಇದೆಲ್ಲ ಮಾಡ್ತಾರೆ. ಸೊ ಯಾ, ಬಟ್ ಗೊತ್ತಿಲ್ಲ ಯಾರನ್ನೆಲ್ಲ ಶಾರ್ಟ್ ಲಿಸ್ಟ್ ಮಾಡಿದ್ದಾರೆ, ಯಾರೆಲ್ಲ ಹೋಗ್ತಾ ಇದಾರೆ ಲಕ್ಕಿ ಒನ್ಸ್ ಅಂತ ನೋಡ್ಬೇಕು. ಧ್ರುವಂತ್ ಅವ್ರ ಪ್ರಕಾರ ಅಂದ್ರೆ ಬಿಗ್ ಬಾಸ್ಗೆ ಸೆಲೆಬ್ರಿಟೀಸ್ಗಳೇ ಹೋಗ್ಬೇಕಾ, ಅಥವಾ ಇವಾಗ ಏನು ಸೋಷಿಯಲ್ ಮೀಡಿಯಾ ಮೂಲಕ ಒಂದಷ್ಟು ಟ್ರೆಂಡಿಂಗ್ ಕ್ರಿಯೇಟ್ ಮಾಡಿದ್ದಾರೆ ಅವರು ಹೋಗಬಹುದಾ? ಪ್ರತಿಭೆಗಳು ಹೋಗಬೇಕು, ಒಳ್ಳೊಳ್ಳೆ ಪ್ರತಿಭೆಗಳು ಹೋಗಬೇಕು. ಬೇರೆ ಬೇರೆ ಕ್ಷೇತ್ರದಲ್ಲಿ ಒಂದು ಎಕ್ಸ್ಟ್ರಾ ಮೈಲ್ ಏನು ಹೋಗಿದ್ದಾರೆ ಅವ್ರುಗಳು ಹೋಗಬೇಕು. ಮತ್ತೆ ಕೆಲವು ಈ ಕ್ರಿಂಜ್ ಮತ್ತೆ ಇಂಥದ್ದು ಕೆಲವು ಇವ್ರುಗಳು ಹೋಗಬೇಕು. ಯಾಕಂತಂದ್ರೆ ಒಂದು ಟ್ಯಾಲೆಂಟ್ ಮತ್ತೆ ನಾನ್ ಟ್ಯಾಲೆಂಟ್ಗಳು ಒಟ್ಟಿಗೆ ಆದಾಗ ಹೇಗಿರುತ್ತೆ ಅದು ಅಂತ ಸ್ವಲ್ಪ ಅನುಭವಕ್ಕೆ ಬರಬೇಕು. ಹೇಗೆ ಒಳ್ಳೊಳ್ಳೆ ಪ್ರತಿಭೆಗಳು ಅಲ್ಲಿ ಅವ್ರಿಗೆ ಕಲಿಯೋದಕ್ಕೆ ತುಂಬ ಸಿಗುತ್ತೆ ಅಲ್ಲಿ. ಇದು ಸರಿಯಲ್ಲ, ಇದು ತಪ್ಪಲ್ಲ ಅಂತ. ಮತ್ತೆ ಏನು ಅಂತ ಹೇಳಿದ್ರೆ, ನಿಮಗೆ ಒಂದು ಸಮಾಜದಲ್ಲಿ ಒಂದು ಸ್ಟೆಪ್ ಬಂದಾಗ ನಿಮಗೆ ಆಟೋಮೆಟಿಕಲಿ ಒಂದು ಜವಾಬ್ದಾರಿ ಬರುತ್ತೆ. ನಾನು ಇಂಥದ್ದು ಮಾಡಬಾರ್ದು ಅಂತ ಅದನ್ನು ಬರಬೇಕು. ಸೊ ಐ ಡೋಂಟ್ ನೋ, ಹೋಗಬೇಕು. ಎಲ್ಲ ಕ್ಷೇತ್ರದಿಂದ ಸ್ವಲ್ಪ ಇರೋರು ಹೋಗಬೇಕು. ಇಟ್ಸ್ ಅನ್ ರಿಯಾಲಿಟಿ ಶೋ. ಲೆಟ್ಸ್ ಸಿ ಯಾರು ಈ ಸಲ ಹೋಗ್ತಾರೆ, ಏನಾಗುತ್ತೆ ಅಂತ. ಯಾರು ಟಚ್ ಅಲ್ಲಿ ಇದ್ದಾರೆ? ಯಾರಾದ್ರೂ ಸಿಕ್ಕಿದ್ರಾ? ಯಾವುದು ಇವಾಗ ನಿಮ್ ಸೀಸನ್ ಅವರು ಇದಾರೆ ಆಲ್ಮೋಸ್ಟ್ ಎಲ್ಲರೂ. ಅಂದ್ರೆ ಅಂಥದ್ದೇನು ಬಂದಿಲ್ಲ ಈಗ, ಬಟ್ ನಾವು ಟಚ್ ಅಲ್ಲಿ ಇದೀವಿ. ಇವರೆಲ್ಲ ಸ್ವಲ್ಪ ಜನ ಎಲ್ಲ ನಾವು ಟಚ್ ಅಲ್ಲಿ ಇದೀವಿ. ಆಗಾಗ ಫೋನ್ ಕಾಲ್ಸ್ ಎಕ್ಸ್ಚೇಂಜ್ ಆಗ್ತಾರೆ. ನಮ್ಮ ಇವರು ರೆಗ್ಯುಲರ್ ಆಗಿದ್ದಾರೆ. ನಮ್ಮ ಯಾರು ಚಂದ್ರಪ್ರಭಾ ಅವರು ಮತ್ತೆ ಕರಿಬಸವ ಅವರು, ಇವರೆಲ್ಲ ವಿ ಆರ್ ಆಲ್ ಇನ್ ಟಚ್. ನನ್ನ ಬಹಳ ಫೇವ್ರೆಟ್ಸ್ ಅವರು. ಮತ್ತೆ ನಮ್ಮ ಕಾಕ್ರೋಚ್ ಸುದಿ ಅವರು, ಅಶ್ವಿನಿ ಮೇಡಮ್ ಅವರು, ಮತ್ತೆ ಇನ್ನೂ ತುಂಬಾ ಜನ ಇದೀವಿ ಟಚ್ ಅಲ್ಲಿ. ಸೊ ಒನ್ಸ್ ಇನ್ ಅ ವೈಲ್ ಕಾಲ್ ಅಲ್ಲಿ ಕನೆಕ್ಟ್ ಆಗ್ತಾ ಇರ್ತೀವಿ. ನಾನು ಹಂಗೆ ಸೋಷಿಯಲ್ ಮೀಡಿಯಾ ನೋಡ್ಬೇಕಾದ್ರೆ ಒಂದು ಪೋಸ್ಟ್ ನೋಡಿದೆ. ಆ ಪೋಸ್ಟಿಗೆ ಬಂದಿದ್ದು ಒಂದಷ್ಟು ಕಮೆಂಟ್ಸ್ ನೋಡಿದೆ. ಗಿಲ್ಲಿ ಹಾಗೆ ಕಾವ್ಯ ಮದ್ವೆ ಆಗ್ತಾ ಇದ್ದಾರೆ ಅಂತ. ಏನಿದು ನಾನ್ಸೆನ್ಸ್? ಅದು ಮಿತಿ ಮೀರಿ ಹೋಗಿರೋ ಅಂಥದ್ದು. ಅದು ಅವರವರ ವೈಯಕ್ತಿಕ ಏನು ಪ್ರೋಗ್ರಾಮ್ ಮುಗೀತು, ಅದರಲ್ಲಿ ಏನು ಎಂಟರ್ಟೈನ್ಮೆಂಟ್ ತಗೋಬೇಕಿತ್ತು ತಗೊಂಡ್ರು. ಅದನ್ನ ಬಿಟ್ಟು ವೈಯಕ್ತಿಕಕ್ಕೆ ಹೋಗಬಾರ್ದು. ಅದು ಗಿಲ್ಲಿ ಅವ್ರದ್ದಾಗಿರ್ಲಿ ಅಥವಾ ಕಾವ್ಯ ಅವ್ರದ್ದಾಗಿರ್ಲಿ, ಅದು ಅವರವರ ವೈಯಕ್ತಿಕ. ಅವ್ರು ಯಾರು ಮದುವೆ ಆಗ್ತಾರೆ ಅಂತ ಅದನ್ನೇ ಇಟ್ಕೊಂಡು ಇಟ್ ಇಸ್ ನಾಟ್ ಸಮಥಿಂಗ್ ಎಂಟರ್ಟೈನಿಂಗ್ ಅದು. ಬಟ್ ಜನಗಳಿಗೆ ಅವರ ಜೋಡಿ ನೋಡಿ ಆ ಆಸೆ ಇರ್ಬೋದು.
ಮತ್ತು ಇನ್ನೂ ನಾನು ಅದನ್ನೇ ಹೇಳಿದಾಗ ಇಟ್ಸ್ ದೇರ್ ಪರ್ಸ್ನಲ್ ಕಾಲ್, ಅವ್ರು ಆಗ್ತಾರೋ ಇಲ್ವೋ. ಸೊ ಅದ್ರ ಬಗ್ಗೆ ಐ ಡೋಂಟ್ ವಾಂಟ್ ಕಮೆಂಟ್. ರೀಸೆಂಟ್ ಆಗಿ ಗಿಲ್ಲಿ ಅವರು ಒಂದು ಸಿನಿಮಾ ಮಾಡ್ತಾ ಇದ್ದಾರೆ, ಸೊ ಗೊತ್ತಿರುತ್ತೆ. ಎಲ್ಲ ಅಂದ್ರೆ ಆಲ್ಮೋಸ್ಟ್ ಎಲ್ಲರೂ ಅನ್ಕೊಂಡಿದ್ರು ಬಿಗ್ ಬಾಸ್ 12 ಅವರು ಒಂದಷ್ಟು ಜನ ಬರ್ತಾರೆ ಅಂತ. ಬಟ್ ಯಾರು ಬಂದಿರ್ಲಿಲ್ಲ. ಅಂದ್ರೆ ನಿಮಗೆ ಇನ್ವೈಟ್ ಮಾಡಿರ್ಲಿಲ್ವಾ ಅಥವಾ ನೀವೇ ಬಂದಿಲ್ವಾ ಏನು ಅಂತ ನಮಗೆ ಗೊತ್ತೇ ಇಲ್ಲ. ಗೊತ್ತೇ ಇಲ್ಲ. ಓಕೆ, ನಮಗೆ ಗೊತ್ತೇ ಇಲ್ಲ. ಮತ್ತೆ ಅದೆಲ್ಲ ಏನು ಪ್ರೆಸ್ ಮೀಟ್ ಎಲ್ಲ ಆದಮೇಲೆ KVN ಇದೆಲ್ಲ ಅವ್ರದ್ದು ಆದಮೇಲೆ ಮಾಡ್ತಾ ಇದ್ದಾರೆ. ಒಳ್ಳೇದಾಗಲಿ. ಆ ವೇದಿಕೆ ಅವರಿಗೆ ಆ ಅವಕಾಶ ಅವನಿಗೆ ತಂದು ಕೊಟ್ಟಿದೆ ಗಿಲ್ಲಿಗೆ. ಸೊ ಅವ್ನು ಮಾಡಲಿ, ಸಿನಿಮಾ ಮಾಡಲಿ, ತಂದೆ ತಾಯಿಗೆ ಹೆಮ್ಮೆ ಪಡುವಂಥ ಕೆಲಸ ಮಾಡಲಿ. ಇನ್ನು ಜನಗಳು ಏನು ಪ್ರೀತಿ ಕೊಟ್ಟಿದ್ದಾರೆ ಅದನ್ನ ಉಳಿಸಿ ಬೆಳೆಸಲಿ. ಅವ್ರಿಗೆ ಅಂತ ಮಾತ್ರ ಅಲ್ಲ, ನಾನು ಎಲ್ಲ ಕಂಟೆಸ್ಟೆಂಟ್ಗೂ ಅದನ್ನೇ ಹೇಳೋದು, ಒಳ್ಳೆ ವೇದಿಕೆ ಸಿಕ್ಕಿದೆ, ಅದನ್ನು ಒಳ್ಳೆ ರೀತಿಲಿ ಬಳಸ್ಕೊಳ್ಳಿ. ಮತ್ತು ಕೆರೆ ನೀರನ್ನು ಕೆರೆಗೆ ಚೆಲ್ಲಿ. ನಮಗೇನು ಕೊಟ್ಟಿದ್ದಾರೆ, ನಾವು ಸಮಾಜಕ್ಕೆ ಏನು ಕೊಡಬೇಕು ಅದ್ರ ಬಗ್ಗೆನೂ ಸ್ವಲ್ಪ ಯೋಚನೆ ಮಾಡಿ, ಒಳ್ಳೊಳ್ಳೆ ವಿಚಾರದ ಬಗ್ಗೆ ತಿಳಿಸ್ಕೊಡಿ. ಯಾಕಂತಂದರೆ ಈಗ ವಿ ಸ್ಟ್ಯಾಂಡ್ ಆಸ್ ಅ ವೆರಿ ಸ್ಟ್ರಾಂಗ್ ವಾಯ್ಸ್. ನಮ್ಮದು ನೋಡಿ, ನಾವು ಏನೋ ಎಲ್ಲೋ ಯಾವುದನ್ನೋ ಮಾತಾಡಿರೋದು ಇಷ್ಟರ ಮಟ್ಟಿಗೆ ವೈರಲ್ ಆಗುತ್ತೆ ಅಂತಂದ್ರೆ ಒಳ್ಳೆ ವಿಚಾರನೇ ಮಾತಾಡೋಣ, ಒಳ್ಳೆ ವಿಚಾರನೇ ಜನಗಳ ಮುಂದೆ. ಬಟ್ ನೋಡಿ, ಒಳ್ಳೆ ವಿಚಾರ ಅಷ್ಟು ಬೇಗ ತಲುಪಲ್ಲ. ಹೌದು, ಅವರು ತಗೊಳ್ಳಲ್ಲ. ಅದನ್ನೇ ಹೇಳೋದು, ಮಾನಸಿಕ ಸ್ಥಿತಿ ಇವತ್ತು ವಿಕೃತಿಗೆ ಟರ್ನ್ ಆಗ್ತದೆ. ದಟ್ ಇಸ್ ಕಾಲ್ಡ್ ಸ್ಯಾಡಿಸಮ್. ಓಕೆ, ಇದು ವಿಕೃತಿಗೆ ಟರ್ನ್ ಆಗ್ತದೆ. ಆ್ಯಂಡ್ ಇಟ್ ಇಸ್ ವೆರಿ ಅನ್ಫಾರ್ಚುನೇಟ್. ಯಂಗ್ ಯೂತ್ಸ್, ಈಗ ನಾನು ಕೆಲವು ಕಾರ್ಯಕ್ರಮದಲ್ಲಿ ನೋಡಿದ್ದೀನಿ, ಸೆಲೆಬ್ರಿಟೀಸ್ ಬರ್ತಾರೆ, ಅವರು ವಾಕ್ಔಟ್, ಅವರು ಹಿಂಗೆ ನೋಡಿದಾಗ ಅಂತ ಕೂಗ್ಬಿಟ್ಟು ಹಿಂಗೆ ಟರ್ನ್ ಆದ ತಕ್ಷಣ ಏನೇನೋ ಕಮೆಂಟ್ಸ್ ಎಲ್ಲ ಇಟ್ ಶೋಸ್ ದೇರ್ ಇದು. ನಾವಿರ್ಬೇಕಾದ್ರೆ ಹಾಗಿರ್ಲಿಲ್ಲ. ನಮಗೆಲ್ಲ ಈ ರೀತಿ ಆಗಬೇಕು ಅಂತ ಆಗ್ತಿತ್ತು. ನಾವೆಲ್ಲ ಚಿಕ್ಕವ್ರು ಇರಬೇಕಾದ್ರೆ ನಮಗೆ ಯಾರಾದರೂ ಒಂದು ಯಾವುದೋ ಒಂದು ಅಚೀವ್ಮೆಂಟ್ ಮಾಡಿದ್ದಾರೆ ಅಂತಂದರೆ ಇವ್ರ ಥರ ಆಗಬೇಕು, ಇವ್ರ ಥರ ಆಗಬೇಕು. ಈಗ ಫುಟ್ಬಾಲ್ ರೊನಾಲ್ಡೋ, ಮೆಸ್ಸಿ ಇವರೆಲ್ಲ ಇದ್ದಾರೆ. ಈಗ ಫುಟ್ಬಾಲ್ ಇಂಟರ್ನ್ಯಾಷನಲ್ ನಮ್ಮ ಇಂಡಿಯನ್ದಲ್ಲಿ ಸೂಪರ್ ಸ್ಟಾರ್ ಸಚಿನ್ ತೆಂಡೂಲ್ಕರ್, ವಿರಾಟ್ ಕೊಹ್ಲಿ ಇವರೆಲ್ಲ ಇದ್ದಾರೆ. ಇದೆಲ್ಲ ನೋಡಿದಾಗ ಅವರು ಸಿಗೋ ಒಂದು ಮನ್ನಣೆ ಏನಿದೆ, ಅವ್ರಿಗೊಂದು ಸ್ಥಾನಮಾನ ಏನು ಇದೆ ಜನಗಳು ಕೊಟ್ಟಿದ್ದಾರೆ, ನಾವು ಹಾಗಾಗಬೇಕು, ಅಷ್ಟು ಕಷ್ಟಪಡಬೇಕು. ಊಟದಿಂದ ಹಿಡಿದು ಅವ್ರು ತಿನ್ನೋಂಥ ಊಟ ನಾವು ತಿನ್ನಬೇಕು, ಆ ರೀತಿ ಆಗಬೇಕು. ಅವ್ರು ಓದೋಂಥ ಪುಸ್ತಕ ನಾವು ಓದಬೇಕು, ಅವ್ರ ಥರ ಫಿಸಿಕಲಿ ನಾವು ಟ್ರೈನ್ ಮಾಡಬೇಕು. ಈ ರೀತಿ ಎಲ್ಲ ನಮ್ಮ ತಲೆಯಲ್ಲಿ ಹೋಗ್ತಾ ಇರುತ್ತೆ. ಇನ್ನೊಂದು ಈ ಕ್ಯಾಟಗರಿ, ಈ ಚಪ್ರಿ ಕ್ಯಾಟಗರಿಗಳು, ಅವ್ರನ್ನ ಆಡ್ಕೊಳ್ಳೋದು, ಅವ್ರ ಕಮೆಂಟ್ ಮಾಡ್ಕೊಳ್ಳೋದು, ಇಟ್ ಈಸ್ ಮೆಂಟಲಿ ದೇ ಆರ್ ಗಾನ್. ಇಟ್ ಈಸ್ ಸಮಥಿಂಗ್ ಸೈಕಿಕ್. ಆ್ಯಂಡ್ ಐ ಸ್ಟ್ರಾಂಗ್ಲಿ ಸೇ ದಿಸ್ ಇಸ್ ಸಮಥಿಂಗ್ ಸೈಕೋಪ್ಯಾಥ್ ಎಲಿಮೆಂಟ್. ಇದೆಲ್ಲ ಇದನ್ನ ಬೇಗನೆ ಇದ್ರದ ಬಗ್ಗೆ ಅವೇರ್ನೆಸ್ ತರಬೇಕು. ಇಲ್ಲಾಂತಂದರೆ ಇನ್ನು ಮುಂದೆ ಪುಟಾಣಿಗಳೆಲ್ಲ ಮೊಬೈಲ್ಗಳನ್ನು ನೋಡಿ ಹಿಂಗೆ ಆಗ್ತಾರೆ. ದೇ ಥಿಂಕ್ ದಿಸ್ ಇಸ್ ದ ಸಕ್ಸಸ್, ದಿಸ್ ಇಸ್ ಕೂಲ್. ಒಬ್ಬರನ್ನ ಇಂಥವ್ರನ್ನ ಆಡ್ಕೊಳ್ಳೋದೇ ಒಂದು ಅಚೀವ್ಮೆಂಟ್, ಸಕ್ಸಸ್ ಅಂತ ಆಗುತ್ತೆ. ಸೊ ಇದಾಗಬಾರ್ದು. ಮಕ್ಕಳು ಏನಾದರೂ ಇಂಥ ಯಾವುದಾದ್ರೂ ಸಾಧನೆ ಇರೋರು ಈ ರೀತಿ ಆಗಬೇಕನ್ನೋ ಮಾದರಿ ಸಿಗಬೇಕೇ ಹೊರತು ಅವ್ರನ್ನ ಆಡ್ಕೊಳ್ಳೋ ಅಂಥ ಮನಸ್ಥಿತಿಗೆ ಬರಬಾರ್ದು ಯಾವುದೇ ಮಕ್ಕಳು. ತುಂಬ ಚೆನ್ನಾಗಿ ಹೇಳಿದ್ರಿ. ಇದ್ರ ಜೊತೆಗೆ ನೆಕ್ಸ್ಟ್ ಸೀರೀಸ್ಗಳಲ್ಲೆಲ್ಲ ಕಾಣಿಸ್ಕೊಳ್ತಾ ಇದ್ದೀರಾ, ಸೊ ಏನೇನು ಮಾಡ್ತಿದ್ದೀರಾ ಅದ್ರ ಬಗ್ಗೆ ಒಂದು ಮಾಹಿತಿ. ಒಬ್ಬ ಕಲಾವಿದನಾಗಿ ನನಗೆ ನನ್ನ ಸರ್ವಸ್ವ ಇದು. ಕಲೆಯೇ ನನ್ನ ಸರ್ವಸ್ವ. ನನಗೆ ನನ್ನ ಯಾವುದೇ ಆಗಿರಲಿ, ಸೀರೀಸ್ ಆಗಿರಲಿ, ಮೈಕ್ರೋ ಸೀರೀಸ್ ಆಗಿರಲಿ, ಸಿನಿಮಾ ಆಗಿರಲಿ, ಧಾರಾವಾಹಿ ಆಗಿರಲಿ, ನಾಟಕ ಆಗಿರಲಿ, ಥಿಯೇಟರ್ ಆಗಿರಲಿ, ಯಾವುದೇ ಒಂದಿದು ಬಂದ್ರೂ ನನಗೆ ಬರುವಂಥ ಪಾತ್ರವನ್ನು ಭಾಳ ಚೆನ್ನಾಗಿ ನನಗೆ ಏನು ನನ್ನ ಹಿಂದಿನ ನಿರ್ದೇಶಕರುಗಳು ಎಲ್ಲ ನನಗೆ ಕಲಿಸಿ ನನ್ನನ್ನು ಕಟ್ಟಿ ನಿಲ್ಲಿಸಿದ್ದಾರೆ. ನನ್ನ ಈ ಜನಗಳ ಆಶೀರ್ವಾದದಿಂದ ಮನೋರಂಜನೆ ಮುಖಾಂತರ, ಒಳ್ಳೆ ಮೆಸೇಜ್ ಕೊಡುವಂಥ ಮುಖಾಂತರ, ಅವ್ರನ್ನ ರಂಜಿಸೋ ಮುಖಾಂತರ ನನ್ನನ್ನು ನಾನು ಅಲ್ಲಿಗೆ ಅರ್ಪಿಸ್ಕೊಳ್ಬೇಕು ಅಂತ ನನ್ನ ಆಸೆ. ಇಲ್ಲಿ ಮಾತ್ರ ಅಂತಲ್ಲ, ಯಾವುದೇ ರಾಜ್ಯದಲ್ಲಿ ಇಲ್ಲಿನ ಹುಡುಗನಾಗಿ ಈಗ ನೋಡಿ, ನಮ್ಮಲ್ಲಿ ಕೆಲವು ಈಗ ಎಲ್ಲ ಪ್ಯಾನ್ ಇಂಡಿಯಾ ಸೂಪರ್ ಸ್ಟಾರ್ಸ್ ಆಗ್ತಾ ಇದ್ದಾರೆ ಇಲ್ಲಿ ನಮ್ಮ ಕನ್ನಡ ಚಿತ್ರರಂಗದಲ್ಲಿ ಕೆಲವರು. ಸೊ ಆ ಸಾಲಿಗೆ ನಾವು ಸೇರಬೇಕು ಅನ್ನೋದು ಆಸೆ ನಮಗೆ. ಸೊ ಎಸ್, ಅವಕಾಶಗಳು ಯಾವಾಗ ಬಂದಾಗ ಒಳ್ಳೆ ಅವಕಾಶಗಳನ್ನು ತಗೊಂಡು ಮುಂದೆ ಹೋಗುವಂಥ ಪ್ರಯತ್ನ ನಮ್ಮದಾಗಿದೆ. ಥ್ಯಾಂಕ್ ಯು ಸೋ ಮಚ್ ಇಷ್ಟು ತನಕ ಮಾತಾಡೋದಕ್ಕೆ. ಜೊತೆಗೆ ಈಗೇನು ನೀವು ಮಾಡಲಿಕ್ಕೆ ಹೊರಟಿದ್ದೀರಾ ಅದಕ್ಕೆಲ್ಲದಕ್ಕೂ ಕೂಡ ಒಳ್ಳೇದಾಗಲಿ. ಸೊ ನಮ್ಮ ಕಡೆಯಿಂದ ಒಂದು ಸಪೋರ್ಟ್ ಇದ್ದೇ ಇರುತ್ತೆ, ಯಾವುದೇ ಟೈಮಲ್ಲಿ ಆಗಿರಬಹುದು. ಅಗೇನ್ ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಸೊ ನೋಡಿದಲ್ವಾ, ಇದಾಗಿತ್ತು ಈ ಹೊತ್ತಿನ ಸ್ಪೆಷಲ್. ಸೊ ನೀವು ಯಾರಿಗಾದರೂ ಇನ್ಸ್ಟಾಗ್ರಾಮ್ ಆಗಿರಬಹುದು, ಯೂಟ್ಯೂಬ್ ಆಗಿರಬಹುದು, ಫೇಸ್ಬುಕ್, ಯಾವುದೇ ಒಂದು ಸೋಷಿಯಲ್ ಮೀಡಿಯಾ ಪ್ಲ್ಯಾಟ್ಫಾರ್ಮಲ್ಲಿ ಒಬ್ಬರಿಗೆ ಕೆಟ್ಟದಾಗಿ ಕಮೆಂಟ್ ಮಾಡೋಕ್ಕಿಂತ ಮುಂಚೆ, ಹಾಗೆಯೇ ರೋಸ್ಟು ಟ್ರೋಲ್ ಮಾಡೋಕ್ಕಿಂತ ಮುಂಚೆ ಅವರ ಹಿನ್ನೆಲೆ ಏನು, ಅವರು ಆ ಒಂದು ಪ್ಲೇಸಿಗೆ ಬರೋದಕ್ಕೆ ಅವರು ಎಷ್ಟೆಲ್ಲ ಕಷ್ಟಪಟ್ಟಿರ್ತಾರೆ, ಅವರ ಸ್ಟ್ರಗಲ್ ಏನು ಅಂತ ನೋಡಿಕೊಂಡು ಕಮೆಂಟ್ ಮಾಡಬೇಕಾಗುತ್ತೆ. ಈ ರೀತಿ ಕಮೆಂಟಿಂದ, ಟ್ರೋಲಿಂದ ಸಾಕಷ್ಟು ಜನ ಹೆಣ್ಮಕ್ಳು ಮಾನಸಿಕವಾಗಿ ಕುಗ್ಗೋಗಿರ್ತಾರೆ. ಅದ್ರ ಜೊತೆಗೆ ಮನೆಯಿಂದ ಆಚೆ ಬರ್ಲಿಕ್ಕೂ ಕೂಡ ಓದಾಡ್ತಾ ಇರ್ತಾರೆ. ಸೊ ಇದು ಒಬ್ಬರಿಂದ ತೊಂದರೆ ಆಗುತ್ತೆ ಅಂದರೆ ಆ ಕೆಲಸ ಕೈ ಬಿಡೋದೇ ಒಳ್ಳೆಯದು. ಕಾನೂನು ಮೂಲಕ ಏನಾದರೂ ನಿಮಗೆ ಕ್ರಮ ಕೈಗೊಂಡ್ರೆ ನಿಮಗೆ ಅದರಿಂದ ಸಮಸ್ಯೆ ಆಗುತ್ತೆ. ಈಗಾಗಲೇ ಧ್ರುವಂತವರು ಅದಕ್ಕೆ ಏನು ಬೇಕು ಎಲ್ಲ ಕೂಡ ಮಾಡ್ತಾ ಇದ್ದಾರೆ. ಸೊ ನೆಕ್ಸ್ಟ್ ಏನಾಗುತ್ತೆ ಕಾದು ನೋಡೋಣ. ಇದಾಗಿತ್ತು ಈ ಹೊತ್ತಿನ ವಿಶೇಷ. ಇನ್ನಷ್ಟು
ಮತ್ತು ಹೆಚ್ಚಿನ ಅಪ್ಡೇಟ್ಸ್ಗಳಿಗಾಗಿ ನೋಡ್ತಾ ಇರಿ ಬಾಸ್ ಟಿವಿ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.